ಈ ಆ, ಎಲ್ಲರಿಗೂ ಎಲ್ಲರಿಗೂ ಶುಭೋದಯ. ಮಂಗಳಾಚರಣ. ॐ अज्ञानतिमिरान्धस्य ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರ್ಮಿಲಿತಂ येन ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ येन ಭೂತಲೆ ಸ್ವಯಂ ರೂಪಃ ತದಾಮ್ಯಹಂ ದದಾತಿ ಪ್ರಭಾದಿಂ ತಾಕಾಂ ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯದೇವಂ श्रीराधाकृष्णपादान् सहगणललिता श्रीविशाखान्विताश्च हे कृष्णकरुणा सिन्धो दीनबन्धो जगत्पते गोपीश गोपिका कान्ता राधाकान्ता नमोऽस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्यो एव च पतितानां पावनेभ्यो वैष्णवेभ्यो नमो नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणे निर्विशेषशून्यवादी पाश्चात्य देशधारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्री वासादि गौरव भक्तवृंद। हरे कृष्ण 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 हरे 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 राम 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 हरे हरे। ಧನ್ಯವಾದಗಳು. ಎಲ್ಲ ವೈಷ್ಣವ ಬಂಧುವರಿಗೂ ವಂದಿಸುತ್ತಾ, ಎಲ್ಲ ಗುರು ಪರಂಪರೆಯವರೆಗೂ ವಂದಿಸುತ್ತಾ, ಈ ದಿನದ ಸಮರ್ಪಣೆ ಶ್ರೀಮದ್ ಎಸಿ ವೇದಾಂತ ಸ್ವಾಮಿ ಪ್ರಭುಪಾದರು, ಸಂಸ್ಥಾಪಕರು, ಆಚಾರ್ಯರು, ಅಂತಾರಾಷ್ಟ್ರೀಯ ಶ್ರೀ ಕೃಷ್ಣ ಸಂಘ ಇವರಿಗೂ ಕೂಡ ವಂದಿಸುತ್ತಾ, ನಮ್ಮ ಶಿಷ್ಟ ಗುರುಗಳಾದ ಕರುಣಾಪುರ ಪ್ರಭುಗಳಿಗೆ ವಂದಿಸುತ್ತಾ, ಮತ್ತು ರಾಧಾಕೃಷ್ಣ ಸಂಘದ ಒಂದು ಸರ್ಕಲ್ನ ಎಲ್ಲ ವೈಷ್ಣವರನ್ನು ವಂದಿಸುತ್ತಾ, ಈ ದಿನದ ಒಂದು ನನ್ನ ಟಾಪಿಕ್ನ ನಾನು ಮುಂದುವರಿಸುತ್ತಿದ್ದೇನೆ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ನೆಕ್ಸ್ಟ್ ಸ್ಲೈಡ್. ಈ ದಿನದ ನನ್ನ ಒಂದು ಟಾಪಿಕ್ ಬಂದು ಬ್ರಹ್ಮ ವಿಮೋಹನ ಲೀಲೆ ಮತ್ತು ಬ್ರಹ್ಮಸ್ತುತಿ. ಬುದ್ಧಿಯಿಂದ ಶರಣಾಗತಿಯ ಕಡೆಗೆ ಒಂದು ದಿವ್ಯ ಪ್ರಯಾಣ ಎಂಬ ಒಂದು ಟಾಪಿಕ್ನ ನಾವು ಇಲ್ಲಿ ಚೂಸ್ ಮಾಡಿದ್ದೀವಿ. ಇಲ್ಲಿ ನಾವು ಗಮನಿಸಬಹುದು, ಈ ಸ್ಕಂದ 10 ಅದರಲ್ಲಿ ಅಧ್ಯಾಯ 13 ಮತ್ತು 14 ಟಾಪಿಕ್ ಇಲ್ಲಿ ಕವರ್ ಆಗಿರುತ್ತೆ. ಬ್ರಹ್ಮ ವಿಮೋಹನ ಲೀಲೆ ಮತ್ತು ಬ್ರಹ್ಮಸ್ತುತಿ. ಹೇಗೆ ನಾವು ಒಂದು ಬ್ರಹ್ಮಸ್ತುತಿಯಿಂದ ಒಳಗಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ಬ್ರಹ್ಮನಿಂದ ನಾವು ಒಂದು ಆರಾಧನೆಯನ್ನು ತಗೊಂಡು ಶ್ರೀಕೃಷ್ಣ ಒಂದು ಚೈತನ್ಯ ಪ್ರಭುಗಳು ಆಗಿರ್ತಕ್ಕಂಥವ್ರು ಅವರ ಮಾರ್ಗದರ್ಶನದಿಂದ ನಾವು ಆಧ್ಯಾತ್ಮಿಕವನ್ನು ತಲುಪಬಹುದು ಅನ್ನೋದನ್ನು ನಾವಿಲ್ಲಿ ನೋಡ್ತಕ್ಕಂಥದ್ದು. ನೋಡಿ, ಈ ಬ್ರಹ್ಮ ವಿಮೋಹನ ಲೀಲೆ ಅಂತ ಅಂದ ತಕ್ಷಣ ಆತನ ಲೀಲೆ ಏನಾಗಿರುತ್ತೆ, ಆತನ ಪರಬ್ರಹ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನ ಲೀಲೆಗಳ ಏನಾಗಿರುತ್ತೆ, ಮತ್ತು ಆತನ ಸ್ತುತಿ ಏನಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಒಂದು ವಿವರವಾಗಿ ನಾವು ತಿಳಿದುಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಲೀಲೆಯ ಒಂದು ಪ್ರಾರಂಭ ಆಗಿರುತ್ತೆ. ಲೀಲೆಯ ಪ್ರಾರಂಭ ಇಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ನೋಡಿದಾಗ ಇಲ್ಲಿ ಅಧ್ಯಾಯ 13ರಲ್ಲಿ ನಾವು ನೋಡಿದಾಗ ಇಲ್ಲಿ ಶ್ರೀಕೃಷ್ಣ ಚೈತನ್ಯ ಪ್ರಭುಗಳು ಆಗಿರ್ತಕ್ಕಂಥವ್ರು, ಯಾರು ನಮ್ಮ ಬಾಲಕರಾಗಿರ್ತಕ್ಕಂಥ ಒಂದು ಶ್ರೀಕೃಷ್ಣ ಮತ್ತು ಗೋಪಾಲಕರು ಆಗಿರ್ತಕ್ಕಂಥವ್ರು ಕಾಡಿಗೆ ಹೋಗ್ತಾರೆ. ಇಲ್ಲಿಗೆ ಹಸುಗಳನ್ನ ಮೇಯಿಸೋಕ್ಕೆ ಮತ್ತು ಕರುಗಳನ್ನ ಮೇಯಿಸೋದಕ್ಕೆ ಕಾಡಿಗೆ ಹೋಗ್ತಾರೆ ಬಾಲಕರು. ಯಮುನಾ ನದಿ ತೀರದಲ್ಲಿ ಊಟ ಮಾಡ್ತಿರ್ತಾರೆ. ಆಕ್ಚುಲಿ ಇದು ಜಸ್ಟ್ ಒಂದು ಸಿಂಪಲ್ ಸ್ಟೋರಿ. ಇಲ್ಲಿಂದ ಒಂದು ಕಥಾ ಪ್ರಾರಂಭ ಆಗುತ್ತೆ. ಇಲ್ಲಿ ಕಥಾ ಪ್ರಾರಂಭ ಆದಾಗ ಅಲ್ಲಿ ಅವರ ಊಟದ ಸಮಯ ಆಗಿರುತ್ತೆ. ಊಟದ ಸಮಯದಲ್ಲಿ ಯಮುನಾ ನದಿ ತೀರದಲ್ಲಿ ಅವರು ಒಂದು ಊಟಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಕರುಗಳು ಮತ್ತು ಗೋವುಗಳನ್ನೆಲ್ಲ ಮೇಯಿಸೋದಕ್ಕೆ ಅಲ್ಲಿ ಹೋಗ್ತಾರೆ. ಆಗ ಅಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾರೆ. ಎಲ್ಲರೂ ಕೂಡ ಒಂದು ಲವಲವಿಕೆಯಿಂದ ಒಂದು ಇದಾಗಿ ಎಲ್ಲರೂ ಕೂಡ ಒಂದು ಊಟವನ್ನು ಮಾಡಿ ಮುಗಿಸ್ತಾರೆ. ಆಗ ಅಲ್ಲಿ ಕರುಗಳು ಕಾಡಿಗೆ ಹೋಗುತ್ತೆ. ಆಗ ಇವರಿದ್ದಾರೆ, ಯಾರು ಬಾಲಕರಿರ್ತಕ್ಕಂಥವ್ರು, ಯಾರು ಗೋಪಾಲಕರು ಇದ್ದಂಥವ್ರು ಊಟದ ಸಮಯ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಇದಕ್ಕೆ ಹೋಗ್ತಾರೆ. ಅಲ್ಲಿಗೆ ಕರುಗಳನ್ನು ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾವಾಗ ಕರುಗಳನ್ನ ಅವರು ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವರು ಯಾರು ಬಾಲಕೃಷ್ಣ ಅಲ್ಲಿಗೆ ಹೋದಾಗ ಅಲ್ಲಿ ಕರುಗಳು ಅಲ್ಲಿ ಕಾಣೋದಿಲ್ಲ. ಅದನ್ನ ನೋಡ್ತಾರೆ. ಏನಕ್ಕೆ ಇಲ್ಲಿ ನೆಕ್ಸ್ಟ್ ಎರಡನೇ ಇದರಲ್ಲಿ ಈ ಒಂದು ಚಿಕ್ಕ ಸ್ಲೈಡ್ ನಾವು ನೋಡ್ಬೋದು. ಬ್ರಹ್ಮದೇವರು ಒಂದು ಟೆಸ್ಟಿಂಗ್ ಕೊಡ್ತಾರೆ. ಅಲ್ಲಿ ಏನಂತ ಕೊಡ್ತಾರೆ, ಇಲ್ಲಿ ಬಾಲಕನ್ನ ಒಂದು ಟೆಸ್ಟ್ ಮಾಡೋದಕ್ಕೆ ನಿರ್ಧರಿಸಿ ಎಲ್ಲಾ ಕರುಗಳನ್ನ ಅವರು ಒಂದು ಅಪಹರಣ ಮಾಡ್ತಾರೆ. ಅಪಹರಣ ಮಾಡಿ ಅವರದೇ ಅಂತ ಒಂದು ಗುಹೆಯಲ್ಲಿ ಅಲ್ಲಿ
ಮಲಗಿಸ್ತಾರೆ. ಅದೊಂದು ಜಸ್ಟ್ ಮಿಸ್ಟಿಕ್ ಪವರ್, ಅವರ ಒಂದು ಮಿಸ್ಟಿಕ್ ಪವರ್ ಇಂದ ಹಿಡ್ಕೊಂಡು ಒಂದು ಟೆಸ್ಟ್ ಮಾಡ್ತಾರೆ. ಏನಕ್ಕೆ ಅವರು ಆ ಒಂದು ಬಾಲಕನನ್ನ, ಆ ಒಂದು ಶ್ರೀಕೃಷ್ಣ ಎಂಬ ಬಾಲಕನನ್ನ ಅವ್ರು ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಅದಕ್ಕೊಂದು ಒಂದು ಹಿಂದಿನ ಸ್ಟೋರಿ ಇದೆ. ಅಲ್ಲಿ ಅಗಾಸುರ ಎಂಬ ರಾಕ್ಷಸನನ್ನ ಅವರು ಕೊಲ್ತಾರೆ. ಯಾರು? ಬಾಲಕ. ಈ ಬಾಲಕ ಯಾವಾಗ ಈ ಶ್ರೀಕೃಷ್ಣ ಬಾಲಕ ಏನ್ ಮಾಡ್ತಾರೆ, ಅಲ್ಲಿ ಆ ಅಗಾಸುರ ಎಂಬ ರಾಕ್ಷಸನನ್ನು ಕೊಂದಾಗ ಏನಾಗುತ್ತೆ ಅಂದ್ರೆ, ಆತನಿಗೆ ಆಶ್ಚರ್ಯ ಆಗುತ್ತೆ, ಯಾರಿಗೆ? ಬ್ರಹ್ಮದೇವ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಏನೋ ಒಂದು ಪವಾಡ ಇದೆ, ಇದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅವ್ರು ಥಿಂಕ್ ಮಾಡಿಬಿಟ್ಟು, ಓಕೆ, ಅವರು ಅದ ಕರುಗಳನ್ನ ಅವ್ರು ಅಪಹರಣೆ ಮಾಡ್ತಾರೆ. ನೋಡೋಣ ಏನಾಗುತ್ತೆ, ಇವರು ಏನಾದ್ರು ಗೊಂದಲಕ್ಕೆ ಈಡಾಗ್ತಾರೇನೋ, ಮತ್ತೆ ಇವರು ಏನೋ ಚಾಂಚಲ್ಯ ಮನೋಭಾವದಿಂದ ಇವರು ಒದ್ದಾಡ್ತಾರೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಗೆ ಆ ರೀತಿ ಮನೋಭಾವನೆ ಸೃಷ್ಟಿ ಆಗುತ್ತೆ. ಆ ಒಂದು ಟೆಸ್ಟ್ ಮಾಡೋದಕ್ಕೋಸ್ಕರ ಅಷ್ಟೇ ಹೊರತಾಗಿ ಇನ್ನೇನು ಇನ್ಯಾವುದೇ ರೀತಿ ಅವರು ದುರುದ್ದೇಶ ಇರೋದಿಲ್ಲ. ಯಾರಿಗೆ? ಬ್ರಹ್ಮದೇವರಿಗೆ. ಆದ ಕಾರಣ ಅವರು ಆ ಕರುಗಳನ್ನೆಲ್ಲ ಅವರು ಕಿಡ್ನಾಪ್ ಮಾಡಿಬಿಟ್ಟು, ಅಂದ್ರೆ ಅಪಹರಣ ಮಾಡಿಬಿಟ್ಟು ಒಂದು ಗುಹೆಯಲ್ಲಿ ಅವರು ಮಲಗಿಸ್ತಾರೆ. ನೆಕ್ಸ್ಟ್ ಇದರಲ್ಲಿ ನೋಡ್ತಕ್ಕಂಥದ್ದು, ಇಲ್ಲಿ ಯಾವಾಗ ಇವರು ಯಾರೋ ಬಾಲಕ ಆಗಿರ್ತಕ್ಕಂಥವ್ರು, ಈ ಶ್ರೀಕೃಷ್ಣ ಬಾಲಕ, ಅವರು ಏನ್ ಮಾಡ್ತಾರೆ ಅಂದ್ರೆ, ಈ ಕರುಗಳನ್ನ ಹುಡುಕೋಕೆ ಅವರು ಹೋಗ್ತಾರೆ. ಇಲ್ಲಿಗೆ ಇದು ದಂಡಕಾರಣ್ಯಕ್ಕೆ, ಆ ಒಂದು ಕಾಡಿನ ಒಳಗಡೆ ಅವರು ಪ್ರವೇಶ ಮಾಡ್ತಾರೆ. ಯಾವಾಗ ಅಲ್ಲಿ ಪ್ರವೇಶ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅಲ್ಲೂ ಕೂಡ ಅವರಿಗೆ ಕರುಗಳು ಅವಳು ಸಿಗೋದಿಲ್ಲ. ಮತ್ತೆ ಅವರು ಏನು ಮಾಡ್ತಾರೆ, ಮತ್ತೆ ಹುಡ್ಕೋ ಹೋಗಿ ಮತ್ತೆ ಅವರು ರಿಟರ್ನ್ ಬರ್ತಾರೆ. ಮತ್ತೆ ರಿಟರ್ನ್ ಬಂದಾಗ ಏನಾಗುತ್ತೆ ಅಂದ್ರೆ, ಅಲ್ಲಿ ಬಾಲಕರು ಕೂಡ ಅವರು ಕಣ್ಮರೆಯಾಗಿರ್ತಾರೆ. ಆ ಒಂದು ಪ್ರದೇಶದಲ್ಲಿ, ಇಲ್ಲಿ ಅವರು ಊಟ ಮಾಡ್ತಿರ್ತಾರಲ್ಲ ಆ ಯಮುನಾ ನದಿ ತೀರದಲ್ಲಿ, ಆ ಒಂದು ತೀರದಲ್ಲೂ ಕೂಡ ಬಾಲಕರು ಕೂಡ ಅವರು ಕಣ್ಮರೆಯಾಗಿರ್ತಾರೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ನೋಡ್ಬೋದು, ಸರ್ವಜ್ಞ ಶ್ರೀಕೃಷ್ಣನ ಪ್ರತಿಕ್ರಿಯೆ ಏನಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ರಜದ ತಾಯಂದಿರ ಭಾವನೆಗಳನ್ನ ರಕ್ಷಿಸಲು ಕೃಷ್ಣನು ತಾನೇ ಕರು ಮತ್ತು ಬಾಲಕನ ಒಂದು ರೂಪವನ್ನ ಇವರು ತಗೊಳ್ತಾರೆ. ಇಲ್ಲಿ ನೋಡಿ, ತತ್ಕ್ಷಣ, ಇಲ್ಲಿ ತತ್ಕ್ಷಣ ಒಂದು ವರ್ಡ್ ಅನ್ನು ನಾನು ಏನು ಯೂಸ್ ಮಾಡ್ತೀನಿ ಅಂದ್ರೆ, ಒಬ್ಬ ಭಗವಂತ ನನಗೆ ಬಾಲಕನಾಗಿರ್ಬೋದು, ಯುವಕನಾಗಿರ್ಬೋದು, ವೃದ್ಧಾಪ್ಯನಾಗಿರ್ಬೋದು, ಅವನು ಯಾವಾಗಲೂ ಕೂಡ ಪರಬ್ರಹ್ಮ ಸ್ವರೂಪನೇ ಆಗಿರ್ತಾನೆ ಅಂತ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಮಹತ್ತರವಾದ ವಿಷಯ. ಯಾಕೆ ಅಂದ್ರೆ, ಯಾವಾಗ ಶ್ರೀಕೃಷ್ಣನ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ನೋಡಿ, ಇಮಿಡಿಯೇಟ್ ತತ್ಕ್ಷಣ ಚಿಂತನೆಯಲ್ಲಿ ಅವನು ಒಳಗಾಗ್ತಾರೆ. ಯಾಕೆಂದ್ರೆ ಇಲ್ಲಿ ಕರುಗಳು ಕೂಡ ಕಾಣೆಯಾಗುತ್ತೆ, ಇಲ್ಲಿ ಬಾಲಕರು ಕೂಡ ಕಾಣೆಯಾಗ್ತಾರೆ. ಇಲ್ಲಿ ರಜದ ತಾಯಂದರಿಗೆ ನಾನು ಹೇಗೆ ಆನ್ಸರ್ ಮಾಡೋಣ, ನಾನು ಅವ್ರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಅವರೆಲ್ಲ ಭಕ್ತವೃಂದದವರಿಗೆ ನಾನು ಹೇಗೆ ಅವ್ರಿಗೆ ಒಂದು ಆನ್ಸರ್ ಹೇಳೋಣ, ಒಂದು ಕಾರಣವನ್ನು ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂದ್ರೆ, ಒಂದು ಪ್ರತಿಕ್ರಿಯೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ, ಆ ಶ್ರೀಕೃಷ್ಣ ಪರಮಾತ್ಮನು ತಾನೇ ಕರು ಮತ್ತು ಬಾಲಕನ ಒಂದು ರೂಪವನ್ನ ಅವರು ತಗೊಳ್ತಾರೆ. ಅಂದ್ರೆ ಎಲ್ಲಾ ಒಂದು ವಿಸ್ತಾರ ರೂಪಗಳು, ಹೇಗೆ ಅವರು ಎಷ್ಟು ಜನ ಬಾಲಕರಿರ್ತಾರೋ, ಅವರ ಹಾವಭಾವಗಳೇನಿರುತ್ತೋ, ಅವರ ಮಾತುಕತೆ ಏನಿರುತ್ತೋ, ಅವರ ಒಂದು ಕಾರ್ಯವೈಖರಿ ಏನಿರುತ್ತೋ, ಎಲ್ಲದೂ ಕೂಡ ಅವರಾಗವರೇ ಅವರು ಇದನ್ನ ತಗೊಳ್ತಾರೆ, ದೇಹಧಾರಿಗಳಾಗ್ತಾರೆ. ಮತ್ತೆ ಗೋವುಗಳು, ಎಷ್ಟು ಗೋವುಗಳಿದಾವೆ ಕೂಡ, ಎಷ್ಟು ಕರುಗಳಿದಾವೆ ಕೂಡ, ಅಷ್ಟೇ ಕರುಗಳಾಗಿ ಕೂಡ ಅವರು ವಿಸ್ತರಣೆಗೊಳ್ತಾರೆ. ಹೇಗೆ ಅಂದ್ರೆ, ಅವರ ಇಂಟರ್ನಲ್ ಎನರ್ಜಿ, ಅವರ ಒಂದು ಆಂತರಿಕ ಒಂದು ಅಂಶ, ಅವರ ಆಂತರಿಕ ಅಂಶದಿಂದ ಅವರು ಈ ಕರುಗಳಾಗಿ ಮತ್ತು ಬಾಲಕರ ಒಂದು ರೂಪವನ್ನ ಅವರು ಇಲ್ಲಿ ತಗೊಳ್ತಾರೆ. ಈಗ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಏನಕ್ಕೆ ಅವರು ಟೆಸ್ಟ್ ಮಾಡ್ತಾರೆ, ಅವರ ದುರುದ್ದೇಶ ಯಾವುದೇ ಇರಲ್ಲ, ಬ್ರಹ್ಮದೇವರ ದುರುದ್ದೇಶ ಯಾವುದೇ ತರ ಇರಲ್ಲ. ಜಸ್ಟ್ ಅವರು ಒಂದು ಟೆಸ್ಟ್ ಮಾಡೋದಕ್ಕಷ್ಟೇ ಹೊರತಾಗಿ ಇನ್ಯಾವುದೇ ತರ ಅವರು ಇರೋದಿಲ್ಲ. ಇವ್ರಿಗೆ ಇಮಿಡಿಯೇಟ್ಗೆ ಏನಾಗುತ್ತೆ ಅಂದ್ರೆ, ಇವ್ರು ಕರುಗಳನ್ನ ಹುಡ್ಕೋಕ್ ಹೋಗ್ತಾರೆ, ಮತ್ತೆ ಈ ಕಡೆ ಬಾಲಕರುಗಳು ನಾಪತ್ತೆಯಾಗಿರುತ್ತೆ. ಇವರು ಚಂಚಲವಾಗಿರಲ್ಲ. ಇವರು ಏನಾಗ್ತಾರೆ ಅಂದ್ರೆ, ಇವ್ರು ಗೊಂದಲಮಯವಾಗಲ್ಲ. ಇವ್ರಿಗೆ ಇಮಿಡಿಯೇಟ್ ಆಗಿ ಇವ್ರಿಗೆ ತಕ್ಷಣ ಯೋಚನೆ ಬಂದ್ಬಿಟ್ಟು, ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಇಮಿಡಿಯೇಟ್ ತಗೊಂಡು ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡಿಬಿಟ್ಟು, ಅವರೇ ತನ್ನ ಇಂಟರ್ನಲ್ ಎನರ್ಜಿ ಮುಖಾಂತರ ಅವ್ರು ಏನ್ ಮಾಡ್ತಾರೆ, ಎಷ್ಟು ಜನ ಅವರು ಬಾಲಕರಿರ್ತಾರೋ ಮತ್ತೆ ಎಷ್ಟು ಕರುಗಳು ಇರ್ತಾವೋ ಆ ಒಂದು ರಜದಲ್ಲಿ, ಆ ಒಂದು ಮೈದಾನದಲ್ಲಿ, ಅಷ್ಟೇ ಒಂದು ಸಂಖ್ಯೆಯಷ್ಟು ಸದಸ್ಯರನ್ನ ಅವರು ವಿಸ್ತರಣೆಗೊಳ್ತಾರೆ. ಇದನ್ನ ನಾವು ನೋಡ್ಬೋದು. ಇಲ್ಲಿ ಇದೆಲ್ಲ ಏನಾಗಿದೆ ಅಂದ್ರೆ, ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಸ್ಟೋರಿ ನೋಡ್ಬೇಕಾಗಿರತಕ್ಕಂಥದ್ದು. ಇದು ಶುಭದೇವರು ಪರೀಕ್ಷಿತ ರಾಜನಿಗೆ ಇದನ್ನ ಹೇಳ್ತಕ್ಕಂಥ ಈ ಲೀಲೆಗಳನ್ನ ಅವರು ಹೇಳ್ತಿದ್ದಾರೆ. ಅದನ್ನ ನಾವು ನೋಡಬಹುದು. ಇಲ್ಲಿ ಬ್ರಹ್ಮನೇ ಕಥಾನಾಯಕನಾಗಿರ್ತಾನೆ, ಆದರೆ ಈ ಕಥೆಗೆ ನಾಯಕನಿಗೆ ನಾಯಕ ನಮ್ಮ ಶ್ರೀಕೃಷ್ಣ ಪ್ರಭುವೇ ಆಗಿರ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಇಲ್ಲಿ ಬಾಲಕನೇ ಆಗಿರ್ಬೋದು, ಅದನ್ನ ಶ್ರೀಕೃಷ್ಣ ಯಾರೋ ಯುವಕನೇ ಆಗಿರ್ಬೋದು, ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥ ಶ್ರೀಕೃಷ್ಣನೇ ಆಗಿರ್ಬೋದು, ಆತನ ಚಿಂತನೆಗಳು ಹೇಗಿರುತ್ತೆ ಅಂದ್ರೆ, ಯಾವಾಗಲೂ ಕೂಡ ಪರಬ್ರಹ್ಮನ ಯೋಚನೆಗಳೇ ಆಗಿರುತ್ತೆ ಅದನ್ನ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಯಾರೋ ಒಬ್ಬ ಚಿಕ್ಕ ಬಾಲಕನನ್ನ ಟೆಸ್ಟ್ ಮಾಡೋಕೆ ಯಾರು, ಈತನಿಗೆ ಏನಾದ್ರು ಶಕ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಯಕಶ್ಚಿತ್ ಒಂದು ಯೋಚನೆಯನ್ನ ತೆಗೆದುಕೊಂಡು ಹೋದಾಗ, ಅಲ್ಲಿ ಯಾವ ರೀತಿ ಒಂದು ರಿಸಲ್ಟ್ ಅನ್ನ ಬ್ರಹ್ಮದೇವರು ತಗೊಳ್ತಾರೆ ಅನ್ನೋದನ್ನ ನಾವು ಇಲ್ಲಿ ಮುಂದೆ ನೋಡ್ತಕ್ಕಂಥದನ್ನ ನೋಡಬಹುದು. ಇಲ್ಲಿ ನಾವು ನೋಡಬಹುದು, ಒಂದು ಶ್ಲೋಕ ಇದೆ,
ನಾವು ಹೇಗೆ ನೋಡಿ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ ಹ್ಯಂ ಶ್ಯಾಮಸುಂದರಂ ಅಚಿಂತ್ಯ ಗುಣ ಸ್ವರೂಪಂ ಗೋವಿಂದಂ ಆದಿಪುರುಷಂ ತಂ ಅಹಂ ಭಜಾಮಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಇದು ನಮ್ಮ ಒಂದು ಸ್ಪಿರಿಚುವಲ್ ರಿಯಲೈಸೇಷನ್ಗೆ ಇಲ್ಲಿ ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಡಿವೋಷನ್ ಮತ್ತು ಪ್ಯೂರಿಟಿ ಆಫ್ ಹಾರ್ಟ್ ಮತ್ತು ಲವ್ ಫಾರ್ ಗಾಡ್ ಅಂತ ಇಲ್ಲಿ ನಾವು ನೋಡ್ತಕ್ಕಂಥದ್ದು. ಯಾಕೆಂದ್ರೆ ಯಾವಾಗಲೂ ಕೂಡ ಶ್ರೀಕೃಷ್ಣ ಇಸ್ ಆಲ್ವೇಸ್ ಪ್ರೆಸೆಂಟ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಆತ ಚಾಕಚಕ್ಯತೆ ನಮಗೆ ಎಲ್ಲಿವರೆಗೂ ರೂಪರೇಷೆಗಳು ಅಬ್ಬಿರುತ್ತೆ ಅಂತ ನಾವು ನೋಡಬಹುದು. ಇಲ್ಲಿ ಇಮಿಡಿಯೇಟ್ ಆಗಿ ಆತ ಪ್ರತಿಕ್ರಿಯೆ, ಇಮಿಡಿಯೇಟ್ ಆತ ರೆಸ್ಪಾನ್ಸ್ ಮಾಡ್ತಾನೆ. ಆತ ಬ್ರಹ್ಮದೇವರನ್ನ ಹುಡುಕಕ್ ಹೋಗ್ಲಿಲ್ಲ. ಫಸ್ಟ್ ಆತನನ್ನ ಬ್ರಹ್ಮದೇವರನ್ನ ಕೊಲ್ಲಕ್ ಹೋಗ್ಲಿಲ್ಲ, ಬ್ರಹ್ಮದೇವರಿಗೆ ಶಿಕ್ಷೆ ಕೊಡಕ್ ಹೋಗ್ಲಿಲ್ಲ. ಆತನ ಪ್ರತಿಕ್ರಿಯೆ ಏನಾಗಿತ್ತು, ಇನ್ಸ್ಟೆಂಟ್ ಆಗಿ ಆತ ತನ್ನ ಭಾವನೆಗಳನ್ನ ಯಾರನ್ನ ಭಾವನೆಗಳ ರಕ್ಷಣೆ, ತಾಯಂದಿರ ಭಾವನೆಗಳನ್ನ ರಕ್ಷಿಸೋಕೋಸ್ಕರ ತಾನೇ ಆ ಒಂದು ವಿಸ್ತಾರವನ್ನ ಅವತ್ತ ತಗೊಳ್ತಾನೆ. ಯಾಕೆಂದ್ರೆ ದಟ್ ಇಸ್ ಎ ಶ್ರೀಕೃಷ್ಣ ಇಸ್ ಆಲ್ವೇಸ್ ಪ್ರೆಸೆಂಟ್ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಹೇಳ್ಬೋದು, ಇನ್ನೊಂದು ಅವನ ರಿವಿಲ್ ಏನ್ ತಗೊಂಡಿದ್ದಾನೆ ಅಂದ್ರೆ ದೋಸ್ ಲವಿಂಗ್ ಕಾನ್ಶಿಯಸ್ನೆಸ್. ಅಲ್ಲಿ ಆತ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗ್ತಾ ಇದೆ. ಕಾನ್ಶಿಯಸ್ ಮೈಂಡ್ ಹೇಗೆ ಅಂದ್ರೆ ಡಿವೋಷನಲ್ಲಿ ಆತ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗ್ತಿದೆ. ಮತ್ತೆ ಪ್ಯೂರಿಟಿ ಆಫ್ ಹಾರ್ಟ್ ಯಾಕೆ ಬಂದಿದೆ, ತಾಯಂದಿರ ಒಂದು ಪ್ಯೂರಿಟಿ ಆಫ್ ಹಾರ್ಟ್ ಅವನು ಟೆಸ್ಟ್ ಮಾಡ್ದ. ಓಕೆ, ಅಲ್ಲಿ ಅದಕ್ಕೋಸ್ಕರ ಅವನು ವಿಸ್ತಾರಗೊಂಡ ಆರೋಪವನ್ನ ಲವ್ ಫಾರ್ ಗಾಡ್ ಅಂತ ನಾವೇನಕ್ಕೆ ಅದನ್ನ ಯಾವಾಗಲೂ ಕೂಡ ಒಂದು ಶ್ರೀಕೃಷ್ಣರನ್ನ ಯಾವಾಗಲೂ ಕೂಡ ನಾವು ಪ್ರೇಮಮಯಿಯಾಗಿ ನೋಡ್ಬೇಕು, ಯಾವಾಗಲೂ ಕೂಡ ನಾವು ಯಾಕೆ ಪ್ರೀತಿಸ್ಬೇಕು, ಯಾವಕ್ಕೆ ನಾವು ಆರಾಧಿಸ್ಬೇಕು ಅಂತ ಹೇಳಿದ್ರೆ ಇದೇ ಉದ್ದೇಶಕ್ಕೋಸ್ಕರ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ನಾವು ಸ್ಪಿರಿಚುವಲ್ ಒಂದು ರಿಯಲೈಸೇಷನ್ ತಗೊಳೋದಕ್ಕೋಸ್ಕರ ಅಂತ ಹೇಳ್ತೀವಿ ಇಲ್ಲಿ. ನೆಕ್ಸ್ಟ್ ಸ್ಟೆಪ್, ಇಲ್ಲಿ ನೋಡಿ, ಈಗ ಇಲ್ಲಿ ಕಾಲದ ಒಂದು ಆಯಾಮಗಳನ್ನ ನೋಡಿದಾಗ ಇಲ್ಲಿ ಭೂಮಿ ಮೇಲೆ 1 ವರ್ಷ ಆಗುತ್ತೆ, ಮತ್ತೆ ಬ್ರಹ್ಮದೇವರಿಗೆ ಒಂದು ಕ್ಷಣಕ್ಕೆ ಮಾತ್ರ ಅವರು ಅಲ್ಲಿ ಭೂಮಿ ಮೇಲೆ 1 ವರ್ಷ. ಈ ರೀತಿ ಒಂದು ಕ್ಯಾಲ್ಕುಲೇಟರ್ ಇದೆ. ಇಲ್ಲಿ ಇಮಿಡಿಯೇಟ್ 1 ಮೊಮೆಂಟ್ ಅಲ್ಲಿ ಅವರು ಅಲ್ಲಿ ಅಪಹರಣ ಮಾಡ್ತಾರೆ, ಯಾರೋ ಬ್ರಹ್ಮದೇವರಾಗಿರ್ಬೋದು. ಇಲ್ಲಿ ಶ್ರೀಕೃಷ್ಣನ ವಿಸ್ತಾರಗಳು ಕೂಡ ಈ ರಜದಲ್ಲಿ 1 ವರ್ಷ ಕೂಡ ಅಲ್ಲಿ ಪೂರ್ಣಗೊಳ್ಳುತ್ತೆ. ತಾಯಂದಿರು ಮತ್ತು ಯಾರ್ಯಾರು ಇರ್ತಾರೋ ಮತ್ತೆ ಹಸುಗಳು ಕರುಗಳು ತಮ್ಮ ಮಕ್ಕಳ ಮೇಲೆ ಕೂಡ ಹಿಂದಿಂದ ಹೆಚ್ಚು ಅವರ ಪ್ರೀತಿಯನ್ನ ಅವರು ಕೂಡ ತೋರಿಸ್ತಾರೆ. ಇಲ್ಲಿ ನೋಡಿ, ಅವರು 1 ವರ್ಷ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈಗ 1 ವರ್ಷ ಅವರು ಅಪಹರಣಗೊಂಡ್ಬಿಟ್ಟು ಅವರು ಗುಹೆಯಲ್ಲಿ ಅವರು ಮಲಗಿಸಿರ್ತಾರೆ. ಇವರ ಯಥಾರೂಪವಾಗಿರ್ತಕ್ಕಂತಹ ಶ್ರೀಕೃಷ್ಣನ ಅಂಶ ಆಗಿರ್ತಕ್ಕಂಥ ಕರುಗಳಾಗಿರ್ಬೋದು ಮತ್ತೆ ಆಗಿರ್ಬೋದು, ಅವರು ಇಲ್ಲಿ ರಜದಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಯಥಾ ಪ್ರಕಾರ ಡೈಲಿ ರೊಟೀನ್ ಯಾವ ತರ ಇರುತ್ತೋ ಈ ಕರುಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಮತ್ತೆ ಯಾವ್ದೋ ಒಂದು ಆಟ ಉಪಚಾರಗಳಲ್ಲಿ ತೊಡಗ್ತಕ್ಕಂಥದ್ದು, ಈ ರೀತಿ ನೃತ್ಯ ಏನೇನು ಅವರ ಒಂದು ಸಭೆ ಸಮಾರಂಭಗಳಾಗಿರತಕ್ಕಂಥದ್ದು ಎಲ್ಲದೂ ಕೂಡ ಅವರು ಆಚರಣೆ ಮಾಡ್ತಾ ಇರ್ತಾರೆ. ಈ 1 ವರ್ಷ ಅವರು ಬ್ರಹ್ಮನ ಒಂದು ಕ್ಷಣ ಮಾತ್ರ ಆಗಿರುತ್ತೆ. ಬಟ್ ಇಲ್ಲಿ ನಾವು ಇನ್ನೊಂದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ 1 ವರ್ಷ ಏನಾಯ್ತು, ಈ 1 ವರ್ಷ ಏನಾಯ್ತು ಅಂದ್ರೆ ಆ 1 ವರ್ಷ ಹೇಗೆ ಕಳೀತು ಅನ್ನೋದನ್ನ ನಾವು ನೋಡ್ಬೇಕು. ಅಂದ್ರೆ ಈ ಹಿಂದೆ ಇರ್ತಕ್ಕಂಥ ವರ್ಷಗಳು ಆ ವರ್ಷ ಏನಾಗಿರುತ್ತೆ ಅಂದ್ರೆ ಇಡೀ ಆ ಗೋಕುಲ ಇರುತ್ತಲ್ಲ, ಆ ಗೋಕುಲ ವಾತಾವರಣ, ಆ ವೃಂದಾವನ ಎಷ್ಟು ಪ್ರೀತಿಯಿಂದ ತುಂಬಿರುತ್ತೆ ಅಂದ್ರೆ ಅಷ್ಟು ಪ್ರೀತಿ ವಾಸನೆಯಿಂದ ತುಂಬಿರುತ್ತೆ. ಎಲ್ಲೋ ಕಾಣದ ಮಾಯೆ, ಎಲ್ಲೋ ಕಾಣದ ಪ್ರೀತಿ, ಎಂದೋ ಕಾಣದ ಆನಂದ, ಎಂದೋ ಕಾಣದ ಒಂದು ಸಚ್ಚಿದಾನಂದ ರೂಪ ಅಲ್ಲಿ ಯಾವಾಗಲೂ ಕೂಡ ತುಳುಕ್ತಾ ಇರುತ್ತೆ. ಯಾಕೆಂದ್ರೆ ಅಷ್ಟು ವೃಂದಾವನದಲ್ಲಿ ಎಲ್ಲರೂ ಕೂಡ ಶ್ರೀಕೃಷ್ಣ ವಂಶ ಆಗಿರುತ್ತೆ, ಎಲ್ಲ ಶ್ರೀಕೃಷ್ಣಮಯ ಆಗಿರುತ್ತೆ. ಎಲ್ಲೆಲ್ಲಿ ನೋಡಿದ್ರು ಕೂಡ ಶ್ರೀಕೃಷ್ಣನ ಅಂಶನೇ ಕೂಡ ತಾಂಡವ ಆಡ್ತಾ ಇರೋದ್ರಿಂದ ಅಲ್ಲಿ ನಾವು ಯಾವಾಗ್ಲೂ ಕೂಡ ಓನ್ಲಿ ಲವ್ ಫಾರ್ ಗಾಡ್, ಪ್ಯೂರಿಟಿ ಆಫ್ ಹಾರ್ಟ್ ಅಂತ ನಾನು ಹೇಳಿದ್ನಲ್ಲ, ಅದೇ ಅಲ್ಲಿ ಯಾವಾಗಲೂ ಕೂಡ ವೃಂದಾವನದಲ್ಲಿ ಯಾವಾಗ್ಲೂ ಕೂಡ ರಾರಾಜಿಸ್ತಾ ಇರುತ್ತೆ ಅಂತ ಅಲ್ಲಿ ನಾವು ನೋಡಬಹುದು. ಇಲ್ಲಿ ಒಂದು ಕ್ಷಣದಲ್ಲಿ ಬಲರಾಮರಿಗೆ ಒಂದು ಯೋಚನೆ ಬರುತ್ತೆ. ಏನಂತ ಅಂದ್ರೆ, ಈ ಬಾಲಕರನ್ನ ಒಂದು ವಿಷ್ಣು ಮಾಡಿದ ಮಾಯೆ ಯಾವುದಪ್ಪ, ಇದು ಯಾವುದೋ ಒಂದು ಶ್ರೀಕೃಷ್ಣನ ಯೋಗ ಮಾಯೇನೋ ಆಗಿರ್ಬೋದು ಅನ್ನೋದನ್ನ ಅವರು ಅರಿತುಕೊಳ್ತಾರೆ. ಆಗ ಅವರು ಶ್ರೀಕೃಷ್ಣನ್ ಕೇಳ್ತಾರೆ, ಓಕೆ ಇದು ಏನಾದ್ರು ಒಂದು ಥಾಟ್ ಅಂದ್ರೆ ನನಗೆ ಬಂದಿದೆ, ಇದು ಓಕೆ, ಇದು ಸರಿನಾ ಅಂತ ಅವ್ರು ಕೇಳ್ತಾರೆ. ಅದಕ್ಕೆ ಆತ ಹೌದು ಈ ರೀತಿ ಆಗಿದ್ದೆ ಅಂತ ಹೇಳ್ಬಿಟ್ಟು ಆತ ಎಲ್ಲ ವೃತ್ತಾಂತವನ್ನೆಲ್ಲ ಬಲರಾಮ ಅವ್ರಿಗೆ ಅವರು ವಿವರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಬಲರಾಮನ ಒಂದು ಅರಿವು, ಒಂದು ವಿಷ್ಣು ಮಾಡಿದ ಮಾಯೆ ಏನು ಅಂತ ಹೇಳಿದಾಗ, ಓಕೆ ಇದು ನನ್ನ ಯೋಗ ಮಾಯೆ ಅಂತ ಅವರು ಗುರುತಿಸ್ಕೊಡ್ತಾರೆ. ಅದನ್ನ ಯೋಗ ಮಾಯೆ ಮತ್ತು ಜ್ಞಾನ ಮಾಯೆ ಅಂತ ಇರುತ್ತೆ. ಅದನ್ನ ನಾವು ನೆಕ್ಸ್ಟ್ ಸ್ಲೈಡ್ ನೋಡೋಣ. ಬಟ್ ಇಲ್ಲಿ ಯೋಗ ಮಾಯೆ ಅಂತ ನಾನು ಏನ್ ತಗೊಂಡಿದ್ದೀನಿ ಅಂದ್ರೆ, ಒಬ್ಬ ಪರಬ್ರಹ್ಮ ನಾನು ಯೋಗ ಮಾಯೆಯಿಂದ ನಾನು ಹೇಗೆ ವಿಸ್ತರಣೆಗೊಳ್ತೀನಿ, ಇಮಿಡಿಯೇಟ್ ಆಗಿ ಅವರು ಎಲ್ಲೇ ರೂಪದಲ್ಲಿ ಇಡೀ ನಮ್ಮ ಬ್ರಹ್ಮಾಂಡಗಳಲ್ಲಿ ಕೂಡ ಆ ಒಂದು ಕೃಷ್ಣ ಅಂಶ ಮತ್ತು ವಿಷ್ಣು ಅಂಶಗಳನ್ನ ನಾವು ಎಷ್ಟನ್ನು ವಿಸ್ತಾರಗೊಳಿಸ್ಬೋದು, ಎಷ್ಟು ನಾನು ಅದನ್ನ ಪ್ರೀತಿ ತುಂಬಬಹುದು, ಮತ್ತೆ ಎಷ್ಟು ನಾನು ವಿಸ್ತಾರಗಳಿಂದ ನಾನು ಬ್ರಹ್ಮಾಂಡ ಲೋಕಗಳಲ್ಲಿ ನಾನು ಆಯ್ದು ಹೋಗಬಹುದು ಅನ್ನೋದನ್ನ ಇಲ್ಲಿ ಭಗವಾನ್ ಶ್ರೀ ಕೃಷ್ಣ ಅವರು ತೋರಿಸ್ತಕ್ಕಂಥದ್ದನ್ನ ಅವರೇ ನಮಗೆ
ಸರ್ವ ಬ್ರಹ್ಮ ಆಗಿರ್ತಾರೆ, ಅವರೇ ನಮ್ಮ ಪುರುಷೋತ್ತಮ ಆಗಿರ್ತಾರೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಅದಕ್ಕೋಸ್ಕರನೇ ಅದನ್ನ ಯೋಗ ಮಾಯೆ ಅನ್ನೋದನ್ನ ಇಲ್ಲಿ ನಿರೂಪಿಸಿರ್ತಾರೆ. ಬಟ್ ಇಲ್ಲಿ ಬಲರಾಮರಿಗೆ ಥಿಂಕ್ ಬಂದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಬಲರಾಮರನ್ನು ಅಲ್ಲಿ ಇರ್ಲಿಲ್ಲ ಆ ಟೈಮಲ್ಲಿ. ಅವರು ಅಪಹರಣ ಮಾಡಿದಾಗ, ಬ್ರಹ್ಮದೇವರ ಅಪಹರಣ ಮಾಡಿದಾಗ ಬಲರಾಮರ ಅಲ್ಲಿರ್ಲಿಲ್ಲ ಆಕ್ಚುಲಿ. ಯಾಕೆಂದ್ರೆ ಅವ್ರಿಗೆ ಕೆಲವೊಂದು ಹೇಳಿಕೆಗಳ ಪ್ರಕಾರ ಅವ್ರದ್ದು ಒಂದು ಹುಟ್ಟಿದ ಹಬ್ಬ ಇರುತ್ತೆ, ಅದಕ್ಕೋಸ್ಕರ ಆ ಒಂದು ದಿನದಲ್ಲಿ ಅವ್ರು ಇರಕ್ ಆಗಿರಲ್ಲ. ಬಟ್ ಅವರು ಯಾವಾಗ ಈ ಒಂದು ವರ್ಷ ಈ ಕಾಲ ಕಳೀತಿರುತ್ತಲ್ಲ, ಆಗ ಅವ್ರು ಅಬ್ಸರ್ವ್ ಮಾಡಿರ್ತಾರೆ, ಏನಕ್ಕೆ ಇಷ್ಟೊಂದು ಪ್ರೀತಿ ತುಂಬಿರುತ್ತೆ, ಏನಕ್ಕೆ ಇಷ್ಟೊಂದು ಈ ಹಸು ಕರುಗಳಲ್ಲಿ ಇಷ್ಟೊಂದು ಬಾಂಧವ್ಯ ಇದೆ, ಮತ್ತೆ ಹೆಚ್ಚಿನ ರೀತಿ ಪ್ರೀತಿಯನ್ನ, ಒಲವನ್ನ ತಾಯಂದಿರು ತೋರಿಸ್ತಾ ಇದ್ದಾರೆ ಮಕ್ಕಳಿಗೆ ಅಂತ ಹೇಳಿದಾಗ ಆತನಿಗೆ ಒಂದು ಅರಿವಾಗುತ್ತೆ, ಇದು ಯಾವುದೋ ಒಂದು ವಿಷ್ಣು ಮಾಡಿದ ಒಂದು ಮಾಯೆ ಇರ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಇದು ಒಂದು ಯೋಗ ಮಾಯೆ ಅಂತ ಹೇಳಿ ಅವರು ಅರ್ಥಕೊಳ್ತಾರೆ. ಇದನ್ನೇ ನಾವು ಹೇಳೋದು, ಇದು ಒಂದು ಶ್ರೀಕೃಷ್ಣನ ಚತುರ್ಭುಜ ವಿಸ್ತರಣೆಗಳ ವರ್ಣನೆ ಏನಕ್ಕೆ ಆಗುತ್ತೆ ಅಂದ್ರೆ ಇದನ್ನೇ ನಾವು ನೋಡ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಏನಕ್ಕೆ ಅವರು ಒಂದು ವರ್ಷ ಏನಾಗುತ್ತೆ ಅಂದ್ರೆ, ಈ ಪ್ರತಿಯೊಂದು ದಿನನೂ ಕೂಡ, ಪ್ರತಿಯೊಂದು ಗಳಿಗೆನೂ ಕೂಡ ಈ ಒಂದು ಬ್ರಹ್ಮದೇವರಾಗಿರ್ಬೋದು, ಶಿವ ಇರ್ಬೋದು, ಇಂದ್ರ ದೇವತೆಗಳಾಗಿರ್ಬೋದು, ಎಲ್ಲರೂ ಕೂಡ ಅವರು ಪೂಜೆ ಮಾಡ್ತಾ ಇದ್ರು. ಯಾರನ್ನ? ಪ್ರತಿಯೊಂದು ಕರುವನ್ನ, ಪ್ರತಿಯೊಂದು ಹಸುವನ್ನ, ಮತ್ತೆ ಪ್ರತಿಯೊಬ್ಬ ಬಾಲಕರನ್ನು ಕೂಡ ಅವರು ಪೂಜೆ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಎಲ್ಲರೂ ಕೂಡ ಎಲ್ಲದೂ ಕೂಡ ಶ್ರೀಕೃಷ್ಣನ ತತ್ವನೇ ಆಗಿರುತ್ತೆ, ಎಲ್ಲರೂ ಕೂಡ ಶ್ರೀಕೃಷ್ಣನ ಅಂಶನೇ ಆಗಿರುತ್ತೆ. ಇಡೀ ಒಂದು ಏನಾಗಿರುತ್ತೆ ವೃಂದಾವನದಲ್ಲಿ ಆಗಿರ್ಬೋದು, ಆ ಗೋಕುಲದಲ್ಲಿ ಎಲ್ಲ ಒಂದು ಶ್ರೀಕೃಷ್ಣನ ಒಂದು ಸಾನ್ನಿಧ್ಯನೇ ಆಗಿರುತ್ತೆ ಅನ್ನೋದನ್ನ ನಾವಲ್ಲಿ ನೋಡಬಹುದು. ಇಲ್ಲಿ ನೆಕ್ಸ್ಟ್ ಸೈಡ್ ಇನ್ನೊಂದು ಇದೆ, ಒಂದು ಶ್ಲೋಕ ಇದೆ. ಈಗ ನೋಡಿ, ನಾವು ಇಲ್ಲಿ ಈ ಶ್ರೀಕೃಷ್ಣನ ಯೋಗ ಮಾಯೆ ಹೇಗಿರುತ್ತೆ ಅಂದ್ರೆ ನೋಡಿ, ಮೋಹಿತಂ ನಭಿಜಂತಿ ಮಂ ಹ್ಯಭ್ಯಂ ಪರಂ ಹವ್ಯಂ ಸರ್ವಂ ವಿಷ್ಣುಮಯಂ ಜಗತ್ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ವಿಷ್ಣು ಇಸ್ ವೆರಿ ಪ್ರೆಸೆಂಟ್ ಇಸ್ ಎನಿವೇರ್ ಅಂತ, ಲೈಕ್ ಅಂತ ಈ ಶ್ರೀಕೃಷ್ಣ ಯಾವಾಗಲೂ ಕೂಡ ಪ್ರೆಸೆಂಟ್ ಆಗಿರ್ತಾರೆ. ಆತನೇ ಸರ್ವಂ ವಿಷ್ಣುಮಯ ಆಗಿರುತ್ತೆ, ಸರ್ವಂ ವಿಷ್ಣುಮಯ ಅಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಎಲ್ಲಿ? ವೃಂದಾವನದಲ್ಲಿ ಅಂತ ನಾವಿಲ್ಲಿ ನೋಡಬಹುದು. ಅಂದ್ರೆ ಎಲ್ಲಾ ದೇವತೆಗಳು, ಮುಕ್ಕೋಟಿ ದೇವತೆಗಳು ಕೂಡ ಅಲ್ಲಿ ಆರಾಧಕರಾಗಿರ್ತಾರೆ. ಯಾರಿಗೆ? ಶ್ರೀಕೃಷ್ಣ ಪರಬ್ರಹ್ಮನಿಗೆ ಅಂತ ನಾವು ನೋಡಬಹುದು. ಎಲ್ಲ ಯಾಕೆಂದ್ರೆ ಅಷ್ಟು ವಿಸ್ತಾರ ಆಗಿರುತ್ತೆ, ಅದು ಅಷ್ಟು ಪ್ರೀತಿ ತುಂಬಿರುತ್ತೆ ಅನ್ನೋದನ್ನ ನಾವು ನೋಡಬಹುದು. ನೋಡಿ, ಅಜಿಂತ ಭೇದ ಭೇದ ದರ್ಶನ ಶ್ರೀಕೃಷ್ಣನೇ ಮೂಲ ಭಗವಾನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಏನಕ್ಕೆ ಅಂದ್ರೆ ಅವನು ಶ್ರೀಕೃಷ್ಣ ಒಬ್ಬನೇ ಆಗಿರ್ತಾನೆ, ಆದ್ರೆ ಅಸಂಖ್ಯ ಬಾಲಕರು ಮತ್ತು ಕರುಗಳಾಗಿ ವಿಸ್ತಾರಗೊಂಡಿರೋದ್ರಿಂದ ಅದನ್ನ ಅಜಿಂತ ಭೇದ ಭೇದ ದರ್ಶನವನ್ನ ಅಲ್ಲಿ ನಾವು ನೋಡಬಹುದು. ಇಲ್ಲಿ ಪ್ರತಿಯೊಬ್ಬ ಒಂದು ಪೂರ್ಣ ಒಂದು ಕೃಷ್ಣ ಅಲ್ಲಿ ಆಗಿರ್ತಾರೆ. ಇಲ್ಲಿ ಬ್ರಹ್ಮದೇವರು ಎಲ್ಲಾ ವಿಸ್ತಾರಗಳನ್ನ ಕಂಡ್ರೂ ಕೂಡ ಅಂತಿಮವಾಗಿ ಎರಡು ಒಂದು ಕೈಗಳನ್ನು ಜೋಡಿಸ್ಬಿಟ್ಟು ಆ ಒಂದು ಗೋಪಾಲಕನ ಇರ್ತಾರಲ್ಲ ಶ್ರೀಕೃಷ್ಣನಿಗೆ, ಅವರು ನಮಸ್ಕಾರ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಸಾಬೀತು ಮಾಡ್ತಾರೆ. ಇಲ್ಲಿ ಕೃಷ್ಣಂ, ಇಲ್ಲಿ ಭಗವಂ ಸರ್ವಮಯಂ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಶ್ರೀಕೃಷ್ಣ ಯಾರು ಬ್ರಹ್ಮದೇವರು ಇರ್ತಾರಲ್ಲ, ಬ್ರಹ್ಮದೇವರಿಗೆ ಒಂದು ಆಶ್ಚರ್ಯ ಆಗುತ್ತೆ. ಒಂದು ಮೊಮೆಂಟ್ ಕಳೆಯುತ್ತಲ್ಲ, ಒಂದು ಕ್ಷಣ ಕಳೆದಾಗ ಏನಾಗುತ್ತೆ ಅಂದ್ರೆ ಅವರು ಮತ್ತೆ ವಾಪಸ್ ಬಂದು ಅವ್ರು ನೋಡ್ತಾರೆ ಏನಾಗಿರ್ಬೋದು, ಇಲ್ಲಿ ಏನಾದ್ರು ಶ್ರೀಕೃಷ್ಣ ಭಗವಾನರು ಏನಾದ್ರು ಲೈಕ್ ಇಲ್ಲಿ ಬಾಲಕ ಏನಾದ್ರು ಗೊಂದಲಕ್ಕೆ ಏನಾದ್ರು ಈಡಾಕಿದಾರ, ಏನಾಗಿರ್ಬೋದು, ಶ್ರೀಕೃಷ್ಣ ಒಬ್ಬನೇ ಇರ್ತಾನೆ, ಇನ್ನು ಯಾರು ಕೂಡ ಕಾಣೋದಿಲ್ಲ, ಒಂಟಿಯಾಗಿ ಏನಾದ್ರು ಅಲ್ದಾಡ್ತಾ ಇದಾರ ಅಂತ ಅವ್ರಿಗೆ ಒಂದು ಕಸಿವಿಸಿ ಆಗಿರುತ್ತೆ. ಕಸಿವಿಸಿ ಏನಕ್ಕಿಂತ ಅವ್ರಿಗೆ ಒಂದು ಟೆಸ್ಟ್, ಲೈಕ್ ಪರೀಕ್ಷೆ ಮಾಡಿರ್ತಾರಲ್ಲ, ಅವ್ರೊಂದು ಹೋಗಿ ಆಶ್ಚರ್ಯ ಆಗಿರುತ್ತೆ, ಏನಾಗ್ಬೋದು ಅನ್ನೋ ಒಂದು ಕುತೂಹಲ ಅವಾಗ ಇರುತ್ತೆ ಆಕ್ಚುಲಿ. ಆ ಕುತೂಹಲ ಇದ್ದಾಗ ಅವ್ರು ಬಂದು ನೋಡಿದಾಗ ಏನಾಗುತ್ತೆ ಅಂದ್ರೆ ಅದೇ ಸೇಮ್ ಯಥಾಸ್ಥಿತಿ, ಆ ಬಾಲಕರು ಮತ್ತೆ ಕರುಗಳು ಅದೇ ತರನೇ ಇರುತ್ತೆ. ಆ ಲವಲವಿಕೆಯಿಂದ ಎಷ್ಟು ಕರುಗಳು ಇರ್ತಾವೋ, ಎಷ್ಟು ಜನ ಬಾಲಕರು ಇರ್ತಾರೋ ಅಷ್ಟೇ ಸಂಖ್ಯೆಯಲ್ಲಿ ಅವರು ಕೂಡ ಅಲ್ಲಿ ವಿಸ್ತಾರಗೊಂಡಿರ್ತಾರೆ. ಎಲ್ಲಿ? ವೃಂದಾವನದಲ್ಲಿ ಇರಬಹುದು, ಆ ಒಂದು ರಜದ ಒಂದು ಭಾಗದಲ್ಲಿ ಇರಬಹುದು, ಆ ಒಂದು ಮೈದಾನದಲ್ಲಿ ಇರಬಹುದು, ಎಲ್ಲರೂ ಕೂಡ ಯಥಾರೂಪದಲ್ಲಿ ಅವರು ಇರ್ತಾರೆ. ಅವರ ಹಾವಭಾವಗಳಾಗಿರ್ಬಹುದು, ಯಥಾ ಪರಿಸ್ಥಿತಿ ಅವ್ರಿಗೆ ಕಾಣುತ್ತೆ. ಯಾರಿಗೆ? ಬ್ರಹ್ಮದೇವರಿಗೆ ಅಲ್ಲಿ ಕಾಣುತ್ತೆ ಆಕ್ಚುಲಿ. ಅದಕ್ಕೋಸ್ಕರ ಅವರು ನೋಡಿ, ಅವ್ರು ಹೇಳ್ತಾರೆ ಗೋಪಾಲಕನಿಗೆ ನಮಸ್ಕಾರ ಮಾಡ್ತಾರೆ ಅಂತ ಇಲ್ಲಿ ಸಾಬೀತಾಗಿದೆ. ಯಾಕೆಂದ್ರೆ ಶ್ರೀಕೃಷ್ಣನೇ ಮೂಲ ಭಗವಾನ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ನೆಕ್ಸ್ಟ್ ಸರ್. ನೋಡಿ, ಇಲ್ಲಿ ಅಹಂಕಾರ ಪತನ ಮತ್ತು ಪರಮದರ್ಶನ ಅಂತ ಇಲ್ಲಿ ನಾವು ವ್ಯಾಖ್ಯಾನ ಕೊಟ್ಟಿದ್ದೀವಿ. ಇಲ್ಲಿ ಬ್ರಹ್ಮದೇವರು ಹಿಂತಿರುಗಿ ಅವರು ಬಂದು ನೋಡಿದಾಗ ಎರಡು ಗುಂಪಿನ ಬಾಲಕರು ಮತ್ತು ಈ ಕರುಗಳನ್ನ ಅವರು ಕಾಣ್ತಾರೆ. ಇಲ್ಲಿ ಗುಹೆಯಲ್ಲಿರುವ ಮೂಲ ಬಾಲಕರು ಮತ್ತು ಶ್ರೀಕೃಷ್ಣನ ವಿಸ್ತಾರ ರೂಪಗಳು. ನೋಡಿ, ಅವ್ರೇನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಬಂದು ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಇಮಿಡಿಯೇಟ್ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಏನಾದ್ರು ತಪ್ಪಿಸ್ಕೊಂಡಿದಾರೆ ಅಂತ ಅಲ್ಲಿ ಹೋಗ್ತಾರೆ. ಅಲ್ಲೂ ಕೂಡ ಯಥಾಸ್ಥಿತಿನಲ್ಲಿ ಅವ್ರು ಇರ್ತಾರೆ. ಅಲ್ಲಿ ಅದೇ ಅಷ್ಟೇ ಕರುಗಳು, ಅಷ್ಟೇ ಬಾಲಕರು ಕೂಡ ಅಲ್ಲೇ ಇರ್ತಾರೆ. ಇಲ್ಲೂ ಕೂಡ ಅದೇ ಯಥಾಸ್ಥಿತಿಯಲ್ಲೂ ಕೂಡ ಅವರು ಇಲ್ಲೇ ಇರ್ತಾರೆ ಅನ್ನೋದನ್ನ ನಾವು ನೋಡಬಹುದು. ಇಲ್ಲಿ ಇನ್ನೊಂದು ಇದರಲ್ಲಿ ನೋಡಿ, ಸ್ಲೈಡ್ ಅಲ್ಲಿ, ಅದು ಚಿಕ್ಕ ಸ್ಲೈಡ್ ಅಲ್ಲಿ, ಅನಂತ ಬ್ರಹ್ಮಾಂಡಗಳ ದರ್ಶನ, ಪ್ರತಿ ಬ್ರಹ್ಮಾಂಡದ ಒಬ್ಬ ಬ್ರಹ್ಮ ಶ್ರೀಕೃಷ್ಣನ ಆರಾಧಿಸ್ತಾ ಇದ್ರು.
ಸಂಪೂರ್ಣ ಗೊಂದಲಕ್ಕೊಳಗಾದ ಬ್ರಹ್ಮದೇವರು ಶ್ರೀಕೃಷ್ಣ ಪಾದಗಳಿಗೆ 4 ತಲೆಗಳನ್ನಿಟ್ಟು ಅವರು ಮೂರ್ಛೆ ಹೋಗ್ತಾರೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಎಲ್ಲರಿಗೂ ಕೂಡ ಅದು ಆಶ್ಚರ್ಯ ಆಗೇ ಆಗುತ್ತೆ. ಬಟ್ ಬ್ರಹ್ಮದೇವರಿಗೆ ಇನ್ನೂ ಕೂಡ ಹೆಚ್ಚಿನ ಆಶ್ಚರ್ಯ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಆಗ ಅವರು ಶ್ರೀಕೃಷ್ಣನ ಕೇಳ್ತಾರೆ, ಗೋಪಾಲಕನನ್ನ ಹೇಗೆ ಸಾಧ್ಯ ಇದು ಅಂತ ಹೇಳಿದಾಗ, ಹ್ಮ್ ಈಗ ನೀನು ಯಾವ ಬ್ರಹ್ಮಾಂಡದ ಬ್ರಹ್ಮ ಅಂತ ಅವ್ರು ಒಂದು ಕ್ವಶನ್ ಮಾಡ್ತಾರೆ. ನೀವು ಯಾವ ಬ್ರಹ್ಮಾಂಡದ ಬ್ರಹ್ಮ ಅಂತ ಅವ್ರು ಕ್ವಶನ್ ಮಾಡಿದಾಗ ಅವ್ರಿಗೊಂದು ಆಶೆ, ನಾನು ಬ್ರಹ್ಮಾಂಡದ ದೇವರು, ನಾನೊಬ್ಬನೇ ಅನ್ನೋ ಒಂದು ಆತನಲ್ಲಿ ಅಹಂಕಾರ ಇರುತ್ತೆ. ಏನಂತ, ಬ್ರಹ್ಮಾಂಡಕ್ಕೆ ಒಬ್ಬನೇ ಬ್ರಹ್ಮ, ಆಗ ನಾನು ಒಬ್ಬನೇ ಇರ್ತೀನಿ. ಒಬ್ಬನೇ ಇದ್ದಾಗ ನಾನೊಬ್ಬನೇ ಬ್ರಹ್ಮ, ನಾನೊಬ್ಬನೇ ದೇವರು ಅನ್ನೋ ಒಂದು ಮನಸ್ಥಿತಿ ಆತನಲ್ಲಿರುತ್ತೆ. ಆಗ ಏನಾಗುತ್ತೆ ಅಂದ್ರೆ, ಯಾವಾಗ ಈ ಪುಟ್ಟ ಬಾಲಕ ಕೇಳ್ತಾರಲ್ಲ, ನೀನು ಯಾವ ಬ್ರಹ್ಮಾಂಡದ ಬ್ರಹ್ಮ ಅಂತ ಕೇಳಿದಾಗ್ಲೇನೆ ಅಲ್ಲಿ ಅಹಂಕಾರ, ಅಲ್ಲಿ ಅದೇ ಪತನ ಆಗುತ್ತೆ ಅಂತ ಹೇಳ್ಬೋದು. ಅವಾಗ ಏನು ಪರಮ ದರ್ಶನ ಕಾಣುತ್ತೆ ಅಂದ್ರೆ, ಅತ್ಯಂತ ಎಷ್ಟೊಂದು ಬ್ರಹ್ಮಾಂಡಗಳಲ್ಲಿ ಅವರು ತೋರಿಸ್ತಾರೆ. ಯಾಕೆಂದ್ರೆ ಇವರೊಬ್ರು ಚತುರ್ಮುಖ ಬ್ರಹ್ಮ ಒಬ್ಬರೇ ಆಗಿರ್ತಾರೆ. ಈ ಪಂಚಮುಖ ಬ್ರಹ್ಮ ಇರ್ಬೋದು, ಈಗ 12 ತಲೆ 8 ತಲೆ, ಈ ರೀತಿ 24 ಹೆಡ್ ಇರ್ತಕ್ಕಂಥ ಬ್ರಹ್ಮದೇವರನ್ನೆಲ್ಲ ಅವ್ರು ತೋರಿಸ್ತಾರೆ. ಆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥದನ್ನೆಲ್ಲ ಅವರು ಅದನ್ನೇ ವಿಶ್ವ ದರ್ಶನವನ್ನ ಅವರಿಗೆ ಸಂಪೂರ್ಣವಾಗಿ ಪರಿಚಯ ಮಾಡಿಕೊಡ್ತಾರೆ. ಆವಾಗ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಅಹಂಕಾರ ಅಷ್ಟು ಪತನಗೊಳ್ಳುತ್ತೆ ಅಂತ ಹೇಳ್ಬೋದು ಇಲ್ಲಿ. ಅಂದ್ರೆ ಇಷ್ಟೊಂದು ಬ್ರಹ್ಮಾಂಡಗಳಲ್ಲಿ ಬ್ರಹ್ಮದೇವರು ಇದ್ದಾಗ ಎಲ್ಲಾ ಬ್ರಹ್ಮರಿಗೆ ಮೂಲ ಬ್ರಹ್ಮ ಯಾರು, ಮೂಲ ಪರಬ್ರಹ್ಮ ಯಾರು, ಮೂಲ ಆದಿಪುರುಷ ಯಾರು ಅಂದ್ರೆ ಅದು ಶ್ರೀಕೃಷ್ಣ ಪರಬ್ರಹ್ಮನೇ ಆಗಿರ್ತಾರೆ. ಆಗ ಆತನಿಗೆ ಸಂಪೂರ್ಣವಾಗಿ ಅಲ್ಲಿ ಅರ್ಥ ಆಗುತ್ತೆ. ಏನಂತ ಹೇಳಿ, ಓಕೆ, ಪ್ರತಿ ಬ್ರಹ್ಮಾಂಡದಲ್ಲೂ ಕೂಡ ಒಬ್ಬ ಬ್ರಹ್ಮ ಇದ್ದಾಗ ಪ್ರತಿ ಬ್ರಹ್ಮಾಂಡದಲ್ಲೂ ಒಬ್ಬ ಬ್ರಹ್ಮ ಶ್ರೀಕೃಷ್ಣನನ್ನೇ ಆರಾಧನೆ ಮಾಡ್ತಾರೆ. ಅಂದ್ರೆ ಶ್ರೀಕೃಷ್ಣನನ್ನ ಆರಾಧನೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣನನ್ನೇ ಆರಾಧನೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಆತನ ಮುಂದೆ ಇರೋದು ಯಾರು ನೋಡಿ. ಎಷ್ಟು ಅಲ್ಲಿ ಅದು ಇದಾಗುತ್ತೆ ಅಂದ್ರೆ, ಎಷ್ಟು ಆನಂದ ಆಗುತ್ತೆ. ಕೆಲವೊಂದು ಟೈಮ್ ಎಷ್ಟು ಅಲ್ಲಿ ಮಾತೇ ಆಡೋಕೋಗಲ್ಲ, ಅಷ್ಟು ಸ್ಟನ್ ಆಗ್ಬಿಡ್ತಾರೆ, ಅಷ್ಟು ಒಂದು ಭ್ರಮೆಗೊಳಗಾಗ್ತಾರೆ. ಮತ್ತೆ ಏನೂ ಕೂಡ ಆತನಿಗೆ ಅಲ್ಲಿ ಮಾತುಗಳು ಹೊರಡಲ್ಲ ಆಕ್ಚುಲಿ. ಯಾಕೆಂದ್ರೆ ಆ ಶ್ರೀಕೃಷ್ಣ ಪರಬ್ರಹ್ಮನನ್ನೇ ನಾನು ಮುಂದೆ ಕಣ್ಣು ಮುಂದೆ ನೋಡ್ತಾ ಇದ್ದೀನಲ್ಲ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇರುತ್ತೆ. ಬಟ್ ಅವರೊಂದು ಥಾಟ್ ಏನಪ್ಪಾ ಅಂದ್ರೆ, ಒಬ್ಬ ಚಿಕ್ಕ ಬಾಲಕನಿಗೆ ಅಷ್ಟು ವಿದ್ಯೆ ಇದೆ, ಅಷ್ಟು ಶಕ್ತಿ ಇದೆಯಾ, ಅಷ್ಟು ಪರಾಶಕ್ತಿ ಇದೆಯಾ, ಇಷ್ಟೊಂದೆಲ್ಲ ಒಂದು ಮಾಯಾಶಕ್ತಿ ಇದೆಯಾ, ಯೋಗ ಮಾಯೆ ಇದೆ ಅನ್ನೋದು ಅವರಲ್ಲಿ ಹೇಳ್ತಕ್ಕಂಥದ್ದು. ನಾವು ಅದಕ್ಕೆ ಹೇಳೋದು, ಯಾವುದೇ ಒಂದು ಮನುಷ್ಯನಾಗಿರ್ಬೋದು, ಯಾವುದೇ ಒಂದು ವಸ್ತುವಿನೇ ಆಗಿರ್ಬೋದು, ನಾವು ಇದು ಅಳೆಯೋಕೆ ಹೋಗ್ಬಾರ್ದು. ಓಕೆ, ಇದರಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ಇದರಲ್ಲಿ ಎಷ್ಟು ವಿದ್ಯೆ ಇದೆ, ಇದನಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಅಳೆಯಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಒಂದು ಶಕ್ತಿ, ಮತ್ತೆ ಅವ್ರದೇ ಆದಂತಹ ಒಂದು ನುಡಿಗಳು ಇರುತ್ತೆ, ಅವ್ರದೇ ಆದಂತಹ ಒಂದು ಮೈಕಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ನಾವು ರೆಸ್ಪೆಕ್ಟ್ ಏನಕ್ಕೆ ಕೊಡಬೇಕು ಪ್ರತಿಯೊಬ್ಬನಿಗೂ ಅಂತ ಹೇಳಿದ್ರೆ ಇದಕ್ಕೆ ಕಾರಣ. ಅವ್ರಿಗೆ ಆದಂಥ ವಿದ್ಯೆ ಮತ್ತು ಅವ್ರಿಗೆ ಆದಂಥ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನ ನಾವು ನೋಡ್ತಕ್ಕಂಥದ್ದು. ಎಲ್ಲರಲ್ಲೂ ಕೂಡ ಪರಮಾತ್ಮನೇ ಇರ್ತಾನೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಕೂಡ ನಿರಂತರವಾಗಿ ನಾವು ಡಿವೋಷನಲ್ ಸರ್ವಿಸ್ನ ನಾವು ಮಾಡ್ತಾ ಇರಬೇಕು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕಾಗಿರುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಇಲ್ಲಿ ನಾವು ಬ್ರಹ್ಮದೇವರ ಕಥಾನಾಯಕನಾಗಿರ್ಬೋದು, ಬಟ್ ಈ ಕಥೆಗೆ ನಾಯಕ, ನಿಜವಾದ ಕಥಾನಾಯಕ ಬಂದು ಶ್ರೀಕೃಷ್ಣ ಪರಬ್ರಹ್ಮನೇ ಆಗಿರ್ತಾರೆ. ಏಕೆಂದ್ರೆ ಈ ಈ ಬ್ರಹ್ಮನನ್ನ ಹೇಗಾದ್ರೂ ಮಾಡಿ ಆತನ ಎಂದಿದ್ರೂ ಅಹಂಕಾರ ಪತನ ಆಗೇ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಈ ಪರಮದರ್ಶನ ಅವರಿಗೆ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದ ಕಾರಣ ಆ ಒಂದು ಟೆಸ್ಟ್ ಮಾಡಿದಾಗ ಯಾವಾಗ ಇಲ್ಲಿ ಬ್ರಹ್ಮನೇ ಮೋಹಿತಕ್ಕೆ ಒಳಗಾಗಿರತ್ತು. ಈ ಬ್ರಹ್ಮನ ವಿವಾಹನ ಲೀಲೆನಲ್ಲಿ ಆತ ಮೋಹಿತ ಈ ಒಂದು ಶ್ರೀಕೃಷ್ಣ ಪರಬ್ರಹ್ಮನ ಒಂದು ವಿಮೋಹನ ಲೀಲೆಗೆ ಈತನೇ ಒಳಗಾಗಿರೋದು. ಯಾರು? ಬ್ರಹ್ಮದೇವರೇ ಒಳಗಾಗಿರ್ತಾರೆ. ಅದನ್ನ ಅವರು ತಿಳಿದ್ಬಿಟ್ಟು ಅವರೇ ಶ್ರೀಕೃಷ್ಣನ ಪಾದಗಳಿಗೆ ಅವರು ತಲೆಗೊಟ್ಟು ಮೂರ್ಛೆ ಹೋಗ್ತಾರೆ ಅಂತ ಹೇಳಿ ನಾವು ಹೇಳ್ಬಹುದು. ಇಲ್ಲಿ ನೆಕ್ಸ್ಟ್ ಸ್ಲೈಡ್. ಈಗ ನೋಡಿ, ಇಲ್ಲಿ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗಗಳ ಒಂದು ವಿಚಾರವನ್ನ ನಾವು ತಗೊಂಡಾಗ, ಇಲ್ಲಿ ಜ್ಞಾನ ಮಾರ್ಗದಲ್ಲಿ ಏನಾಗುತ್ತೆ ಅಂದ್ರೆ, ಸ್ವಪ್ರಯತ್ನದಿಂದ ಇರ್ತಕ್ಕಂಥದ್ದು ಫಲಿ ಆಗಿರುತ್ತೆ. ಜಸ್ಟ್ ಕೇವಲ ಇರ್ತಕ್ಕಂಥದ್ದು, ಟಯರ್ಡ್ ಆಗ್ತಕ್ಕಂಥದ್ದು, ಜಸ್ಟ್ ಒಂದು ಖಾಲಿ ಒಟ್ಟು ಕುಡ್ಡಿದಂತೆ ಅಕ್ಕಿ ಇಲ್ಲ, ಬರೀ ಶ್ರಮ ಮಾತ್ರ ಅಷ್ಟೇನೆ. ಇದು ನಾವು ಜ್ಞಾನ ಮಾರ್ಗಕ್ಕೆ ಹೋದಾಗ ನಾವು ಎಷ್ಟೇ ಭೇದಗಳನ್ನ ಕಲಿದ್ರು ಕೂಡ, ನಾವು ಎಷ್ಟೇ ಜ್ಞಾನವನ್ನ ನಾವು ಗಳಿಸಿದ್ರು ಕೂಡ ನಮ್ಮ ಒಂದು ಸ್ವಪ್ರಯತ್ನ ಆಗಿರುತ್ತೆ ಅಷ್ಟೇನೆ. ಯಾವುದೇ ಒಂದು ಗುರುಗಳ ಒಂದು ಇದರ ಟಚ್ ಇರಲ್ಲ, ಅವ್ರದ್ದು ಒಂದು ಕಾಂಟ್ಯಾಕ್ಟ್ ಅದು ಇರಲ್ಲ. ನಮ್ಮ ಯಾವ್ದಾವುದೋ ಒಂದು ಸಬ್ಜೆಕ್ಟ್ಗಳನ್ನ ನಾವು ಪಾರಾಯಣ ಮಾಡಿಕೊಂಡು ನಮ್ಮ ಒಂದು ಸ್ವಂತ ಪ್ರಯತ್ನದಿಂದ ನಾವು ಆ ಒಂದು ಮಾರ್ಗಕ್ಕೆ ನಾವು ಹೋಗ್ತಿದ್ದೀವಿ. ಬಟ್ ಏನೇ ಮಾರ್ಗಕ್ಕೆ ಆ ಮಾರ್ಗಕ್ಕೆ ಹೋದಾಗ ಏನಾಗುತ್ತೆ ಅಂದ್ರೆ, ನಮ್ಮಲ್ಲಿ ಅಹಂಕಾರ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಅಹಂಕಾರ ಮತ್ತೆ ಅಸೂಯೆ, ಈ ಅರಿಷಡ್ ವರ್ಗಗಳು ಏನೇನಿರುತ್ತೋ ಇದೆಲ್ಲದೂ ಕೂಡ ಈ ಒಂದು ಜ್ಞಾನ ಮಾರ್ಗದಲ್ಲಿ
ಬಿಟ್ ಇದ್ದೇ ಇರುತ್ತೆ. ಆಗ ಏನಾಗುತ್ತೆ ಅಂದ್ರೆ ನಾವು ಎಷ್ಟೇ ನಾವು ಆ ಒಂದು ಶ್ರಮ ಪಟ್ಟಂಗೆ ನಮ್ಮ ಒಂದು ಏಜ್ ವ್ಯರ್ಥ ಆಗುತ್ತೆ, ನಮ್ಮ ವಯಸ್ಸು ವ್ಯರ್ಥ ಆಗುತ್ತೆ, ನಮ್ಮ ಶಕ್ತಿ ವ್ಯರ್ಥ ಆಗುತ್ತೆ ಅಷ್ಟೇನೆ. ಬಟ್ ಸ್ವಪ್ನದಿಂದ ಹೇರ್ಬೋದು, ಬಟ್ ಫಲಿತಾಂಶ 100ಕ್ಕೆ 1 ಸಿಗ್ಬೋದೇ ಹೊರತು 100ಕ್ಕೆ 100 ಅಂತೂ ಎಂದೂ ಸಿಗಲ್ಲ. ಬಟ್ ಅದು ಜಸ್ಟ್ ಒಂದು ಶ್ರಮ ಮಾತ್ರ ಆಗಿರುತ್ತೆ ಅಂತ ಹೇಳ್ಬೋದು. ಬಟ್ ಭಕ್ತಿ ಮಾರ್ಗದಲ್ಲಿ ಹಂಗಲ್ಲ, ಯಾವಾಗಲೂ ಕೂಡ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಸಹನೆ ವೆರಿ ಇಂಪಾರ್ಟೆಂಟ್, ಮತ್ತು ವಿನಯ ಇಸ್ ವೆರಿ ಇಂಪಾರ್ಟೆಂಟ್. ಆಗ ನಮ್ರವಾಗಿ ಕುಳಿತು ಬಿಟ್ಟು ಜಸ್ಟ್ ನಾವು ಏನ್ ಗೊತ್ತಾ, ನಮ್ಮ ಗುರುಗಳಿಂದ ಆಗಿರ್ಬೋದು ಒಂದು ಜಸ್ಟ್ ಒಂದು ಕೇಳ್ತಕ್ಕಂಥದ್ದು. ಆ ಕೇಳಿದಾಗ ಏನಾಗುತ್ತೆ ಅಂದ್ರೆ ಕೇಳ್ತಕ್ಕಂಥದ್ದು, ಮತ್ತೆ ಅವ್ರಿಗೆ ಒಳ್ಳೆಯ ರೀತಿ ಭಾವನೆಯಲ್ಲಿ ಉತ್ತರ ಕೊಡ್ತಕ್ಕಂಥದ್ದು. ಆಗ ಏನಾಗುತ್ತೆ ಅಂದ್ರೆ ಈ ಶ್ರೀ ಕೃಷ್ಣನೇ ಸ್ವತಃ ಜಯಿಸಲ್ಪಡುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ನಾವು ಡಿವೋಷನಲ್ ಸರ್ವಿಸ್ ಅಲ್ಲಿ ಇರಬೇಕು, ಯಾವಾಗಲೂ ಕೂಡ ನಾವು ಜಪಮಾಲಿನ ನಾವು ಮಾಡ್ತಿರ್ಬೇಕು, ಹರೇ ನಾಮ ಸ್ಮರಣೆನ ನಾವು ಮಾಡ್ತಾ ಇರಬೇಕು ಅನ್ನೋದಕ್ಕೆ ಈ ಒಂದು ಉದಾಹರಣೆ. ಆಗ ಏನಾಗುತ್ತೆ, ಶ್ರೀ ಕೃಷ್ಣನೇ ಸ್ವತಃ ಆತನೇ ಜಯಿಸಲ್ಪಡುತ್ತಾನೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಆಗ ನಾವು ಭಕ್ತಿ ಮಾರ್ಗನೇ ಇಸ್ ವೆರಿ ವೆರಿ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಿದ್ರೆ, ಇದಕ್ಕೆ ಕಲಿಯುಗದಲ್ಲಿ ಯಾವಾಗಲೂ ಕೂಡ ನಾವು ಭಕ್ತಿ ಮಾರ್ಗದಲ್ಲಿ ನಾವು ಹೋಗಬೇಕು. ಆಗ ಭಕ್ತಿ ಮಾರ್ಗದಲ್ಲಿ ಇದ್ದಿದ್ದಕ್ಕೆ ಅವರು ಯಾರೋ ಶ್ರೀಕೃಷ್ಣ ಪರಬ್ರಹ್ಮ ಅವರು ಇದಕ್ಕೇನು ಅವರೇ ವಿಸ್ತಾರಗೊಂಡು ಬಿಟ್ಟು ಈ ಒಂದು ಆ ವ್ರಜದಲ್ಲಿ ಆ ಬೃಂದಾವನದಲ್ಲಿ ಕರುಗಳಾಗಿ ಮತ್ತು ಬಾಲಕರಾಗಿ ವಿಸ್ತಾರಗೊಂಡಿದ್ದು ಏನಕ್ಕೆ ಅಂದ್ರೆ ಅವರಲ್ಲಿರ್ತಕ್ಕಂಥ ಭಕ್ತಿಯಿಂದಲೇ ಅವರಿಗೆ ಅಷ್ಟು ಸಾಧ್ಯ ಆಗಿರ್ತಕ್ಕಂಥದ್ದು. ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ ಈಗ ನಾವು ಗುರು ಪರಂಪರೆಯಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ ಯಾವಾಗಲೂ ಕೂಡ ಈ ಒಂದು ಕೀರ್ತನೆಗಳಿಂದ ಇರ್ಬೋದು, ಮತ್ತೆ ಈ ಒಂದು ವೇದಶಾಸ್ತ್ರಗಳಿಂದ ಇರ್ಬೋದು, ಮತ್ತೆ ಶ್ರೀಕೃಷ್ಣ ಪರಬ್ರಹ್ಮರನ್ನ ಹೊಲಿಸೋದಕ್ಕೆ ಅವರ ಕಥನಗಳಾಗಿರ್ಬೋದು, ಭಗವದ್ಗೀತೆ ಇರ್ಬೋದು, ಭಾಗವತಗಳಾಗಿರ್ಬೋದು, ಏನಕ್ಕೆ ನಾವು ಪಾರಾಯಣ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ. ಯಾಕೆಂದ್ರೆ ನಾವು ಆ ಒಂದು ಪರಬ್ರಹ್ಮನನ್ನ ಹೊಲಿಸ್ಕೊಳೋಕ್ಕೋಸ್ಕರ. ಆಗ ಏನಾಗುತ್ತೆ ಅಂದ್ರೆ ಭಕ್ತರಿಗೋಸ್ಕರ ಆತ ಓಡೋಡಿ ಬರ್ತಾನೆ ಎಲ್ಲಿದ್ರು ಕೂಡ. ಅದಕ್ಕೆ ಶ್ರೀಕೃಷ್ಣನ ಸ್ವತಃ ಅಲ್ಲಿ ಜಯಿಸಲ್ಪಡುತ್ತಾನೆ ಅಂತ ಹೇಳ್ತೇವೆ. ನಾವು ಬರೀ ಜ್ಞಾನ ಮಾರ್ಗ ಒಂದಕ್ಕೆ ನಾವು ಜಾಸ್ತಿ ನಾವು ಒತ್ತು ಕೊಡಕ್ ಹೋಗ್ಬಾರ್ದು. ಯಾವಾಗಲೂ ಕೂಡ ಭಕ್ತಿ ಮಾರ್ಗಕ್ಕೆ ನಾವು ಕೊಟ್ರೇನೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇದಕ್ಕೆ ಹೇಳೋದು, ಜ್ಞಾನ ಮಾರ್ಗದಲ್ಲಿ ಇರ್ತಕ್ಕಂತಹ ಯಾರೋ ಬ್ರಹ್ಮದೇವರು ಆತನ ಒಂದು ಪರಿಮಿತಿಯಲ್ಲಿ ಮಾತ್ರನೇ ಯೋಚನೆ ಮಾಡ್ತಾರೆ. ಪರಿಮಿತಿನಲ್ಲಿ ಓಕೆ, ನಾನು ಬ್ರಹ್ಮಾಂಡಕ್ಕೆ ನಾನು ಒಬ್ಬನೇ ಬ್ರಹ್ಮನ ಆಗಿರೋದ್ರಿಂದ ನಾನು ಒಬ್ಬನೇ ವ್ಯಕ್ತಿಯನ್ನ ಲೆಕ್ಕಾಚಾರದಲ್ಲಿ ಇದ್ದ. ಅದೇ ಹೇಗೆ ಅಂದ್ರೆ ಈ ಬಾವಿಲಿ ಕಪ್ಪೆ ಇರೋ ತರ. ಓಕೆ, ಈ ಬಾವಿಲಿ ಕಪ್ಪೆ ಇದ್ದಾಗ ಬಾವಿನೇ ಇದು ಒಂದು ಬ್ರಹ್ಮಾಂಡ ಅನ್ನೋ ಲೆಕ್ಕಾಚಾರದಲ್ಲಿ ಆತ ಯೋಚನೆ ಮಾಡ್ದ. ಬಟ್ ಎಷ್ಟೋ ಬಾವಿಗಳಿದಾವೆ, ಎಷ್ಟೋ ಹೊರಗಿನ ಪ್ರಪಂಚ ವಿಶಾಲವಾಗಿದೆ ಅನ್ನೋದನ್ನ ಆತ ಅರ್ಥಕೊಳ್ಳಿಲ್ಲ. ಯಾವಾಗ ಆ ಅರ್ಥಕೊಂಡ ಅಂದ್ರೆ ಯಾವಾಗ ಈ ಬ್ರಹ್ಮಾಂಡದಲ್ಲಿ ಪರ ಸಿಕ್ಕಾಪಟ್ಟೆ ಅಖಿಲಾಂಡ ಕೋಟಿ ಕೋಟ್ಯಾನುಕೋಟಿ ಬ್ರಹ್ಮರಿದ್ದಾರೆ, ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳಿದಾವೆ ಅಂತ ಆತನಿಗೆ ಯಾವಾಗ ಅರಿವಾಗುತ್ತೋ ಆಗ ಆತನಿಗೆ ಭಕ್ತಿ ತುಂಬಾನೇ ಆತನಿಗೆ ಬರುತ್ತೆ. ಆಗ ಆತ ಮೂರ್ಛೆ ಹೋಗ್ಬಿಟ್ಟು ಆತ ಯಾರಿಗೆ 4 ಮುಖಗಳನ್ನ ಇದಕ್ಕೆ ನಮ್ಮ ಯಾರು ಶ್ರೀಕೃಷ್ಣ ಪರಬ್ರಹ್ಮರಿಗೆ ಅರ್ಪಿಸ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಅದು ಭಕ್ತಿ ಮಾರ್ಗ. ಸರೆಂಡರ್ ಟು ದಿ ಗಾಡ್ ಅಂದ್ರೆ ಅದೇ ಅಂತ ನಾವಿಲ್ಲಿ ಹೇಳ್ಬಹುದು. ಆಗ ಏನಾಗುತ್ತೆ ಅಂದ್ರೆ ಆ ಬ್ರಹ್ಮದೇವರು ಈ ಒಂದು ಶ್ರೀಕೃಷ್ಣ ದಿವ್ಯ ರೂಪವನ್ನ ಒಂದು ಸ್ತುತಿಸುತ್ತಾರೆ. ಏನಂತ ಹೇಳ್ತಾರೆ, ಅವರು ವರ್ಣನೆ ಮಾಡ್ತಾರೆ. ಏನಂತ, ಮೇಘ ಬಣ್ಣದ ದೇಹ, ಒಂದು ಮಿಂಚಿನಂತೆ ಹಳದಿ ವಸ್ತ್ರ, ನವಿಲು ಗರಿ, ಆಮೇಲೆ ವನಮಾಲೆಯನ್ನು ಇಟ್ಕೊಂಡಿರ್ತಕ್ಕಂತಹ ನಂದಾನ ಮಗನೇ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಭು. ನೋಡಿ, ಇಲ್ಲಿ ನಾವು ನೋಡಬಹುದು ಬ್ರಹ್ಮಸ್ತುತಿನಲ್ಲಿ ಎಷ್ಟು ಇರುತ್ತೆ ಅನ್ನೋದನ್ನ ನಾವು ನೋಡೋದು. ಎಲ್ಲ ಭಕ್ತರು ಕೂಡ ಇದನ್ನ ನಾವು ತಿಳ್ಕೊಳ್ಬೇಕು. ಎಲ್ಲ ಭಕ್ತರ ದಿನನಿತ್ಯದಲ್ಲಿ ನಾವು ಇದನ್ನ ಯಾವಾಗಲೂ ಕೂಡ ಅಳವಡಿಸ್ಕೋಬೇಕು ಈಗ. ಯಾಕೆಂದ್ರೆ ಬ್ರಹ್ಮನ ಒಂದು ಜಸ್ಟ್ ಒಂದು ನಿದರ್ಶನ ಅಷ್ಟೇನೆ. ಅವರು ನಮ್ಗೆ ಉದಾಹರಣೆಯಾಗಿ ಇದನ್ನ ನಮಗೆ ಕೊಟ್ಟೋಗಿದ್ದಾರೆ. ಏನ್ ಮಾಡ್ಬೇಕು, ವಿನಮ್ರತೆ ಭಾವದಿಂದ ನಾವು ಯಾವಾಗಲೂ ಕೂಡ ಇರಬೇಕು. ವಿನಮ್ರತೆ ಭಾವ ಅಂದ್ರೆ ಗುರು ಹಿರಿಯರಿಗೆ ವಿನಮ್ರತೆಯಿಂದ ನಾವು ಗೌರವ ಕೊಡಬೇಕು. ಏನಂತ ಹೇಳ್ತಾರೆ, ಬ್ರಹ್ಮ ದೇವರು ಈ ಕ್ಷಮೆ ಕೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಅಚ್ಯುತ, ನಾನು ರಜೋಗುಣಗಳಲ್ಲಿ ಹುಟ್ಟಿ ಸ್ವತಂತ್ರ ನಿಯಂತ್ರಕ ಎಂದು ತಿಳಿದೆ ಅಹಂಕಾರದ ಕತ್ತಲಲ್ಲಿ ನಿಮ್ಮನ್ನು ಅವಮಾನಿಸಿದೆ. ನಿಮ್ಮ ಪಾದ ಪ್ರಕಾಶ ನನ್ನ ಅಂಧಕಾರವನ್ನ ನಾಶ ಮಾಡಲಿ ಅಂತ ಹೇಳಿ ಅವ್ರು ಬೇಡ್ಕೊಳ್ತಾರೆ. ಅದು ವಿನಮ್ರತೆ. ಅದು ಜಸ್ಟ್ ವಿನಮ್ರತೆ ಮನೋಭಾವ. ವಿನಮ್ರತೆ ಮನೋಭಾವ ಅಂದ್ರೆ ನೋಡಿ, ವಿನಮ್ರತೆ ಮನೋಭಾವದಲ್ಲಿ ಅಲ್ಲ ಅಹಂಕಾರ ಇರಲ್ಲ. ವಿನಮ್ರತೆ ರೀತಿನಲ್ಲಿ ಅವರು ಹೃದಯನ ಅವ್ರಿಗೆ ಸಮರ್ಪಿಸಿರ್ತಾರೆ. ಏನಂತ ಹೇಳ್ತಾರೆ, ನಾನು ರಜೋಗುಣದಲ್ಲಿ ಹುಟ್ಟಿರ್ಬೋದು, ಬಟ್ ನಾನೇ ಸ್ವತಂತ್ರ ನಿಯಂತ್ರಕ ಅಂದ್ರೆ ನಾನು ಅಹಂ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಅದೇ ರೀತಿ ನಾನು ಬೆಳೆದು ಬಂದೆ. ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ಟೆಸ್ಟ್ ಮಾಡಿದೆ, ಅದೇ ರೀತಿ ಪರೀಕ್ಷೆ ಮಾಡಿದೆ, ಅದೇ ರೀತಿ ನನ್ನ ಮನೋಭಾವನೆ ಇತ್ತು. ಯಾರೂ ದೇವತೆಗಳು ಸಮಾನರಲ್ಲ, ನಾನೇ ಒಬ್ಬ ದೇವತೆ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಅಹಂನಿಂದ ನಾನು ಮೆರೀತಾ ಇದ್ದೆ.
ಈ ಅಹಂಕಾರದ ಕತ್ತಲಲ್ಲಿ ನಾನು ನಿಮ್ಮನ್ನು ಅವಮಾನಿಸ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊಳ್ತಾರೆ. ಇದು ವಿನಮ್ರತೆ ಮನೋಭಾವ. ನಾವು ಪ್ರತಿನಿತ್ಯ ದಿನನಿತ್ಯದಲ್ಲೂ ಕೂಡ ನಾವು ವಿನಮ್ರತೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಅಹಂಕಾರದಿಂದ ನಾವು ಮೆರೆಯೋದಕ್ಕೆ ಹೋಗಬಾರದು. ಯಾಕಂದ್ರೆ ಎಲ್ಲಾ ಮನುಷ್ಯರಲ್ಲೂ ಕೂಡ ರಜೋಗುಣ ತಪೋಗುಣ ಅನ್ನೋದು ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಆಗ ಏನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಪೆಟ್ಟು ತಿನ್ನೋದು ಸಹಜ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಕ್ಷಮೆಯಾಚನೆ ಇರಬೇಕು. ಎಲ್ಲೋ ಒಂದು ತಪ್ಪುಗಳಾಗುತ್ತೆ. ಆ ತಪ್ಪುಗಳು ಆದಾಗ ಏನಾಗುತ್ತೆ, ನಾವು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮುಂದುವರಿತಾ ಇರಬೇಕು. ಜಪವನ್ನ ನಾವು ಕಂಟಿನ್ಯೂ ಮಾಡ್ತಾ ಇರಬೇಕು. ಯಾವಾಗಲೂ ಕೂಡ ನಾವು ಗುರುಗಳಿಗೆ ಸರೆಂಡರ್ ಆಗ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಅದು ವಿನಮ್ರತೆ ಭಾವ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಶ್ರವಣ ಅಂದ್ರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಶ್ರವಣ ಭಾವ ಏನಾಗುತ್ತೆ ಅಂದ್ರೆ ಈ ಜ್ಞಾನದ ಪ್ರಯತ್ನವನ್ನು ತ್ಯಜಿಸ್ಬಿಟ್ಟು ಭಕ್ತರಿಂದ ಶ್ರೀಕೃಷ್ಣನ ಕಥೆಯನ್ನ ಕೇಳಬೇಕು, ಆಲಿಸ್ಬೇಕು, ಕೇಳಬೇಕು. ತನು ವಾಕ್ ಮನಸ್ಸಿನಿಂದ ಸಮರ್ಪಿಸಿದರೆ ಅಜೇಯನಾದ ಶ್ರೀಕೃಷ್ಣನನ್ನು ಜಯಿಸಬಹುದು ಅಂತ ಹೇಳಿ ಇಷ್ಟು ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ಅಲ್ಲಿ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಭಕ್ತರಿಂದ ಈ ಒಂದು ವೈಷ್ಣವ ವೃಂದವದರಿಂದ ಶ್ರೀಕೃಷ್ಣನ ಕಥಾನಗಳನ್ನ ಕೇಳ್ತಾ ಇರಬೇಕು. ಇನ್ನೂ ಜಾಸ್ತಿ ಹೇಳಿ, ಇನ್ನೂ ಜಾಸ್ತಿ ಹೇಳಿ ಅಂತ ಕೇಳ್ತಾ ಇರಬೇಕು. ಆಗ ಏನಾಗುತ್ತೆ ಅಂದ್ರೆ ಯಾವಾಗಲೂ ಕೂಡ ನಮ್ಮ ವಾಕ್ ಮನಸ್ಸಿಂದ ನಾವು ಅರ್ಪಿಸ್ಬೇಕು. ಅದರಲ್ಲೂ ಕೂಡ ಯಾವುದೇ ಅಹಂಕಾರ ಇರಬಾರ್ದು, ದುರಾಸೆ ಇರಬಾರ್ದು, ಮೋಸ ಕಪಟ ನಾಟಕ ಯಾವುದು ಕೂಡ ಇರಬಾರ್ದು. ಆಗ ಏನಾಗುತ್ತೆ ಅಂದ್ರೆ ಈವನ್ ನಮ್ಮ ಯಾರು ಪರಬ್ರಹ್ಮ ಇರ್ಬೋದು, ಪರಬ್ರಹ್ಮನಾಗಿರುತ್ತೆ ಶ್ರೀಕೃಷ್ಣ, ಪರಬ್ರಹ್ಮನನ್ನೇ ನಾವು ಜಯಿಸಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ನೆಕ್ಸ್ಟ್ ಸ್ಟೇಟ್. ನೆಕ್ಸ್ಟ್ ಸಹನೆ ಅನ್ನೋದು ವೆರಿ ಇಂಪಾರ್ಟೆಂಟ್. ತಾಳ್ಮೆ ಇರಬೇಕು ಯಾವಾಗಲೂ ಕೂಡ. ನಮ್ಗೆ ಏನಾದ್ರು ರಿಸಲ್ಟ್ ಸಿಗ್ದಲೇ ಇದ್ರೆ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಜಪಾನ ಕಡಿಮೆ ಮಾಡೋದು, ಇಲ್ಲಾಂದ್ರೆ ಈ ಒಂದು ಅಧಿವೇಶನಗಳಿಗೆ ಜಾಸ್ತಿ ಜಾಯಿನ್ ಆಗದಲೇ ಇರ್ತಕ್ಕಂಥದ್ದು. ಯಾಕೆಂದ್ರೆ ಸಹನೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದಾಗ ಏನಾಗುತ್ತೆ, ಎಂದಾದ್ರೂ ಒಂದಿನ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಎಷ್ಟು ತಾಳ್ಮೆ ಇರುತ್ತೋ ಅಷ್ಟು ಮನುಷ್ಯನಿಗೆ ಒಳ್ಳೇದು ಅನ್ನೋದನ್ನ ನಾವು ಹೇಳ್ಬೋದು. ಯಾಕೆಂದ್ರೆ ಬ್ರಹ್ಮದೇವರು ಅಲ್ಲೇ ತಪ್ಪು ಮಾಡಿದ್ದು ಅಂದ್ರೆ ಸಹನೆ ಇರಲಿಲ್ಲ ಅವರಿಗೆ. ಇಮಿಡಿಯೇಟ್ ಅವ್ರು ತಾಳ್ಮೆ ಕಳ್ಕೊಂಡ್ಬಿಟ್ರು. ಟೆಸ್ಟ್ ಮಾಡ್ಬೇಕು ಅಂತ ಒಂದು ಮುಂದಾಲೋಚನೆಯನ್ನ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರು ಅಪಹರಣ ಮಾಡ್ಬಿಟ್ಟು ಅವ್ರಿಗೆ ಅಪಮಾನ ಮಾಡ್ಬಿಟ್ರು. ಯಾರಿಗೆ? ಪರಬ್ರಹ್ಮರಿಗೆ ಅಪಮಾನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರು ಸಹನೆಯನ್ನ ಅವರು ಕಳ್ಕೊಂಡ್ರಲ್ಲಿ. ಸಹನೆ ಕಳ್ಕೊಂಡು ಅವ್ರು ಇಮಿಡಿಯೇಟ್ ಬಂದ್ಬಿಟ್ಟು ಅವರ ಒಂದು ಸಹನೆಗೆ ಕಳ್ಕೊಂಡಾಗ ಅವರ ತಪ್ಪಿನ ಅರಿವಾಗಿ ಅವರು ಕ್ಷಮಾಪಣೆಯನ್ನ ಕೇಳಿದ್ರು. ಆ ಸಹನೆ ಅನ್ನೋದು ಇದ್ದಿದ್ರೆ ಏನಾಗಿರುತ್ತೆ ಅಂದ್ರೆ ಅವ್ರಿಗೆ ಆ ಒಂದು ಅಪಮಾನವನ್ನು ಕೂಡ ಆಗ್ತಾ ಇರಲಿಲ್ಲ. ಅಲ್ಲಿ ಆ ಒಂದು ಕ್ಷಣ ಬಾಲಕರು ಕೂಡ ಯಾರು ಕೂಡ ಅಲ್ಲಿ ಅಪಹರಣಗೊಳ್ತಾ ಇರಲಿಲ್ಲ. ನೋಡಿ, ಅದಕ್ಕೆ ಜೀವನದ ಕಷ್ಟಗಳನ್ನ ಶ್ರೀಕೃಷ್ಣನ ಕಾರುಣ್ಯ ಎಂದು ಸ್ವೀಕರಿಸಿ ಮನ ವಾಕ್ ತನುವಿನಿಂದ ನಮಸ್ಕರಿಸುವವನಿಗೆ ಮುಕ್ತಿ ಅವನ ಹಕ್ಕಿನ ಆಸ್ತಿ ಆಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಯಾವಾಗಲೂ ಕೂಡ ಶ್ರೀಕೃಷ್ಣನ ಕಾರುಣ್ಯ ಎಂದು ಸ್ವೀಕರಿಸಿ ಏನೇ ಜೀವನದ ಕಷ್ಟಗಳು ಬಂದರೂ ಕೂಡ ಓಕೆ, ಇದು ಶ್ರೀಕೃಷ್ಣನಿಂದಲೇ ನಮಗೆ ಬಂದಿರತಕ್ಕಂಥದ್ದು. ಸಂತೋಷಗಳು ಬಂದರೂ ಕೂಡ ಶ್ರೀಕೃಷ್ಣನಿಂದಲೇ ಬಂದಿರತಕ್ಕಂಥದ್ದು. ಎಲ್ಲದೂ ಕೂಡ ಶ್ರೀಕೃಷ್ಣನ ಮಾಯೆ, ಎಲ್ಲದೂ ಕೂಡ ಶ್ರೀಕೃಷ್ಣನ ಒಂದು ಸಮರ್ಪಣೆ ಅನ್ನೋದನ್ನ ನಾವು ಯಾವಾಗಲೂ ಕೂಡ ಅಂಗೀಕರಿಸ್ತಾ ಇರಬೇಕು. ಅದನ್ನ ನಾವು ಸುಮ್ಮನೆ ನಾವು ಅಂಗೀಕರಿಸಬಾರ್ದು. ತನು ಮನ ವಾಕ್ ಅದರಿಂದ ನಾವು ಯಾವಾಗಲೂ ಕೂಡ ಅದು ಭಾವಿಸ್ತಾ ಇರಬೇಕು, ನಮಸ್ಕರಿಸ್ತಾ ಇರಬೇಕು. ಆಗ ತಾನೇ ನಮಗೆ ಮುಕ್ತಿಯನ್ನು ದೊರೆಯಕ್ಕೆ ಸಾಧ್ಯ. ಅದು ದೊರೆಯುತ್ತೆ. ಯಾಕೆಂದ್ರೆ ಎಂಥ ಜೀವನದ ಕಷ್ಟಗಳು ಬಂದರೂ ಕೂಡ ನಮ್ಮ ಮನಸ್ಥಿತಿಯನ್ನ ನಾವು ಬದಲಾಯಿಸ್ಕೊಳ್ಬಾರದು. ನಾವು ಬೇರೆ ದಾರಿಯನ್ನ ನಾವು ಹಿಡಿಯೋಕೆ ಹೋಗ್ಬಾರ್ದು. ಹಾಗೇನಾಗುತ್ತೆ, ಈಗ ನೋಡಿ, ಯಾವುದೋ ಸಹನೆ ನಾವು ಗೆಟ್ಬಿಟ್ಟು ಏನೋ ಒಂದು ಕಷ್ಟ ಬಂತು ಅಂದ ತಕ್ಷಣ ಈ ದಾರಿ ಬಿಟ್ಟು ಬೇರೆ ದಾರಿ ಹೋದಾಗ ಏನಾಗುತ್ತೆ ಅಂದ್ರೆ ಆ ದಾರಿನಲ್ಲೂ ರಿಸಲ್ಟ್ ಸಿಗ್ದಲೇ ಇನ್ನೊಂದು ದಾರಿಗೆ ಹೋಗೋದು, ಆ ದಾರಿನಲ್ಲೂ ರಿಸಲ್ಟ್ ಸಿಗ್ದಲೇ ಇನ್ನೊಂದು ದಾರಿಗೆ ನಾವು ಹೋಗ್ತಕ್ಕಂಥದ್ದು. ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಎಲ್ಲೂ ಕೂಡ ಆಗದಾಗೆ ನಾವು ಏನಾಗುತ್ತೆ, ನಿರ್ಗತಿಕರಾಗ್ಬಿಡ್ತೀವಿ. ಮತ್ತೆ ಎಲ್ಲೋ ಅಲೆಮಾರಿಗಳಾಗಬೇಕಾಗುತ್ತೆ. ಆಗ ನಮ್ಗೆ ಯಾವುದೇ ತರ ಗುರುಗಳು ನಮಗೆ ಸಿಗೋದಿಲ್ಲ. ಆಗ ಏನಾಗುತ್ತೆ ಅಂದ್ರೆ ನಮ್ಮ ಪಯಣ ಏನಾಗುತ್ತೆ ಅಂದ್ರೆ ಅಂತ್ಯ ಆಗುತ್ತೆ. ಬಟ್ ಇದರ ಜ್ಞಾನ ಮಾರ್ಗದಲ್ಲಾಗಿರ್ಬೋದು, ಇಲ್ಲ ಭಕ್ತಿ ಮಾರ್ಗದಲ್ಲಾಗಿರ್ಬೋದು, ಅದು ಅರ್ಧಕ್ಕೆ ಕಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಸಹನೆಯಿಂದ ಇರೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು, ಈ ಭಕ್ತಿ ಕ್ಷೇತ್ರದಲ್ಲಂತ ಆಯ್ತು, ಅಷ್ಟು ಸಹನೆ ಇರ್ತಕ್ಕಂಥದ್ದು ಬಹಳ ಬಹಳ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾವು ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಹೇಳಿದ್ರು, ಆಕಾಂಕ್ಷೆ ಇಲ್ಲಿ ಹೇಳ್ತಾರೆ. ಅಂದ್ರೆ ನಂದ ಮಹಾರಾಜರು ಮತ್ತು ಪ್ರಜಾವಾಸಿಗಳ ಬಗ್ಗೆ ಎಷ್ಟು ಅಪಾರವಾಗಿತ್ತು ಅಂದ್ರೆ ಪರಮಸತ್ಯ ಅವರ ಆತ್ಮೀಯವರು ಗೆಳೆಯನಾಗಿರ್ತಕ್ಕಂಥವ್ರು ಯಾರು? ಶ್ರೀಕೃಷ್ಣ ಪರಬ್ರಹ್ಮನೇ ಗೆಳೆಯನಾಗಿರ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಇಲ್ಲಿ ಒಂದು ವಾಕ್ಯ ಇದೆ, ಇಲ್ಲಿ ಒಂದು ಸೆಂಟೆನ್ಸ್ ಏನಿದೆ ಅಂದ್ರೆ ಇಲ್ಲಿ ಅಹೋಭಾಗ್ಯಂ ಅಹೋಭಾಗ್ಯಂ ನಂದಗೋಪ ರಜಾಕುಸಂ ವನಮಿತ್ರಂ ಪರಮಾನಂದಂ ಪರಂ ಬ್ರಹ್ಮ ಸನಾತನಂ ಅಂತ ಹೇಳ್ತಾರೆ. ಅಂದ್ರೆ ಈ
ನಂದರಾಗಿರ್ಬೋದು, ನಂದ ಮಹಾರಾಜರಾಗಿರ್ಬೋದು, ಅಲ್ಲಿ ಬೃಂದಾವನದ ಬಾಲಕರಾಗಿರ್ಬೋದು, ತಾಯಂದಿರಾಗಿರ್ಬೋದು, ಅವ್ರಿಗೆ ಎಷ್ಟು ಆನಂದ ಆಗಿರುತ್ತೆ ಅಂದ್ರೆ ಆ ಒಂದು ಶ್ರೀಕೃಷ್ಣ ಇರತಕ್ಕಂಥದ್ದು, ಆತನ ಆತನೇ ಒಂದು ಊರುಗೋಲಾಗಿರ್ತಕ್ಕಂಥದ್ದು, ಆತನ ಒಂದು ಶಕ್ತಿಯ ಒಂದು ಅಧಿಕವಾಗಿರ್ತಕ್ಕಂಥದ್ದು, ಆತನಿದ್ರೆ ಕೂಡ ಎಲ್ಲಿ ಎಲ್ಲೂ ಕೂಡ ಆ ಒಂದು ಡಿವೋಷನಲ್ ಸರ್ವಿಸು ಒಂದು ಅಗಾಧವಾಗಿರುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಕ್ಕಂಥದ್ದು. ಇದು ಶರಣಾಗತಿಗಿರ್ತಕ್ಕಂಥ 4 ಸ್ತಂಭಗಳು, ಸಹನೆ ಆಗಿರ್ಬೋದು, ಪ್ರಜಾಕಾಂಕ್ಷೆ ಇರ್ಬೋದು, ವಿನಮ್ರತೆ ಆಗಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಈ 4 ಸ್ತಂಭಗಳನ್ನ ನಾವು ಯಾವಾಗಲೂ ಕೂಡ ಒಂದು ಭಕ್ತಿ ಪರವಶರಾಗಿ ನಾವು ನೋಡ್ಬೇಕು. ಒಬ್ಬ ಯಾರೇ ಆಗಿದ್ರು ಕೂಡ ಗುರುಗಳಿಗೆ ಶರಣಾಗ್ಬೇಕಾದ್ರೆ ಈ 4ನ್ನ ನಾವು ಮೈಂಡಲ್ಲಿ ಯಾವಾಗಲೂ ಕೂಡ ಇಟ್ಕೊಳ್ಬೇಕು. ಮತ್ತೆ ನಾವು ದಿನನಿತ್ಯದ ಒಂದು ನಮ್ಮ ಒಂದು ಏನು ಕಾರ್ಯಕ್ರಮಗಳು ಇರುತ್ತೋ ಆ ದಿನನಿತ್ಯದ ಕಾರ್ಯಕ್ರಮಗಳಲ್ಲೂ ಕೂಡ ಈ 4 ಏನೇನು ಈ ಬ್ರಹ್ಮಸ್ತುತಿನಲ್ಲಿ ಈ ಒಂದು ಶರಣಾಗತಿ 4 ಸ್ತಂಭಗಳನ್ನ ಅವರು ಬ್ರಹ್ಮದೇವರು ನಮಗೆ ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಬ್ರಹ್ಮದೇವರು ನಮ್ಮ ಪರವಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು. ಯಾರಿಗೆ? ಶ್ರೀಕೃಷ್ಣ ಪರಬ್ರಹ್ಮನ ಆರಾಧನೆ ಮಾಡೋದಕ್ಕೆ ಮತ್ತು ಭಕ್ತಿ ಪಂಥದಲ್ಲಿ ನಡೆಯೋದಕ್ಕೆ ಇದನ್ನು ನಮಗೆ ಕೊಟ್ಟಿರೋದ್ರಿಂದ ನಾವು ಇದನ್ನು ಯಾವಾಗಲೂ ಕೂಡ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಇದನ್ನು ನಾವು ಡೈಲಿ ಸಾಗಬೇಕು. ಆಗ್ಲೇ ನಮಗೆ ಏನಾದ್ರೂ ಒಂದು ಮೋಕ್ಷ ಮಾರ್ಗ ಮತ್ತು ಭಕ್ತಿ ಮಾರ್ಗಕ್ಕೆ ಮತ್ತು ಆಧ್ಯಾತ್ಮಿಕ ಮಾರ್ಗಕ್ಕೆ ಇನ್ನೂ ಸಾಧನೆಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ನೋಡಬಹುದು. ನೆಕ್ಸ್ಟ್ ಸ್ಟೆಪ್ ಪ್ರಭು. ಇಲ್ಲಿ ಬ್ರಹ್ಮದೇವರು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂತಾರೆ. ಇಲ್ಲಿ ಏನಂತ ಪ್ರಾರ್ಥನೆ ಅಂದ್ರೆ, ನಾನು ವೃಂದಾವನದಲ್ಲಿ ಹುಲ್ಲಿನ ಎಸಳಾಗಿ, ಗಿಡವಾಗಿ ಅಥವಾ ಮರವಾಗಿ ಹುಟ್ಟಬೇಕು, ಕೇವಲ ನಿಮ್ಮ ಒಂದು ಭಕ್ತರ ಪಾದ ಸ್ಪರ್ಶ ಪಡೆದರೆ ಸಾಕು ಅಂತ ಇಲ್ಲಿ ಅವ್ರು ಇಷ್ಟು ವರ್ಣನೆ ಮಾಡ್ತಾ ಇದಾರೆ ಅಂತ ಇಲ್ಲಿ. ಇದು ಬ್ರಹ್ಮಸ್ತುತಿ. ಈ ಬ್ರಹ್ಮಸ್ತುತಿ ಅಂದ್ರೆ ಮೈನ್ ಟಾಪಿಕ್ ಇದಾಗಿರುತ್ತೆ. ಅಂದ್ರೆ ಅವರು ಯಾವಾಗ ಅಹಂಕಾರ ಪತನ ಆಗುತ್ತೋ ಆಗ ಅವರಿಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆಗಿ ಇಲ್ಲಿನ ಒಂದು ಎಸಳಾಗಾರ ಹುಟ್ಟಬೇಕು, ಇಲ್ಲಿನ ಗಿಡವಾಗಾರ ಹುಟ್ಟಬೇಕು, ಇಲ್ಲೊಂದು ಮರವಾಗಾರ ಹುಟ್ಟಬೇಕು, ನಿಮ್ಮ ಪಾದದ ಒಂದು ಸ್ಪರ್ಶದವನ್ನು ಪಡೆಯೋದಕ್ಕೆ. ಯಾಕೆಂದ್ರೆ ನಾನು ಆ ಒಂದು ಬಿಟ್ ಮೊಮೆಂಟ್ ಅಲ್ಲಿ ನಾನು ಒಂದು ತಪ್ಪು ಮಾಡ್ಬಿಟ್ಟಿದ್ದೀನಿ. ಯಾರಿಗೆ? ಪರಬ್ರಹ್ಮನಿಗೆ ನಾನು ಒಂದು ಅಪಮಾನ ಮಾಡ್ಬಿಟ್ಟಿದ್ದೀನಿ ಅಹಂಕಾರದಿಂದ ಅಂತ ಇಲ್ಲಿ ಹೇಳ್ತಾರೆ. ಅಥವಾ ಕರುವಾಗಿ ನಿಮ್ಮ ಜೊತೆ ಆಗಿ ತಾಯಿಯ ಹಾಲು ಕುಡಿಯಬೇಕು, ಅಥವಾ ಗೋಪಿಯಾಗಿ ನಿಮ್ಮ ಸೇವೆಯನ್ನಾದ್ರೂ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಹೇಳ್ತಿದ್ದಾರೆ? ಯಾರು? ಸೃಷ್ಟಿಕರ್ತನಾದ ಪರಬ್ರಹ್ಮನೇ ನಮಗೆ ಇಲ್ಲಿ ಹೇಳ್ತಕ್ಕಂಥದ್ದು. ಈ ಬ್ರಹ್ಮನು ಮುಕ್ತಿಗಿಂತ ರುಜದ ಪ್ರೇಮವೇ ಮಧುರ ಅಂತ ಅವ್ರು ಹೇಳ್ತಾರೆ. ಈ ಒಂದು ಪ್ರೇಮದ ಈ ಅಹೋಭಾಗ್ಯಂ ಅಹೋಭಾಗ್ಯಂ ಅಂತ ಹೇಳ್ತೀವಲ್ಲ, ಅದಕ್ಕೇನೆ ಎಷ್ಟು ಭಾಗ್ಯ, ಇವರು ಎಷ್ಟು ಭಾಗ್ಯವಂತರು ಅಂದ್ರೆ ಯಾವುದೋ ಜನ್ಮದಲ್ಲಿ ಇವರು ತಪಸ್ವಿಗಳಾಗಿದ್ದಾರೇನೋ, ಯಾವುದೋ ಜನ್ಮದಲ್ಲಿ ಇವರು ಭಗವಂತನ ಆರಾಧಕರಾಗಿದ್ದಾರೇನೋ, ಅದಕ್ಕೆ ಈ ಜನ್ಮದಲ್ಲಿ ಭಗವಂತನನ್ನ ಸಮೀಪದಲ್ಲಿ ನೋಡ್ತಾ ಇದ್ದಾರೆ, ಭಗವಂತನನ್ನ ಸ್ನೇಹಿತರಾಗಿದ್ದಾರೆ. ವ್ರಜದ ಪ್ರೇಮದ ಮಧುರ ಎಂದು ಹರಿದು ತನ್ನ ಸರ್ವಸ್ವವನ್ನು ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ಆತ ಸಮರ್ಪಿಸುತ್ತಾನೆ ಅಂತ ಹೇಳಿ ನಾವು ನೋಡಬಹುದು. ಇನ್ನೊಂದು ಹೇಳ್ತಾರೆ ಅವರು, ಆ ಬ್ರಹ್ಮದೇವರು ಹೇಳ್ತಾರೆ, ಪ್ರಿಯ ಪ್ರಭು, ವೇದಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ, ಆದರೂ ಕೂಡ ನಿಮ್ಮ ಶ್ರೀಮಂತಿಕೆಯ ಒಂದು ಭಾಗವನ್ನು ವರ್ಣಿಸಲು ನಾನು ಅಶಕ್ತನಾಗಿದ್ದೇನೆ. ನೀವು ಎಲ್ಲಾ ವರ್ಣಗಳಿಂದ ಆಚೆಗಿದ್ದೀರಾ ಅಂತ ಎಷ್ಟು ಅವರು ವರ್ಣನೆ ಮಾಡ್ತಾನೆ. ಎಲ್ಲಾ ವೇದಶಾಸ್ತ್ರಗಳಲ್ಲೂ ಕೂಡ ನೀವೇ ಹೊಂದಿದ್ದೀರಾ, ಎಲ್ಲಾ ಮಹಿಮೆಗಳಿಂದಲೂ ಕೂಡ ನೀವೇ ಹೊಂದಿದ್ದೀರಾ, ಎಲ್ಲದರಲ್ಲೂ ಕೂಡ ಎಲ್ಲಾ ವೇದಶಾಸ್ತ್ರಗಳಲ್ಲೂ ಕೂಡ ನೀವೇ ಅಲ್ಲಿ ವಿಸ್ತಾರಗೊಂಡಿದ್ದೀರಾ, ನಿಮ್ಮ ಎಲ್ಲಾ ವರ್ಣನೆಗಳಿಂದ ನೀವು ಆಚೆಗಿದ್ದೀರಾ ಅಂತ ಎಷ್ಟು ಅವರು ವಿವರವಾಗಿ ಆ ಒಂದು ದಿವ್ಯ ಮಹಿಮೆಯನ್ನು ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ತಿದ್ದಾರೆ, ಯಾರು ಬ್ರಹ್ಮಸ್ತುತಿನಲ್ಲಿ ಬರತಕ್ಕಂಥದ್ದು ನಾವು ನೋಡ್ಬೇಕು. ಜ್ಞಾನ ಪ್ರಾಯಾಸ ತ್ಯಜಿಸಿ ಭಕ್ತರಿಂದ ನಿಮ್ಮ ಒಂದು ಕಥೆಯನ್ನ ಆಲಿಸಬೇಕು. ನಾನು ಹೇಳಿದ್ನಲ್ಲ, ಭಕ್ತರಿಂದ ಕಥೆಯನ್ನ ನಾವು ಯಾವಾಗಲೂ ಕೇಳ್ತಾ ಇರಬೇಕು ಅಂತ ಹೇಳ್ತಿದೀವಿ. ಅದಕ್ಕೆ ನಿಮ್ಮ ಕಥೆಯನ್ನ ಆಲಿಸ್ಬಿಟ್ಟು ತನು ವಾಕ್ ಮನಸ್ಸಿನಿಂದ ನಿಮಗೆ ಸಮರ್ಪಿಸಿ ಜೀವಿಸುವವರು ನಿಮ್ಮನ್ನೇ ಜಯಿಸುತ್ತಾರೆ, ನೀವು ಇಲ್ಲದಿದ್ದರೆ ಅದು ಅಜೇಯ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಯಾವಾಗಲೂ ಕೂಡ ಕಥೆಗಳನ್ನ, ಶ್ರೀಕೃಷ್ಣ ಕಥೆಗಳನ್ನ ಏನಕ್ಕೆ ಕೇಳಬೇಕು? ಭಕ್ತರಿಂದ ಅಂತ ಹೇಳಿದ್ರೆ ಅದಕ್ಕೆ. ಹಾಗೆ ಏನಾಗುತ್ತೆ ಅಂದ್ರೆ, ನಾವು ಅವರಿಗೆ ಸರೆಂಡರ್ ಆದ್ರೆ ಏನಾಗುತ್ತೆ ಅಂದ್ರೆ ಅವರೇ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ, ಅವರನ್ನೇ ನಾವು ಜಯಿಸ್ಬೋದು. ಯಾಕೆಂದ್ರೆ ಭಕ್ತನೇ ಎಲ್ಲಿರ್ತಾನೋ ಅಲ್ಲಿ ಈ ಶ್ರೀಕೃಷ್ಣ ಪರಬ್ರಹ್ಮರು ಇದ್ದೇ ಇರ್ತಾರೆ. ಆತನೇ ಒಬ್ಬ ಸರ್ವತ್ರ ಪುರುಷೋತ್ತಮ ಅಂತ ನಾವು ಹೇಳಬಹುದು. ಅದಕ್ಕೆ ಹೇಳೋದು, ನಾನು ವೃಂದಾವನದಲ್ಲಾರು ಹುಟ್ಟಬೋದಾಗಿತ್ತಲ್ಲ, ಇಲ್ಲಾದ್ರೂ ಇರ್ಬೋದಾಗಿತ್ತಲ್ಲ, ಯಾವಾಗಲೂ ಕೂಡ ಪರಬ್ರಹ್ಮನ ದರ್ಶನ ಕಾಣ್ತಿತ್ತು, ಆತನ ಪಾದ ಸೇವೆಗೆ ನಾನು ಯಾವಾಗಲೂ ಚಿರಋಣಿಯಾಗಿ ಇರ್ಬೋದಾಗಿತ್ತು ಅನ್ನೋದನ್ನ ಹೇಳ್ತಿದ್ವಿ. ಯಾಕೆಂದ್ರೆ ಎಷ್ಟು ಅಹಂಕಾರ ಇತ್ತು ಅಷ್ಟೇ ಪತನ ಆಯ್ತು, ಅಷ್ಟೇ ಸರೆಂಡರ್ ಆಯ್ತು ಇಲ್ಲಿ ನಾವು ನೋಡ್ತಕ್ಕಂಥದ್ದು. ಇನ್ನೊಂದು ಹೇಳ್ತಾರೆ ಅವರು, ಭಕ್ತಿ ತ್ಯಜಿಸಿ ಕೇವಲ ನಿರ್ಗುಣ ಜ್ಞಾನಕ್ಕೆ ಶ್ರಮಿಸುವವರಿಗೆ ಕಷ್ಟವೇ ಉಳಿಯುತ್ತದೆ. ನೋಡಿ ಹೇಳದ್ನಲ್ಲ, ಅದು ಭಕ್ತಿಯನ್ನು ಯಾರಾದ್ರೂ ತ್ಯಜಿಸ್ಬಿಟ್ರೆ
ಅವ್ರಿಗೆ ಏನಾಗುತ್ತೆ ಅಂದ್ರೆ ಬರೀ ಶ್ರಮಿಸುವವರಿಗೆ ಕಷ್ಟವೇ ಉಳಿಯುತ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು ಭಕ್ತಿಯನ್ನು ನಾವು ಯಾವಾಗಲೂ ತ್ಯಜಿಸಕ್ಕೆ ಹೋಗ್ಬಾರ್ದು ಯಾವಾಗಲೂ. ಯಾಕೆಂದ್ರೆ ಸುಮ್ಮನೆ ಯಾವುದೋ ಒಂದು ಜ್ಞಾನಕ್ಕೆ ಶ್ರಮಿಸಿದಾಗ ಏನಾಗುತ್ತೆ, ಅವ್ರಿಗೆ ಕಷ್ಟನೇ ಯಾವಾಗಲೂ ಕೂಡ. ಬರೀ ನಾನು ಜ್ಞಾನ ಸಂಪಾದನೆ ಮಾಡ್ತೀನಿ, ನನ್ನ ಹತ್ರ ಭಕ್ತಿ ಇಲ್ಲ, ನಾನು ಬರೀ ವೇದಶಾಸ್ತ್ರಗಳನ್ನ ಪಾರಾಯಣ ಮಾಡ್ತೀನಿ, ನಾನು ಆ ರೀತಿ ಈ ರೀತಿ, ಅದರಿಂದಲೇ ನನ್ನ ಒಂದು ಪಾಂಡಿತ್ಯ ಹೋಗುತ್ತೆ ಅನ್ನೋದಿದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಕಷ್ಟನೇ ಉಳಿಯುತ್ತೆ. ಯಾಕೆಂದ್ರೆ ಅವ್ರಿಗೆ ಅರಿಷಡ್ ವರ್ಗಗಳಿಗೆ ದಾಸರಾಗ್ತಾರೆ. ಎಂದಿದ್ರೂ ಕೂಡ ಅವ್ರಿಗೆ ಈ ಒಂದು ನಾನು ಹೇಳಿದ್ನಲ್ಲ 4 ಸ್ತಂಭಗಳಿದಾವಲ್ಲ, 4 ಸ್ತಂಭಗಳು ಯಾವ ಮನುಷ್ಯನಿಗಿರಲ್ವೋ ಅವ್ರಿಗೆ ಯಾವಾಗಲೂ ಕೂಡ ಕಷ್ಟಗಳು ಇದ್ದೇ ಇರುತ್ತೆ. ಅದು ಅವ್ರಿಗೆ ಬರೀ ಶ್ರಮಗಳೇ, ಬರೀ ಜೀವನ ಪರ್ಯಂತ ಅದು ಶ್ರಮಗಳೇ ಇರುತ್ತೆ. ಶ್ರಮನೇ ಅವ್ರಿಗೆ ಯಾವಾಗಲೂ ಕೂಡ ಜೀವನ ಪರ್ಯಂತ ಇರುತ್ತೆ. ಬಟ್ ಎಂದಿದ್ರೂ ಕೂಡ ಅವರಿಗೆ ರಿಸಲ್ಟ್ ಸಿಗದೇ ಇಲ್ಲ. ಅದಕ್ಕೆ ಯಾಕೆ ಬ್ರಹ್ಮದೇವರು ನಮ್ಗೆ ಹೇಳಿದ್ದಾರೆ ಅಂದ್ರೆ ಭಕ್ತಿ ಪಂಥನ ಬಿಟ್ಟು ನಾವೆಲ್ಲೂ ಹೋಗ್ಬಾರ್ದು. ಯಾವಾಗಲೂ ಕೂಡ ಆ ಒಂದು ಪರಬ್ರಹ್ಮನಿಗೆ ನಾವು ಸರೆಂಡರ್ ಆಗ್ತಲೇ ಇರಬೇಕು ಅನ್ನೋದನ್ನ ಅವರು ಇಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಬ್ರಹ್ಮಾಂಡದಿಂದ ಬ್ರಹ್ಮದೇವರೇ ಬಂದು ನಮಗೆ ಅಲ್ಲಿ ಉಪದೇಶ ಮಾಡಿರ್ತಕ್ಕಂಥದ್ದು. ಈಗ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ರಾಜ ಬಂದು ಈ ಪರಬ್ರಹ್ಮನನ್ನ ಪೂಜೆ ಮಾಡಿ ಆತನಿಗೆ ಏನೋ ಜಪ ಮಾಡಿ ಆತನನ್ನ ಕಥನಗಳನ್ನ ಆಲಿಸಿ ಕೇಳಿ ಅಂತ ಯಾರೂ ಕೂಡ ಹೇಳಿಲ್ಲ ಇಲ್ಲಿ. ಅದಕ್ಕೋಸ್ಕರ ನಾವು ಅರಿತುಕೊಂಡ್ಬಿಟ್ಟು ಸಾಮಾನ್ಯ ಮನುಷ್ಯರಾಗಿರ್ತಕ್ಕಂಥ ನಾವು ಯಾವಾಗಲೂ ಕೂಡ ಭಕ್ತರ ಹತ್ರ ಕಥೆಗಳನ್ನ ಹೇಳಿಸ್ಬೇಕು, ಮತ್ತೆ ಕೇಳ್ತಾ ಇರಬೇಕು. ಇನ್ನೂ ಹೆಚ್ಚು ಹೆಚ್ಚು ಭಕ್ತರನ್ನ ನಾವು ಅವ್ರಿಗೆ ಕಥೆಗಳನ್ನ ಹೇಳ್ತಾ ಇರಬೇಕು, ಮತ್ತೆ ಜಪನ ಅವ್ರಿಗೆ ಹೇಳಿಸ್ತಾ ಇರಬೇಕು. ಆಗ ಏನಾಗುತ್ತೆ ಅಂದ್ರೆ ಇನ್ನೂ ಕೂಡ ಒಂದು ಭಗವಂತನ ಸಾನ್ನಿಧ್ಯಕ್ಕೆ ಹೋಗೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಭಕ್ತ ನೋಡಿ, ಜ್ಞಾನ ಅಂದ್ರೆ ಏನಾಗುತ್ತೆ ಅಂದ್ರೆ ನನ್ನ ಜ್ಞಾನ ಸಣ್ಣದಿರ್ಬೋದು, ನಿಮ್ಮ ಜ್ಞಾನ ಜಾಸ್ತಿ ಇರ್ಬೋದು, ಇನ್ನೊಬ್ರ ಜ್ಞಾನ ನಿಮ್ಗಿಂತ ಜಾಸ್ತಿ ಇರ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಅಹಂಕಾರ ಆಗುತ್ತೆ. ನನ್ನ ಜ್ಞಾನ ನಿಮ್ಗಿಂತ ಜಾಸ್ತಿ ಇದೆ, ನಾನು ಜಾಸ್ತಿ ತಿಳ್ಕೊಂಡಿದ್ದೀನಿ, ನಾನು ಜಾಸ್ತಿ ಶ್ಲೋಕ ಹೇಳ್ತೀನಿ, ನಾನು ಅರ್ಥಗಳನ್ನ ವಿವರವಾಗಿ ಹೇಳ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಬಿಟ್ ಆಫ್ ದಿ ಮೊಮೆಂಟ್ ಒಂದು ಈಗೋ ಕ್ಲಾಶ್ ಆಗುತ್ತೆ, ಈಗೋ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಆದ ಈಗೋ ಎಂದೂ ಕೂಡ ಮನುಷ್ಯನಿಗೆ ಬರಬಾರ್ದು. ಅದರಲ್ಲೂ ಭಕ್ತರಲ್ಲಿ ಬರಲೇಬಾರ್ದು. ಆಕ್ಚುಲಿ ಭಕ್ತರು ಹೆಂಗಿರ್ಬೇಕು ಅಂದ್ರೆ ಯಾವಾಗಲೂ ಕೂಡ ಇನ್ನೂ ಕೇಳಬೇಕು. ಒಬ್ಬ ವೈಷ್ಣವನ ಹತ್ರ ನಾನು ಇನ್ನೂ ಕೇಳಬೇಕು, ಏನೋ ಒಂದು ಹೇಳ್ತಾ ಇದ್ದಾರೆ, ಏನೋ ಕೇಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ಬೇಕು ಅವರು. ಆಗ ಏನಾಗುತ್ತೆ ಅಂದ್ರೆ ಬಿಟ್ ಆಫ್ ದಿ ಮೂಮೆಂಟ್ ಆ ಭಗವಂತ ನಿಮ್ಮನ್ನು ನೋಡ್ತಾರೆ, ಎಂದೋ ಒಂದಿನ ನೋಡ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ಕೂಡ ಯಾಕೆ 4 ಸ್ತಂಭಗಳು ಇರಬೇಕು ಅಂದ್ರೆ ವಿನಮ್ರತೆಯಿಂದ ಇರಬೇಕು, ಸಹನೆಯಿಂದ ಇರಬೇಕು. ಯಾವಾಗಲೂ ಕೂಡ ಅಹಂಕಾರದಿಂದ ನಾವು ಇರಕ್ಕೆ ಹೋಗ್ಬಾರ್ದು. ಆಗ ಮಾತ್ರನೇ ಒಂದು ಪ್ರತಿಫಲ ಸಿಗುತ್ತೆ. ಯಾಕೆಂದ್ರೆ ನೋಡಿ, ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ 4 ಚತುರ್ಮುಖ ಬ್ರಹ್ಮನೇ ಬಂದು ಆ 4 ತಲೆಗಳನ್ನ ಆತನಿಗೆ ಸರೆಂಡರ್ ಮಾಡಿರ್ತಾರೆ. ಯಾರಿಗೆ? ಒಬ್ಬ ಗೋಪಾಲಕನಿಗೆ, ಬಾಲಕನಿಗೆ. ಅದನ್ನು ನಾವು ತಿಳ್ಕೋಬೇಕು. ಏನಕ್ಕೆ ಸರೆಂಡರ್ ಮಾಡಿದ್ದಾರೆ ಅಂದ್ರೆ ಆತನ ಅಹಂಕಾರನೆಲ್ಲ, ಆತನ ತಲೆನಲ್ಲಿ ಇರ್ತಕ್ಕಂಥ ಅಹಂಕಾರ ಇದೆಯಲ್ಲ, ಆ ತಲೆ ಅಹಂಕಾರನೆಲ್ಲ ಆತನ ಸಮರ್ಪಿಸ್ತಾ ಇದ್ದಾನೆ ಆ ಚರಣಗಳಿಗೆ. ಆಗ ಏನಾಗುತ್ತೆ ಅಂದ್ರೆ ಆತ ಪರಿಶುದ್ಧ ವ್ಯಕ್ತಿ ಆಗ್ತಾನೆ. ಆಗ ಆತ ನಿಜವಾದ ಬ್ರಹ್ಮನಾಗ್ತಾನೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕು. ಇಲ್ಲಿ ಇನ್ನೊಂದು ಹೇಳ್ತಾರೆ, ಅಲ್ಲಿ ನೀವು ಎಲ್ಲಾ ಜೀವಿಗಳ ಪರಮಾಶ್ರಯಾಗಿರ್ತೀರ. ಶಿವ, ಲಕ್ಷ್ಮಿ, ಎಲ್ಲ ದೇವತೆಗಳು ನಿಮ್ಮ ಮಾನ್ಯತೆಯನ್ನು ಎಂದೂ ಕೂಡ ಅಳೆಯಲಾರರು ಅಂತಾರೆ. ಅಂದ್ರೆ ಎಲ್ಲಾ ಜೀವಿಗಳ ಪರಮಾಶ್ರಯ ನೋಡಿ, ಆಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ನೀವೆಲ್ಲಾ ಜೀವಿಗಳ ಒಂದು ಪರಮಾಶ್ರಯ ಆಗಿದ್ದೀರಾ ಅಂದ್ರೆ ನಿಮ್ಮನ್ನು ಬಿಟ್ರೆ ಯಾರೂ ಇಲ್ಲ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ. ನೋಡಿ, ಆ ವೃಂದಾವನದಲ್ಲಿ ಎಷ್ಟೋ ಬೋರ್ಗಳಿತ ಒಂದು ಮಳೆ ಬಂದಾಗ ಏನಾಗುತ್ತೆ ಅಂದ್ರೆ ಆತ ಗೋವರ್ಧನ ಗಿರಿಯನ್ನೇ ಆತ ಎತ್ತುತ್ತಾರೆ. ಯಾಕೆಂದ್ರೆ ಆಶ್ರಯವನ್ನು ಕೊಡೋದಕ್ಕೆ. ಅದು ನಮ್ಗೆ ಏನಾಗುತ್ತೆ ಅಂದ್ರೆ ಅದು ನಾವು ಇಲ್ಲಿ ಕಂಪೇರ್ ಮಾಡ್ಕೋಬೇಕು. ಇಲ್ಲಿ ನಮ್ಮ ಒಂದು ಕಲಿಯುಗಕ್ಕೆ ಕಂಪೇರ್ ಮಾಡ್ಕೊಂಡಾಗ ಇಲ್ಲಿ ನಮ್ಗೆ ಆಶ್ರಯ ಕೊಡೋದು ಯಾರು ಅಂದ್ರೆ ಅವ್ರ ಭಗವಂತನೇ ಆಗಿರ್ತಾನೆ. ಕಾರಣೋದಯಕ್ಕೆ ವಿಷ್ಣು, ಶ್ರೀಕೃಷ್ಣ ಪರಮಾತ್ಮನೇ ಆಗಿರ್ತಾನೆ. ಯಾಕೆ ಅಂದ್ರೆ ಆತನೇ ಪರಮಾತ್ಮ. ನೈವೇದ್ಯಕ್ಕಿಟ್ಟಾಗ ಏನಾಗುತ್ತೆ ಅಂದ್ರೆ ಆತ ಓಕೆ. ನೆಕ್ಸ್ಟ್ ನಮಗೆ ಅನ್ನ ಕೊಡೋದು ಯಾರು? ಆತನೇ ಅಂತೇಳಿ ಬರ್ತಕ್ಕಂಥದ್ದು. ನಮಗೆ ವಿದ್ಯಾ ಬುದ್ಧಿ ಇರ್ಬೋದು, ನಮ್ಗೆ ಯಾವುದೇ ನೌಕರಿ ಇರ್ಬೋದು, ಏನೇ ಆಗಿರ್ಬೋದು ಕೂಡ ಆ ಒಂದು ಶ್ರೀಕೃಷ್ಣನ ಒಂದು ಅರ್ಪಣೆನೇ ಆಗಿರುತ್ತೆ ಅನ್ನೋದನ್ನ ಸನಾತನ ಧರ್ಮ ಹೇಳುತ್ತೆ. ಅದು ಎಲ್ಲ ಒಂದು ಉಲ್ಲೇಖ ಆಗಿದೆ. ಭಗವದ್ಗೀತೆಯಲ್ಲಿ ಉಲ್ಲೇಖ ಆಗಿದೆ, ಭಾಗವತದಲ್ಲೂ ಕೂಡ ಅದು ಪಾರಾಯಣ ಆಗಿದೆ. ಅದಕ್ಕೋಸ್ಕರ ಎಲ್ಲಾ ಜೀವಿಗಳ ಪರಮಾಶ್ರಯನು ಕೂಡ ಆತನೇ ಆಗಿರ್ತಾನೆ. ಎಲ್ಲಾ ದೇವತೆಗಳು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಮತ್ತೆ ಎಲ್ಲಾ ದೇವತೆಗಳಿಗಿಂತಲೂ ಕೂಡ ಇವರು ವಿಭಿನ್ನರು ಅಂದ್ರೆ ಇವರೇ ಮೂಲ ನಾರಾಯಣರು. ಇವರೇ ಮೂಲ ನಾರಾಯಣರಾಗಿರೋದ್ರಿಂದ
ನಾವು ಪರಬ್ರಹ್ಮ ಅಂತ ಒಪ್ಕೋಬೇಕು, ಮತ್ತೆ ಯಾವಾಗಲೂ ಕೂಡ ಸರೆಂಡರ್ ಆಗಲೇಬೇಕು ಅನ್ನೋದನ್ನ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಯಾರು? ಬ್ರಹ್ಮದೇವರು. ಇನ್ನೊಂದು ಹೇಳ್ತಾರೆ, ಓ ಲಾರ್ಡ್, ಓ ದೇವರೇ, ಓ ಪ್ರಭುವೇ, ನೀನು ಅಲ್ಟಿಮೇಟ್ ಟ್ರೂತ್ ಅಂತ ಹೇಳ್ತಾರೆ. ಅಂದ್ರೆ ನೀವೇ ಪರಮ ಸತ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೋಡಿ, ಅವ್ರ ವರ್ಣನೆ ಎಷ್ಟು ಮಾಡ್ತಿದ್ದಾರೆ ಅಂತ ಹೇಳಿ. ನೀವೇ ಪರಮ ಸತ್ಯ. ನಾವು ಚಿಕ್ಕಂದಿಂದ ಏನ್ ಅನ್ಕೊಂಡಿದೀವಿ ಅಂದ್ರೆ, ಸೃಷ್ಟಿಕರ್ತ ಬ್ರಹ್ಮನೇ ಆಗಿರ್ತಾರೆ, ಇನ್ಯಾರು ಇಲ್ಲ ಅಂತ ನಾವು ಅಂದ್ಕೊಂಡಿದೀವಿ ಅಷ್ಟೇನೆ. ಬಟ್ ಬ್ರಹ್ಮನೇ ಬಂದು ಅಲ್ಲಿ ವರ್ಣನೆ ಮಾಡ್ತಾ ಇದಾರಲ್ಲ, ಪರಮ ಸತ್ಯ ನೀವೇ ಆಗಿದ್ದೀರಾ. ಇಡೀ ಸೃಷ್ಟಿ ನಿಮ್ಮಲ್ಲಿ ಒಂದು ನೇಯ್ಗೆಯ ದಾರದಂತೆ ನೆಲೆಸಿದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಇಲ್ಲಿ. ಯು ಆಸ್ ದ ಓವನ್ ಥ್ರೆಡ್ಸ್ ರೆಸ್ಟ್ ಇನ್ ದ ಕ್ಲಾತ್. ಅಂದ್ರೆ ಹೇಗೆ ಒಂದು ಬಟ್ಟೆ ಇರುತ್ತೋ, ಬಟ್ಟೆನಲ್ಲಿ ಹೇಗೆ ಥ್ರೆಡ್ ಒನ್ ಬೈ ಒನ್ ಇರುತ್ತೋ, ಹಾಗೆ ಒಂದು ದಾರದಂತೆ ನೀವು ಅವ್ರು ನೆಲೆಸಿದ್ದಾರೆ. ನಾವು ಅದರಲ್ಲಿ ಚಿಕ್ಕ ಒಂದು ಅಣು ಅಷ್ಟೇನೆ, ಅಲ್ಲಿ ಒಂದು ಥ್ರೆಡ್ ಅಷ್ಟೇನೆ, ಒಂದು ಚಿಕ್ಕ, ಅದು ಥ್ರೆಡ್ಗಿಂತ ಚಿಕ್ಕದು. ಆ ರೀತಿ ಅವ್ರು ಆ ರೀತಿ ನೆಲೆಸಿರ್ತಕ್ಕಂಥವ್ರು. ಇನ್ನೊಂದು ಹೇಳ್ತಾರೆ, ನಿಮ್ಮನ್ನು ಆರಾಧನೆ ಮಾಡೋದಕ್ಕೆ ಒಂದು ವೈಭೋಗಗಳೇನ್ ಬೇಕಿಲ್ಲ, ವೈಭೋಗ ಸಂಪತ್ತಿನಿಂದ ನಿಮ್ಮನ್ನು ಆರಾಧನೆ ಮಾಡೋದೇನ್ ಬೇಕಿಲ್ಲ. ನಿಮಗೆ ಜಸ್ಟ್ ಒಂದು ಫಲ ಪುಷ್ಪಗಳನ್ನ ಅರ್ಪಿಸಿದ್ರೆ ಸಾಕು, ನೀವು ನಮಗೆ ಕರುಣಿಸ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಪುಷ್ಪೇಶು ಫಲೇಶು ತೋಯೇಶು ಅಕ್ರೀತೀಶು ನಾ ಲಭ್ಯತೆ ಭಾಗ್ಯತಿ ಯತಿ ದತ್ತಂ ತಥ್ಯಾ ಫಲಪ್ರದಂ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಅಂದ್ರೆ, ಜಸ್ಟ್ ಫಲಗಳಿಂದಲೇ, ಜಸ್ಟ್ ಒಂದೇ ಒಂದು ಫ್ರೂಟ್ ಇಂದಲೇ, ಇಲ್ಲ ಜಸ್ಟ್ ಒಂದೇ ಒಂದು ಹೂವಿಂದಲೇ ಸಾಕು, ನಿಮ್ಗೆ ಅರ್ಪಣೆ ಮಾಡಿದ್ರೆ ಸಾಕು, ರಿಸಲ್ಟ್ ಸಿಗುತ್ತೆ. ಅದು ಯಾವಾಗ ಅರ್ಪಣೆ ಮಾಡಬೇಕು? ದಿನನಿತ್ಯ ಅರ್ಪಣೆ ಮಾಡಬೇಕು. ದಿನನಿತ್ಯ ಅಂದ್ರೆ ದಿನನಿತ್ಯ, ದಿನ ಕ್ಷಣಗಳಲ್ಲೂ ಕೂಡ, ಕ್ಷಣ ಕ್ಷಣದಲ್ಲೂ ಕೂಡ ಆತನಲ್ಲೇ ನಾವು ಆರಾಧಿಸ್ತಾ ಇರಬೇಕು. ಅಷ್ಟೇ ಸಾಕು, ಪರಬ್ರಹ್ಮನಿಗೆ ಅಷ್ಟೇ ಸಾಕು. ವೈಭೋಗಗಳ ಸಂಪತ್ತಿನಿಂದ ನಾವು ಆರಾಧನೆ ಮಾಡೋದೇನ್ ಬೇಕಾಗಿಲ್ಲ. ಅಷ್ಟಿದ್ರೆ ಸಾಕು, ನೀವು ಭಕ್ತನಿಗೆ ನೀವು ದಾರಿ ತೋರಿಸ್ತೀರಾ ಅಂತ ಹೇಳಿ ಬ್ರಹ್ಮದೇವರಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕಾರುಣ್ಯ ಅಂದ್ರೆ ಎಷ್ಟಿದೆ ಅಂದ್ರೆ, ಎಲ್ಲಾ ಕಷ್ಟಗಳನ್ನ ನೀವೇ ಸ್ವೀಕರಿಸ್ತೀರಾ. ಎಲ್ಲಾ ಕಷ್ಟಗಳನ್ನ ನೀವೇ ಸ್ವೀಕರಿಸಿ ಭಕ್ತನಿಗೆ ಒಳಿತನ್ನ ಮಾಡ್ತೀರಾ ಅಂತನೂ ಕೂಡ ಅವ್ರು ಹೇಳಿದ್ದಾರೆ. ಯಾರು? ಬ್ರಹ್ಮದೇವರು. ಯಾವಾಗ ಒಳಿತನ್ನ ಮಾಡ್ತೀರಾ ಅಂದ್ರೆ, ಯಾವಾಗ ಭಕ್ತನು ತನು ಮನ ವಾಕ್ನಿಂದ ನಮಸ್ಕರಿಸಿದಾಗ ಏನಾಗುತ್ತೆ ಅಂದ್ರೆ, ನೀವೇ ಎಲ್ಲಾ ಕಷ್ಟಗಳನ್ನ ಸ್ವೀಕರಿಸ್ತೀರಾ ಪ್ರಭು ಅಂತ ಹೇಳಿದ್ದಾರೆ. ಈಗ ಗೊತ್ತಾಗಿದಲ್ಲ ಏನ್ ಕಷ್ಟಗಳನ್ನ. ಅಂದ್ರೆ ವೃಂದಾವನದಲ್ಲಿ ಅವರು ಯಾವಾಗ ಬಾಲಕರು ಮದುವೆ ಆದ್ರು, ಆ ಕಷ್ಟಗಳನ್ನೆಲ್ಲ ಸ್ವೀಕರಿಸಿ. ಯಾವ ಕಷ್ಟಗಳು? ತಾಯಂದ್ರ ಕಷ್ಟಗಳನ್ನ ಅವ್ರು ನುಂಗ್ಕೊಂಡ್ರು. ಅವ್ರಿಗೆ ಯಾಕೆ ಒಂದು ಕ್ಷಣನೂ ಕೂಡ ತಾಯಿಗೆ ಕಷ್ಟ ಬರಬಾರದು, ಒಂದು ಕ್ಷಣನೂ ಕೂಡ ದುಃಖಿಸಬಾರದು ಅಂತ ಹೇಳ್ಬಿಟ್ಟು, ಆ ಕಷ್ಟಗಳನ್ನ ಅವ್ರು ನುಂಗ್ಕೊಂಡ್ಬಿಟ್ಟು ಅವರು ಶ್ರೀಕೃಷ್ಣನ ಅಂಶನ ವಿಸ್ತಾರಗೊಳಿಸಿದ್ರು. ಅದಕ್ಕೋಸ್ಕರ ಏ ಪರಬ್ರಹ್ಮ, ನಿಮ್ಗೆ ಯಾವಾಗಲೂ ಕೂಡ ನಾನು ಶರಣಗತಿ ಆಗ್ತೀನಿ ಅಂತ ಹೇಳಿ ನಮಸ್ಕರಿಸ್ತಾ ಇದ್ದಾರೆ. ಯಾರು? ಬ್ರಹ್ಮದೇವರು. ಇನ್ನೊಂದು ಹೇಳ್ತಾರೆ, ಹೇ ಪ್ರಭು, ನೀವೇ ಪರಮ ನಿಯಂತ್ರಕ ಅಂತ ಅವರು ವರ್ಣನೆ ಮಾಡ್ತಿದ್ದಾರೆ. ನೀವೇ ಪರಮ ನಿಯಂತ್ರಕರಾಗಿದ್ದೀರಾ. ಭಕ್ತರ ಮುಂದೆ ಒಂದು ಅಸಹಾಯಕರಂತೆ ಕಂಡ್ರೂ ಕೂಡ ನಿಮ್ಮ ಒಂದು ದಿವ್ಯ ಶಕ್ತಿಯ ಆಟವೇ ಆಟ ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಭಕ್ತರ ಮುಂದೆ ನೀವು ಅಸಹಾಯಕರಂತೆ ಕಾಣ್ತೀರಾ. ಈಗ ನೋಡಿ, ನಾನು ಕೂಡ ಅಷ್ಟೇನೆ. ನಾನು ಕೂಡ ಯಾಕೆ ನಿಮ್ಗೆ ಒಂದು ಚಕಿತನಾದೆ ಅಂದ್ರೆ, ಜಸ್ಟ್ ಒಬ್ಬ ಬಾಲಕ ಅಷ್ಟೇ. ಬಾಲಕನಿಗೆ ಅಷ್ಟು ಶಕ್ತಿ ಇದೆಯಾ? ಬಾಲಕನಿಗೆ ಏನು ಮೋಡಿ ವಿದ್ಯೆ ಕಲ್ತಿದ್ದೀರನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಆ ರೀತಿ ಅಂದ್ಕೊಂಡು ನಾನು ನಿಮ್ಗೆ ಟೆಸ್ಟ್ ಮಾಡಕ್ ಬಂದೆ. ಆಗ ನಾನೇ ಸೋತೆ, ನಾನೇ ತಲೆ ಬಾಗ್ತಾ ಇದ್ದೀನಿ, ನನ್ನ ಕ್ಷಮಿಸು ಪ್ರಭು ಅಂತ ಹೇಳ್ಬಿಟ್ಟು ಭಕ್ತರ ಮುಂದೆ ಅಸಹಾಯಕರಂತೆ ಒಂದು ಕಂಡ್ರೂ ಕೂಡ ನಿಮ್ಮ ದಿವ್ಯ ಶಕ್ತಿಯ ಆಟದ ಮುಂದೆ ಇನ್ಯಾರು ಸಮನಾರಲ್ಲ, ಯಾವ ದೇವತೆಗಳು ಕೂಡ ಸಮಾನರಲ್ಲ ಅಂತ ಅವರು ವಿವರವಾಗಿ ಹೇಳ್ತಾ ಇದ್ದಾರೆ. ಬ್ರಹ್ಮಸ್ತುತಿನಲ್ಲಿ ಅದಕ್ಕೋಸ್ಕರ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಒಬ್ಬ ಯಾವಾಗ ಬ್ರಹ್ಮಸ್ತುತಿನಲ್ಲಿ ಪರಬ್ರಹ್ಮನನ್ನ ನಾವು ಈ ರೀತಿ ಆರಾಧನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಆತನಲ್ಲಿ ಎಷ್ಟು ಕಾರುಣ್ಯ ಭಾವ ತುಂಬುತ್ತೆ ಅಂದ್ರೆ, ಅದಕ್ಕೆ ಹೇಳ್ತಕ್ಕಂಥದ್ದು ಆ ಮಾತುಗಳಿಗೆ ಒಂದು ಇದಿಲ್ಲ. ಇನ್ನೊಂದು ಹೇಳ್ತಾರೆ ಅವರು, ಇಡೀ ಬ್ರಹ್ಮಾಂಡ ಮಣ್ಣಿನಲ್ಲಿ ಮಡಕೆಯಂತೆ ನಿಮ್ಮಲ್ಲಿದೆ ಅಂತ ಹೇಳ್ತಾರೆ. ನೋಡಿ, ಇಡೀ ಬ್ರಹ್ಮಾಂಡ ಮಣ್ಣಿನಲ್ಲಿ ಮಡಕೆಯಂತೆ ಎಷ್ಟಿದೆ ನೋಡಿ. ಆ ಮಡಕೆ ಅಂತ ನಿಮ್ಮಲ್ಲಿದೆ ನೋಡಿ. ಯಾವಾಗ ಯಶೋದ ಮಾತೆ ನಿನ್ನ ಬಾಯಿ ತೆಗಿ ಅಂತ ಹೇಳಿದಾಗ ಅವರೇ ಮಾಡೋದು, ತೆಗೆದ ತಕ್ಷಣ ಇಡೀ ಬ್ರಹ್ಮಾಂಡಗಳೆಲ್ಲ ಕೂಡ ಅವರಿಗೆ ಕಾಣುತ್ತಲ್ಲಿ. ಅದಕ್ಕೆ ಇಡೀ ಬ್ರಹ್ಮಾಂಡ ಮಣ್ಣಿನಲ್ಲಿ ಮಡಕೆ ಅಂತೆ ನಿಮ್ಮಲ್ಲಿ ಅಡಗಿದೆಯಲ್ಲ ಪ್ರಭು ಅಂತ ಹೇಳಿ ಎಷ್ಟು ಅವರು ಚೆನ್ನಾಗಿ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಆದ್ರೆ ನಾವೆಲ್ಲ ಯಾರು? ಎಷ್ಟೋ ಬ್ರಹ್ಮಾಂಡಗಳು ಆ ರೀತಿ ಅಡಕವಾಗಿದ್ದಾಗ ನಾನೊಬ್ಬ ಯಕಶ್ಚಿತ್ ಬ್ರಹ್ಮ ಅಷ್ಟೇ.
ನಾನೊಬ್ಬ ಯಕಶ್ಚಿತ್ ಬ್ರಹ್ಮನಾಗಿ ನಿಮ್ಮ ಮುಂದೆ ಇದ್ದೀನಿ. ಎಷ್ಟೋ ಬ್ರಹ್ಮದೇವರು ನಿಮ್ಮನ್ನು ಆರಾಧನೆ ಮಾಡ್ತಾ ಇದ್ದಾರೆ, ಎಷ್ಟೋ ದೇವತೆಗಳು ನಿಮ್ಮನ್ನು ಆರಾಧನೆ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಮುಂದೆ ಯಕಶ್ಚಿತ್ ಒಬ್ಬ ಮನುಷ್ಯ, ಯಕಶ್ಚಿತ್ ಒಬ್ಬ ದೇವತೆ ಅಷ್ಟೇನೆ, ಯಕಶ್ಚಿತ್ ಒಬ್ಬ ಬ್ರಹ್ಮದೇವರಷ್ಟೇ ಅಂತ ಹೇಳಿ ಅವರು ಆರಾಧನೆ ಮಾಡ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ ಅವರು, ಹೇ ಗೋವಿಂದ, ನೀನೊಬ್ಬನೇ ಆದಿಪುರುಷ, ನೀನೊಬ್ಬನೇ ಆದಿ ನಾರಾಯಣ, ನಿಮ್ಮ ವಿಸ್ತಾರಗಳ ಸಂಖ್ಯಾ ನೀವು ಒಬ್ಬರೇ, ನೀವೆಂದೂ ಕೂಡ ಬದಲಾಗರು. ನೋಡಿ ಎಷ್ಟು ಚೆನ್ನಾಗಿದೆ, ನೀವೆಂದೂ ಬದಲಾಗಲ್ಲ, ನೀವೊಬ್ಬರೇ. ನೀವು ಯಾಕೆ ಬದಲಾಗಲ್ಲ ಅಂದ್ರೆ ನೀವೊಬ್ಬರೇ ಆಗಿರ್ತೀರಾ. ನೀವು ಬಾಲಕನಾಗಿರ್ಲಿ, ಯುವಕ ಆಗಿರ್ಲಿ, ವೃದ್ಧಾಪ್ಯಕ್ಕೆ ಹೋಗ್ಲಿ, ಇಲ್ಲ ಗೃಹಸ್ಥನಾಗಿರ್ಲಿ, ನೀವು ಯಾವುದೇ ಒಂದು ರೂಪವನ್ನು ತಗೊಳ್ಳಿ, ಶ್ರೀರಾಮನಾಗಿರ್ಲಿ, ಶ್ರೀಕೃಷ್ಣನಾಗಿರ್ಲಿ, ಪರಶುರಾಮರಾಗಿರ್ಲಿ, ಯಾವುದೇ ಅವತಾರ ಆಗಿರ್ಲಿ, ಬಟ್ ಆದಿಪುರುಷ ನೀವು ಒಬ್ಬರೇ ಆಗಿರ್ತೀರಾ. ಆದಿಪುರುಷ ಒಬ್ಬರೇ ಆಗಿರ್ತೀರಾ, ಆದ್ರೆ ಎಂದೂ ಕೂಡ ಬದಲಾಗಲ್ಲ ನೀವು. ರೂಪಗಳು ಬೇರೆ ಇರ್ಬೋದು, ವೇಷಗಳು ಬೇರೆ ಇರ್ಬೋದು, ನಾಮಗಳು ಬೇರೆ ಇರ್ಬೋದು, ಆದ್ರೆ ಒಬ್ಬ ಹೇ ಗೋವಿಂದ ನೀವೊಬ್ಬರೇ ಆಗಿರ್ತೀರಾ, ನೀವೊಬ್ಬರೇ ಆದಿಪುರುಷ ಆಗಿರ್ತೀರಾ. ಇದನ್ನ ನಾವು ಯಾವಾಗಲೂ ಕೂಡ ತಿಳ್ಕೋಬೇಕು ಅನ್ನೋದನ್ನ ಅವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ, ನೀವು ಎಷ್ಟು ಕರುಣಾಮಯಿ ಅಂತಲೂ ಕೂಡ ಅವ್ರು ಹೇಳ್ತಿದ್ದಾರೆ. ಈ ಕರುಣಾಮಯಿ ಅನ್ನೋದಕ್ಕೆ ಏನೋ ಬ್ರಹ್ಮಸೂತ್ರದಲ್ಲಿ ಏನಂತಾರೆ, ಒಂದು ಒಂದು ಟಾಪಿಕ್ ಬರುತ್ತೆ. ಒಬ್ಬ ಕರುಣಾಮಯಿ ಹೇಗೆ ಕರುಣಾಮಯ ಅಂತ ಹೇಳ್ತಾರೆ ನೋಡಿ. ಒಬ್ಬ ಪೂತನೆಯ ರಾಕ್ಷಸಿ ಈತನನ್ನ ಕೊಲ್ಲಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ, ಆಗ ಒಬ್ಬ ಬಾಲಕನನ್ನ ಆ ತಾಯಿಯ ಒಂದು ವೇಷವನ್ನು ಧರಿಸಿಬಿಟ್ಟು ಈತನನ್ನು ಕೊಲ್ಲಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ, ಆತ ಒಂದೇ ಒಂದು ಬಾರಿ ಮುಗುಳ್ನಗೆ ಬೀರ್ತಾನೆ. ಮುಗುಳ್ನಗೆ ಬಿದ್ದುಬಿಟ್ಟು, ಓಕೆ, ನನ್ನ ತಾಯಿ ವೇಷದಲ್ಲಿ ಬರ್ತಾ ಇದೆಯಾ ಪೂತನಿ ಅಂತ ಅಂದ್ಕೊಂಡ್ಬಿಟ್ಟು, ಆತ ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂದ್ರೆ, ಯಾವಾಗ ಹಾಲು ಕುಡ್ಸಕ್ ಬಂದಾಗ ಏನಾಗುತ್ತೆ, ಆಕೆಯನ್ನು ಕೊಂದುಬಿಟ್ಟು ಆಕೆಗೆ ಒಂದು ಮೋಕ್ಷವನ್ನು ಕೊಡ್ತಾನೆ. ಅಂತ ಕರುಣಾಮಯಿ. ಯಾಕೆಂದ್ರೆ ಅದು ಕರುಣಾಮಯಿ. ಯಾಕೆಂದ್ರೆ ಆತ ತಾಯಿಯ ರೂಪದಲ್ಲಿ ಆ ಪೂತನಿಯನ್ನ ನೋಡ್ತಾನೆ, ಆ ರಾಕ್ಷಸಿಯನ್ನ. ಅದಕ್ಕೋಸ್ಕರ ಆಕೆಗೆ ಮೋಕ್ಷವನ್ನು ಕೊಟ್ಟಿರತಕ್ಕಂತಹ ದೇವನೇ ಅಂತ ಹೇಳಿ ಬ್ರಹ್ಮ ಎಷ್ಟು ಚೆನ್ನಾಗಿರ್ಲಿ ವರ್ಣನೆ ಮಾಡ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ, ನಿಮ್ಮ ಪಾದ ಕಮಲಗಳು ಒಂದು ತ್ರಿಲೋಕದ ಸಮಸ್ತ ಸಮೃದ್ಧಿಯ ಮೂಲ, ಆ ಪಾದಗಳಲ್ಲಿ ನಾನು ಆಶ್ರಯವನ್ನು ಕೋರ್ತೀನಿ ಅಂತಲೂ ಕೂಡ ಅವರು ಬ್ರಹ್ಮಸೂತ್ರದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಅಂದ್ರೆ ನಿಮ್ಮ ಪಾದ ಕಮಲಗಳು ಯಾವಾಗಲೂ ಕೂಡ ತ್ರಿಲೋಕದ ಸಮಸ್ತ ಸಮೃದ್ಧಿಯ ಮೂಲ ಆಗಿರುತ್ತೆ. ನಾನು ಇದರಲ್ಲೇ ನಾನು ಆಶ್ರಯ ಕೋರ್ತೀನಿ, ನಾನು ಎಲ್ಲೂ ಬೇಡ, ನನ್ನ ಎಲ್ಲೂ ಬಿಡಬೇಡ, ನಾನು ಇದರಲ್ಲೇ ಸರೆಂಡರ್ ಆಗ್ತೀನಿ ಅನ್ನೋದನ್ನ ಅವರು ಹೇಳ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ ಅಂಶಗಳನ್ನ ಅವ್ರು ಹೇಳ್ತಾರೆ ಅಂದ್ರೆ, ನಿಮ್ಮ ಇಷ್ಟದಿಂದಲೇ ನಾನು ಸೃಷ್ಟಿಸುತ್ತೇನೆ, ಇಚ್ಛೆಯಿಂದಲೇ ಶಿವನು ಕೂಡ ಸಂಹಾರ ಮಾಡ್ತಾರೆ, ನಿಮ್ಮ ಇಚ್ಛೆಯಿಂದಲೇ ವಿಷ್ಣುನು ಕೂಡ ಪಾಲನೆ ಮಾಡ್ತಾರೆ. ನಾವೆಲ್ಲ ನಿಮ್ಮ ಜಸ್ಟ್ ಮೆಟೀರಿಯಲ್ಸ್ ಇದ್ದಂಗೆ, ನಿಮ್ಮ ಆಜ್ಞೆಯ ಅನುಸಾರವಾಗಿ ನಾವು ನಡ್ಕೊಳ್ತಿದೀವಿ ಅಂತ ಹೇಳಿ ಅವರು ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಮ ಇಷ್ಟ ಪ್ರಕಾರ ನಾನು ಸೃಷ್ಟಿಯಾಗಿದ್ದೀನಿ ಅಂದ್ರೆ, ಸೃಷ್ಟಿಕರ್ತ, ಶಿವನು ಕೂಡ ಸಂಹಾರಕರ್ತ, ವಿಷ್ಣು ಕೂಡ ಒಂದು ಪಾಲನೆ ಮೇಂಟೈನ್ ಮಾಡ್ತಕ್ಕಂಥವ್ರು, ಒಂದು ಕರ್ತೃ. ಉಪಕರಣಗಳಾಗಿದ್ದೀವಿ ಅನ್ನೋದನ್ನ ಅವರು ಎಷ್ಟು ಒಂದು ಇದರಲ್ಲಿ ಅವರು ವರ್ಣನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಬಹುದು ಇಲ್ಲಿ. ಅಂದ್ರೆ ನಿಮ್ಮ ಇಷ್ಟಾನುಸಾರವಾಗಿ ನಾವು ಇರ್ತಕ್ಕಂಥದ್ದು, ದಟ್ ಈಸ್ ಸರೆಂಡರ್, ಅದು ಶರಣಾಗತಿ ಭಾವ. ಇನ್ನೊಂದು ಹೇಳ್ತಾರೆ, ಏ ಪ್ರಭು, ಇಡೀ ಪ್ರಕೃತಿ ನಿಮ್ಮ ನಿರ್ದೇಶನದ ನೆರಳಿನಂತೆ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಡೈರೆಕ್ಷನ್ ಇಂದಲೇ ನಾವಿರತಕ್ಕಂಥದ್ದು. ನಾವು ಯಕಶ್ಚಿತ್ ಒಂದು ಪ್ರಾಣಿ ಅಷ್ಟೇ, ಯಕಶ್ಚಿತ್ ಒಬ್ಬ ಮನುಷ್ಯ ಅಷ್ಟೇ, ಯಕಶ್ಚಿತ್ ಒಂದು ವಸ್ತು ಅಷ್ಟೇ. ಎಷ್ಟೋ ಕೋಟ್ಯಾನುಕೋಟಿ ದೇವತೆಗಳಿರ್ಬೋದು, ಕೋಟ್ಯಾನುಕೋಟಿ ಇಲ್ಲಿ ಮಾನವ ವರ್ಗ ಇರ್ಬೋದು, ಕೋಟ್ಯಾನುಕೋಟಿ ಇಲ್ಲಿ ಜಡ ವಸ್ತುಗಳಿರ್ಬೋದು, ಕೋಟ್ಯಾನುಕೋಟಿ ವಸ್ತುಗಳು, ಬೇರೆ ಬೇರೆ ವಸ್ತುಗಳು, ಪ್ರಕೃತಿ ಇರ್ಬೋದು, ಪ್ರಕೃತಿಯಲ್ಲಿ ಇರ್ಬೋದು. ಇಡೀ ಪ್ರಕೃತಿ ಏನಾಗಿದೆ ಅಂದ್ರೆ ನಿಮ್ಮ ನಿರ್ದೇಶನದಲ್ಲೇ, ನಿಮ್ಮ ಡೈರೆಕ್ಷನ್ ನಲ್ಲೇ ಇರ್ತಕ್ಕಂಥದ್ದು, ನಿಮ್ಮ ನೆರಳಿನಂತೆ ಇರ್ತಕ್ಕಂಥದ್ದು ಅನ್ನೋದನ್ನ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾರೆ, ನೀವು ಜನ್ಮ ಮೃತ್ಯು ಯಾವುದೇ ರೋಗಕ್ಕೆ ಒಳಪಡುವವರಲ್ಲ, ಆದರೂ ದಯೆ ತೋರಲು ಜನ್ಮ ತಾಳಿ ಲೀಲೆ ಆಡ್ತಿರಲ್ಲ. ಈಗ ಅವ್ರು ಆಡಿದ ಲೀಲೆನೆ ಅಂದ್ರೆ, ಯಾವಾಗ ಬ್ರಹ್ಮನ ವಿಮೋಹನ ಲೀಲೆ ಮಾಡಿದಾಗ, ಓಕೆ ಇದು ನನ್ನ ಲೀಲೆ ಅಂತ ಬ್ರಹ್ಮ ಅಂದ್ಕೊಂಡಾಗ, ಆ ಬ್ರಹ್ಮನನ್ನ ಆ ಮೋಡಿಗೆ ಇನ್ನೊಂದು ಲೀಲೆಯನ್ನ ಕೊಟ್ಟವರು ಶ್ರೀಕೃಷ್ಣ ಪರಬ್ರಹ್ಮನೇ. ಆ ಒಂದು ಲೀಲೆ. ಅದಕ್ಕೆ ಹೇಳೋದು, ನೀವು ಜನ್ಮ ಮತ್ತು ಮೃತ್ಯು ಮತ್ತು ರೋಗಕ್ಕೆ ಎಂದೂ ಕೂಡ ಒಳಗಾಗಿರ್ತಕ್ಕಂಥದ್ದಲ್ಲ. ನಿಮ್ಮ ಒಂದು ಮಾಯೆನೇ ಮಾಯೆ, ಅದು ಯೋಗ ಮಾಯೆ ಅಂತ ಅವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಲ್ಲಿ. ಅದಕ್ಕೆ ಹೇಳೋದು, ಯೋಗ ಮಾಯೆಯನ್ನ ಮೀರಿಸ್ತಕ್ಕಂಥ ಶ್ರೀಕೃಷ್ಣ ಪರಬ್ರಹ್ಮನ ಯೋಗ ಮಾಯೆಯಿಂದ ಮೀರಿಸ್ತಕ್ಕಂಥ ಯಾರೂ ಜಗತ್ತಲ್ಲಿಲ್ಲ, ಬ್ರಹ್ಮಾಂಡದಲ್ಲಿಲ್ಲ.
ನಟನು ವಿವಿಧ ಪಾತ್ರ ಮಾಡುತ್ತಾ ತನ್ನ ಸ್ವಭಾವ ಕಳೆದುಕೊಳ್ಳಂತೆ ನೀವು ವಿವಿಧ ರೂಪ ತಾಳಿ ನಿಮ್ಮ ಪರಮ ಸ್ವಭಾವ ಎಂದೂ ಕೂಡ ಕಳೆದುಕೊಳ್ಳುವವರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಟನು ವಿವಿಧ ಪಾತ್ರ ಮಾಡಿ ನೋಡಿ, ಯಾವುದೇ ಒಂದು ಆಕ್ಟರ್ ನೋಡಿದಾಗ ಆಕ್ಟರ್ಸ್ ನೋಡಿದಾಗ ಅವ್ರು ಏನ್ ಮಾಡ್ತಾರೆ, ಪಾತ್ರಗಳನ್ನ ಮಾಡ್ತಾ 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 ಅವ್ರ ಸ್ವಭಾವ ಕಳ್ಕೊಂತಿರ್ತಾರೆ, ನಿಜ ಸ್ವಭಾವ ಕಳ್ಕೊಂತಾರೆ. ಓ ನಾನು ನಟ, ನಾನು ಆಕ್ಟ್ರೆಸ್, ಈ ರೀತಿ ನಾನೊಬ್ಬ ಕಲಾವಿದ, ನಾನೊಬ್ಬ ಪೊಲಿಟಿಷಿಯನ್, ನಟ ಏನಾಗುತ್ತೆ ಅಂದ್ರೆ ಪಾತ್ರಗಳನ್ನ ಮಾಡ್ತಾ ಏನಾಗುತ್ತೆ, ಅವರ ಒಂದು ಸ್ವಭಾವ ನಿಜ ಸ್ವಭಾವ ಕಳ್ಕೊಂತಾರೆ. ಅವ್ರು ಬಂದಿರತಕ್ಕಂಥ ದಾರಿ ಮರಿತಾರೆ. ಅಹಂಕಾರ ಅದೇನಾಗುತ್ತೆ ತಲೆಗೇರುತ್ತೆ. ಅವಾಗ ಏನಾಗುತ್ತೆ, ಅವರು ಪತನಕ್ಕೊಳಗಾಗ್ತಾರೆ. ನೀವು ವಿವಿಧ ರೂಪ ತಾಳಿ ಕೂಡ ನಿಮ್ಮ ಪರಮ ಸ್ವಭಾವವನ್ನು ನೀವು ಎಂದೂ ಕೂಡ ಕಳ್ಕೊಳಲ್ಲ. ಯಾಕೆಂದ್ರೆ ನೀವು ಆದಿ ಪುರುಷ, ನಿಮ್ಮ ಒಂದು ಮೂಲ ಏನು, ನಿಮ್ಮ ಏನು ಗುಟ್ಟು, ಅದು ನೀವು ಎಂದೂ ಕೂಡ ಅದನ್ನ ನೀವು ಕಳ್ಕೊಳಲ್ಲ. ನೀವು ಬಾಲಕ, ನೀವು ಶ್ರೀಕೃಷ್ಣ ಒಬ್ಬ ಗೋಪಾಲಕನಾಗಿದ್ರು ಕೂಡ ನೀವು ಆದಿ ಪುರುಷ ಅನ್ನೋದು ನಿಮ್ಮ ಸ್ವಭಾವ ನೀವು ಎಂದೂ ಕೂಡ ಕಳ್ಕೊಳಲ್ಲ. ಯಾಕೆಂದ್ರೆ ಇದು ಒಂದು ನಟನೆಯನ್ನು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಹೇಳೋದು ಜಗನ್ನಾಥನಾಡುವ ಜಗತ್ತೇ ನಾಟಕ ರಂಗ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದಕ್ಕೆ ಜಗನ್ನಾಥ ಚಕ್ರಧಾರಿ ಅಂತ ನಾವು ಅದಕ್ಕೆ ಕರೆಯೋದು. ಅದಕ್ಕೋಸ್ಕರ ನಾವು ಯಾವಾಗೂ ಕೂಡ ಜಗನ್ನಾಥನನ್ನ ಯಾವಾಗೂ ಕೂಡ ನಾವು ಸ್ಮರಣೆ ಮಾಡ್ತಾ ಇರಬೇಕು ಅನ್ನೋದಕ್ಕೆ ಇದೇ ಒಂದು ಒಳ್ಳೆಯ ಉದಾಹರಣೆ. ಯಾಕೆಂದ್ರೆ ಅಂದ್ರೆ ಅವನೆಂದೂ ಕೂಡ ಅವನ ಮೂಲ ಸ್ವಭಾವವನ್ನ, ಮೂಲ ರೂಪವನ್ನ ಅವನೆಂದೂ ಕೂಡ ಅವನು ಬಿಟ್ಕೊಡಲ್ಲ. ಅದಕ್ಕೆ ಯಾವಾಗಲೂ ಕೂಡ ನಾವು ಬ್ರಹ್ಮಸ್ತುತಿನಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಹೇಗೆ ಆತ ವರ್ಣನೆ ಮಾಡ್ತಾನೆ ಅಂದ್ರೆ ಅದಕ್ಕೆ ಪದಗಳೇ ಸಾಲಲ್ಲ. ಅದು ಬ್ರಹ್ಮ ವರ್ಣನೆ ಮಾಡಿದಾಗ ಒಬ್ಬ ಮಾನವನಿಗಿಂತ ಜಾಸ್ತಿನೇ ಅವರು ಒಂದು ಮುಂದೆ ಹೆಜ್ಜೆ ಹೋಗಿರ್ತಾರಲ್ಲಿ. ಅದು ಒಂದು ಬ್ರಹ್ಮನ ಒಂದು ಪ್ರಾರ್ಥನೆಗಳು. ಇನ್ನೊಂದು ಹೇಳ್ತಾರೆ, ಹೇ ಅಚ್ಯುತ, ಹೇ ಕೇಶವ, ಹೇ ಪ್ರಭು, ಈ ಜಗತ್ತು ಅಪಾಯಗಳಿಂದ ತುಂಬಿದ್ದರೂ ಕೂಡ ನಿಮ್ಮ ಪಾದ ಆಶಯ ತೆಗೆದುಕೊಂಡವರು ಸೂರ್ಯನಂತೆ ಸಲೀಸಾಗಿ ದಾಟಿ ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅಂದ್ರೆ ಈ ಜಗತ್ ಅಪಾಯದಿಂದ ತುಂಬಿದೆ, ಡೇಂಜರ್ ಝೋನ್. ಈಗ ನಾಳೆ ಏನಾಗುತ್ತೋ, ಈಗ ಏನಾಗುತ್ತೋ, ಡೌನ್ ಆಗುತ್ತೋ, ಇನ್ಯಾವುದೋ ರೋಗ ಬರುತ್ತೋ, ನಾಳೆ ದಿನ ಯಾವ ಪ್ಲೇನ್ ಕ್ರ್ಯಾಶ್ ಆಗುತ್ತೋ, ನಾಳೆ ಯಾವ ಟ್ರೈನ್ ಆಕ್ಸಿಡೆಂಟ್ ಆಗುತ್ತೋ, ನಾಳೆ ಏನಾದ್ರು ಚಿನ್ನದ ರೇಟ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ನಾಳೆ ರೇಟ್ ಜಾಸ್ತಿ ಆಗ್ಬೋದು, ಇನ್ನೂ ಕಡಿಮೆ ಆಗ್ಬೋದು ಬೆಲೆಗಳದು. ಏನೇ ಜಗತ್ ಅಪಾಯದಿಂದ ತುಂಬಿದೆ. ಈ ಬ್ರಹ್ಮಾಂಡನೇ ಅಪಾಯದಿಂದ ತುಂಬಿದೆ. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಆ ರೀತಿ ಈ ಜಗತ್ತು ಎಷ್ಟೇ ಅಪಾಯದಿಂದ ತುಂಬಿದ್ರು ಕೂಡ ನಿಮ್ಮ ಪಾದ ಆಶಯ ತೆಗೆದುಕೊಂಡವರು ಕೂಡ ಸೂರ್ಯನಂತೆ ಸಲೀಸಾಗಿ ದಾಟಿ ಹೋಗ್ತಾರೆ. ನೋಡಿ ಸೂರ್ಯ ಹೇಗೆ ಅಂದ್ರೆ, ಈ ಜಗತ್ತಲ್ಲಿ ಭೂಕಂಪ ಆಗ್ಲಿ, ಪ್ರಳಯ ಆಗ್ಲಿ, ಇಲ್ಲಿ ಏನಾದ್ರು ಒಂದು ನೀರು ಜಾಸ್ತಿ ಬರ್ಲಿ, ಬರಗಾಲ ಬರ್ಲಿ, ಇಲ್ಲ ಬರದಲೇ ಇರ್ಲಿ, ಅವನ ಪಾಡಿಗೆ ಅವನು ಅಸ್ತ ಆಗ್ತಾನೆ, ಹುಟ್ಟುತ್ತಾನೆ, ಉದಯ ಆಗ್ತಾನೆ, ಅಸ್ತ ಆಗ್ತಾನೆ, ಅವನ ಪಾಡಿಗೆ ಅವನು ಹೋಗ್ತಾ ಇರ್ತಾನೆ. ಯಾಕೆ, ಅದು ಪ್ರಕೃತಿ ನಿಯಮ. ಅದು ಹೇಗೆ ಸಲೀಸಾಗಿ ದಾಟಿ ಹೋಗ್ತಾರೆ ನೋಡಿ. ಅದಕ್ಕೆ ಹೇಳೋದು, ಯಾವಾಗ ಎಷ್ಟೇ ಒಂದು ಅಪಾಯಗಳ ಮುನ್ಸೂಚನೆಗಳು ಕಂಡ್ರು ಕೂಡ, ಎಷ್ಟೇ ಅಪಾಯಗಳು ಕೂಡ ಒಂದು ತುಂಬಿ ತುಳುಕಾಡ್ತಿದ್ರು ಕೂಡ ಸೂರ್ಯನಂತೆ ಸಲೀಸಾಗಿ ನಾವು ದಾಟಿ ಹೋಗ್ತಾರೆ ಯಾರು ಭಕ್ತರು, ಯಾರು ವೈಷ್ಣವ ವೃಂದದವರು. ಯಾಕೆ ಅಂದ್ರೆ ನಾವು ಸರೆಂಡರ್ ಆಗಿದ್ದೀವಿ. ಹೇಗ್ ಸರೆಂಡರ್ ಆಗಿದ್ದೀವಿ, ನಾವು ವಿನಮ್ರತೆಯನ್ನು ಸರೆಂಡರ್ ಆಗಿದ್ದೀವಿ. ಅಹಂಕಾರ ಇಲ್ಲ, ಸಹನೆ ಇದೆ, ತಾಳ್ಮೆ ಇದೆ. ಆಗ ಏನಾಗುತ್ತೆ ಅಂದ್ರೆ ಮೋಕ್ಷ ಮಾರ್ಗಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವ್ ಯಾವಾಗಲೂ ಕೂಡ ನಿಮ್ಮ ಒಂದು ಸ್ತುತಿಯನ್ನ ನಾವು ಹೇಳ್ತಾ ಇದ್ದೀವಿ, ಜಪವನ್ನ ಮಾಡ್ತಾ ಇದ್ದೀವಿ, ಅದರಲ್ಲಿ ಅಹಂಕಾರ ಇಲ್ಲ. ಹೇಗೆ ಡಿವೋಷನ್ ಸರ್ವಿಸ್ ಯಾವಾಗಲೂ ಕೂಡ ಲವ್ ಟು ಗಾಡ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ನಿಮ್ಗೆ ಯಾವಾಗಲೂ ಕೂಡ ಪ್ರೀತಿ, ಒಂದು ವಿಶ್ವಾಸದಿಂದ ನಾನು ನಿಮ್ಗೆ ಅರ್ಪಿಸ್ತಾ ಇದ್ದೀನಿ. ಫಲೇಶ ಪುಷ್ಪೇಶು, ಓನ್ಲಿ ನಾವು ಒಂದು ಪುಷ್ಪದಿಂದ ಅರ್ಪಿಸ್ತಾ ಇದ್ದೀವಿ ಅಷ್ಟೇನೆ. ನಮ್ಮ ಹತ್ರ ಜಾಸ್ತಿ ಅಧಿಕಾರ ಇಲ್ಲ, ಜಾಸ್ತಿ ವೈಭೋಗ ಸಂಪತ್ತಿಲ್ಲ, ಇಷ್ಟು ಸಾಕು ಅಂತ ಹೇಳಿ ಸಾಕು. ಅಷ್ಟು ಪಾದದ ಆಶ್ರಯವನ್ನು ತಗೊಂಡ್ರೆ ಸಾಕು. ನಾವು ಈ ಸಲೀಸಾಗಿ ನಾವು ನಮ್ಮ ಸೂರ್ಯನಂತೆ ದಾಟಬಹುದು. ಅಂದ್ರೆ ನಮ್ಮ ಈ ಜನ್ಮವನ್ನ ದಾಟಬಹುದು, ಜನ್ಮ ಜನ್ಮಾಂತರಗಳ ಒಂದು ಕರ್ಮಗಳನ್ನ ನಾವು ದಾಟಬಹುದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಭಕ್ತಿ ಸೇವೆಯಿಂದ ಹೃದಯ ಶುದ್ಧಗೊಂಡವರಿಗೆ ಮಾತ್ರ ನೀವು ಕಾಣ್ತಿರಲ್ಲ ಪ್ರಭು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಯಾವಾಗ ಹೃದಯ ಶುದ್ಧಗೊಳ್ಳಬೇಕು, ಸುಮ್ಮನೆ ಭಕ್ತಿ ಸೇವೆ ಮಾಡದೆ ಮಾಡಿ 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 ನಮ್ಮ ಹೃದಯನ ಶುದ್ಧ ಇಟ್ಕೊಂಡ್ರೆ ಆಗಲ್ಲ. ಯಾವಾಗಲೂ ಕೂಡ ಹೃದಯವನ್ನ ಶುದ್ಧಗೊಂಡಾಗ ಏನಾಗುತ್ತೆ ಅಂದ್ರೆ, ಆವಾಗ ನೀವು ನಮಗೆ ಕಾಣ್ತೀರಾ, ಗೋಚರಿಸ್ತೀರಾ. ಕಲ್ಮಶವಿಲ್ಲದ ಒಂದು ಹೃದಯ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಬ್ರಹ್ಮಸ್ತುತಿಯಿಂದ ಬ್ರಹ್ಮದೇವರೇ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಯಾವಾಗಲೂ ಕೂಡ ನಾವು ಈ ಒಂದು ಗಳಿಗೆನಾದ್ರೂ ಕೂಡ ನಾವು ಒಂದು ಭಕ್ತಿ ಸಮರ್ಪಣೆ ಮಾಡಿದ್ರೆ ಅದರಲ್ಲಿ ಯಾವಾಗಲೂ ಕೂಡ ಒಂದು ಹೃದಯ ಶುದ್ಧದಿಂದ ನಾವು ಆತನಿಗೆ ನಾವು ಸಮರ್ಪಣೆ ಮಾಡಬೇಕಾಗುತ್ತೆ. ಇನ್ನೊಂದು ಇಲ್ಲಿ ಹೇಳ್ತಾರೆ, ಯೋಗ ಶಕ್ತಿಯ ಒಡೆಯ ಶಿವನು ಕೂಡ ನಿಮ್ಮ ಪಾದ ಕಮಲಗಳಲ್ಲಿ ಹೃದಯದಲ್ಲಿ ಇಟ್ಟು ನಿರಂತರ ಪೂಜೆ
ಪೂಜಿಸ್ತಾರಲ್ಲ ಪ್ರಭು, ಅಚ್ಯುತ, ಹೇ ಕೇಶವ ಅಂತ ಎಷ್ಟು ವರ್ಣನೆಯಿಂದ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಈವನ್ ನಮ್ಮ ಯಾರು ಶಿವನು ಕೂಡ, ಶಿವದೇವರು ಕೂಡ, ರುದ್ರದೇವರು ಕೂಡ ನಿಮ್ಮ ಪಾದ ಕಮಲಗಳನ್ನು ಹೃದಯದಲ್ಲಿಟ್ಟು ಅವನೇ ನಿಜವಾದ ವೈಷ್ಣವ ಯಾಕೆ ಅಂತ ಹೇಳ್ತಾರೆ ಅಲ್ಲಿ. ಅದಕ್ಕೋಸ್ಕರ ಪಾದ ಕಮಲಗಳನ್ನು ಹೃದಯದಲ್ಲಿ ಇಟ್ಟು ನಿರಂತರವಾಗಿ ಪೂಜಿಸ್ತಾರೆ, ನಿರಂತರವಾಗಿ ಪೂಜಿಸ್ತಾ ಇದ್ದಾರೆ. ಅವರ ತಪಸ್ಸು ಅದೇ ರೀತಿ ಇರುತ್ತೆ, ರುದ್ರದೇವರ ತಪಸ್ಸು ಕೂಡ ಅದೇ ರೀತಿ ಇರುತ್ತೆ. ಇದನ್ನ ನಾವು ಭಕ್ತರಾದಂಥವ್ರು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಹೇಳ್ತಾರೆ, ನಿಮ್ಮ ಎದೆಯಿಂದ ಎಂದು ಬೇರ್ಪಡದ ಲಕ್ಷ್ಮಿಯು ಕೂಡ ನಿಮ್ಮ ಪಾದ ಸೇವೆಗಾಗಿ ಯಾವಾಗಲೂ ಕೂಡ ಅವರು ತಪಸ್ ಮಾಡ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಅವರು ಲಕ್ಷ್ಮೀ ದೇವಿಯು ಕೂಡ ನಿಮ್ಮ ಪಾದ ಸೇವೆಗೆ ಯಾವಾಗಲೂ ಕೂಡ ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಹೀಗೆ ಬ್ರಹ್ಮದೇವರು ವಿಧ ವಿಧವಾಗಿ ಕ್ಷಮೆ ಯಾಚಿಸ್ತಾರೆ, ವಿಧ ವಿಧವಾಗಿ ಅವರು ಕ್ಷಮೆ ಯಾಚಿಸ್ತಲೇ ಬರ್ತಾರೆ. ಹೇ ಅಚ್ಯುತ, ನೋಡಿ ಇನ್ನೊಂದು ಹೇಳ್ತಾರೆ, ನಾನು ಆಲ್ರೆಡಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ರಜೋಗುಣದಲ್ಲಿ ಹುಟ್ಟಿದ್ದೀನಿ, ತಪೋಗುಣದಲ್ಲಿ ಹುಟ್ಟಿದ್ದೀನಿ, ಸ್ವತಂತ್ರ ನಿಯಂತ್ರಕ ಅಂತ ಅಂದ್ಕೊಂಡೆ. ಆದ್ರೆ ಯಾವುದೋ ಒಂದು ಕ್ಷಣದಲ್ಲಿ ನಾನು ಅವಮಾನ ಮಾಡದೆ, ಅಂದ್ರೆ ಕಳಕಳಿಯೇ ಕೇಳ್ಕೊಳ್ತಾ ಇದ್ದಾರೆ, ನನ್ನ ಅಂಧಕಾರನ ಅದನ್ನ ನಾಶ ಮಾಡು. ನನಗೆ ಇನ್ನೊಂದು ಈ ಜನ್ಮ ಅಂತ ಇದ್ರೆ ವೃಂದಾವನದಲ್ಲಿ ನಾನು ಹುಟ್ಟಬೇಕು, ನಿಮ್ಮ ಒಂದು ಪಾದ ಸೇವೆಯನ್ನು ಮಾಡಬೇಕು. ಈ ಭಕ್ತ ಯಾಕೆಂದ್ರೆ ಪಾದ ಸ್ಪರ್ಶ ಪಡೆಯಲು ಕೂಡ ನಾನು ಯೋಗ್ಯನಲ್ಲ, ಆ ರೀತಿ ನಾನು ಇದು ಮಾಡಿದೆ. ಅದಕ್ಕೋಸ್ಕರ ದಯವಿಟ್ಟು ನನಗೆ ಕರುಣಿಸು ಅಂತ ಹೇಳಿ ಅವರು ವಿಧ ವಿಧವಾಗಿ ಆತ ಸ್ತುತಿ ಮಾಡ್ತಾ ಇದ್ದಾರೆ. ಯಾರು? ಬ್ರಹ್ಮದೇವರು. ಇನ್ನೊಂದು ಹೇಳ್ತಾರೆ ನೋಡಿ, ಈ ಬ್ರಹ್ಮದೇವರು ಇರ್ಬೋದು, ಶಿವ ಇರ್ಬೋದು, ಮಹಾ ಋಷಿಗಳು ಆಗಿರ್ತಕ್ಕಂಥವ್ರು ಕೂಡ ಏನಾಗುತ್ತಂದ್ರೆ ಶ್ರೀಕೃಷ್ಣನ ಮಹಿಮೆಯನ್ನ, ಆಳವನ್ನ ಎಂದು ಯಾರು ಕೂಡ ಅರ್ಥ ಮಾಡಿಕೊಳ್ಳಲಾರರು. ಯಾರು? ಭಕ್ತರ ಹೊರತು ಯಾರೂ ಕೂಡ ಅರ್ಥ ಮಾಡಿಕೊಳ್ಳಲಾರರು. ಬಟ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಯಾವಾಗಲೂ ಕೂಡ ಭಕ್ತಿ ಸೇವೆ ನಿರಂತರವಾಗಿರಬೇಕು. ದೇವಾನು ದೇವ ಅಂತ ಅವರು ಎಷ್ಟು ಚೆನ್ನಾಗಿ ಬ್ರಹ್ಮಸತಿಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳಿ ಆಮೇಲೆ ಇನ್ನೊಂದು ಹೇಳ್ತಾರೆ, ನಿಮ್ಮ ತಾಯಿ ಯಶೋದೆಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ನೀವು ಆರೈಕೆ ಮಾಡ್ತೀರಾ, ಮತ್ತೆ ಎಷ್ಟು ನೋಡ್ಕೊಳ್ತೀರಾ. ಆಕೆ ಎಷ್ಟು ನಿಮಗೆ ಇದನ್ನು ತೋರಿಸ್ತಿದ್ದಾರೆ, ಪ್ರೀತಿಯನ್ನು ತೋರಿಸ್ತಿದೆ, ಅಗಾಧ ಒಂದು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಆ ಪ್ರೀತಿ ವಾತ್ಸಲ್ಯವನ್ನು ನನಗೂ ಕೂಡ ದಯಪಾಲಿಸು ದೇವ ಅಂತ ಹೇಳಿ ಎಷ್ಟು ಅವರು ಇದನ್ನ ಅವರು ಕೇಳ್ಕೊಳ್ತಾ ಇದ್ದಾರೆ ಅಲ್ಲಿ. ಇನ್ನೊಂದು ಹೇಳ್ತಾರೆ, ವೇದಗಳು ನಿಮ್ಮನ್ನ ಪರಬ್ರಹ್ಮ ಅಂತ ಹೇಳಿ ವರ್ಣಿಸುತ್ತೆ. ಆದರೆ ಇಲ್ಲಿ ನೀವು ಮುಖದ ಮೇಲೆ ಒಂದು ಇನ್ನೊಂದು ಬೆಣ್ಣೆ ಕಲೆಯೊಂದಿಗೆ ಗೋಪಾಲಕನಂತೆ ನೀವು ನಿಂತಿದ್ದೀರಲ್ಲ. ನೋಡಿ ಅವ್ರು ಎಷ್ಟು ಇದಾಗಿ ಹೇಳ್ತಿದ್ದಾರೆ ಅಲ್ಲಿ. ವೇದಗಳೇ ನಿಮ್ಮನ್ನು ಪರಬ್ರಹ್ಮ ಅಂತ ಹೇಳಿ ವರ್ಣನೆ ಮಾಡ್ತಾರೆ, ಇಲ್ಲಿ ಈ ರೀತಿ ನೀವು ನಿಂತಿದ್ದೀರಲ್ಲ ಸ್ವಾಮಿ, ನಿಮ್ಮ ಲೀಲೆನೇ ಲೀಲೆ ಅಂತ ಹೇಳಿ ಎಷ್ಟು ಕೊಂಡಾಡ್ತಾ ಇದ್ದಾರೆ ಅವರು. ಅದಕ್ಕೆ ಹೇಳೋದು, ಈ ಪರಬ್ರಹ್ಮ ಅನ್ನೋದು ಹೇಗೆ ಅಂದ್ರೆ ಇಂಟರ್ನಲ್ ಶಕ್ತಿ ಮುಖಾಂತರ ಅವ್ರು ವಿಸ್ತರಣಗೊಂಡಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ರೂಪಗಳನ್ನ ತಗೊಂಡಾಗ ಎಲ್ಲಾ ರೂಪಗಳು ಕೂಡ ಶ್ರೀ ಕೃಷ್ಣ ವಿಷ್ಣುಮಯ ಆದಾಗ ಏನಾಗುತ್ತೆ ಅಂದ್ರೆ ನಾವಲ್ಲಿ ಅರ್ಥಕೋಬೇಕಾಗಿರ್ತಕ್ಕಂಥ ವಿಚಾರಗಳು ಏನಪ್ಪಾ ಅಂದ್ರೆ ಅದು ಇಂಟರ್ನಲ್ ಶಕ್ತಿ ಇರ್ತಕ್ಕಂಥದ್ದು. ಅದು ಪರಬ್ರಹ್ಮ ಆದಿಪುರುಷ ಆತನೇ ಆಗಿರ್ತಾನೆ, ಮೂಲ ಪುರುಷ ಆಗಿರ್ತಾನೆ. ಅದಕ್ಕೆ ನಾವು ಯಾವುದೇ ತರ ಒಂದು ರೂಪ ಇದನ್ನ ನಾವು ಕಲ್ಪನೆ ಮಾಡ್ಕೊಂಡಲೇ ನಾವು ಅದನ್ನೇ ಆತನೇ ಮೂಲ ನಾರಾಯಣ ಅಂದ್ಕೊಂಡು ನಾವು ಪೂಜೆ ಮಾಡ್ತಲೇ ಇರ್ಬೇಕಾಗುತ್ತೆ. ಶ್ರೀಕೃಷ್ಣನೇ ನಮ್ಮ ಮೂಲ ಸ್ವರೂಪ ಅಂದ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆ ಒಂದು ಭಕ್ತಿ ಭಾವದಿಂದ ಇದ್ದಾಗ ಏನಾಗುತ್ತೆ ಅಂದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಎಂತ ಭಕ್ತನಿಗಾದ್ರೂ ಕೂಡ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಇನ್ನೊಂದು ಹೇಳ್ತಾರೆ, ಈ ಒಂದು ಬೃಂದಾವನದಲ್ಲಿ ನೀವು ಆಡ್ತಕ್ಕಂಥ ಲೀಲೆಗಳಿಗೆ ಒಂದು ಸರಿಸಾಟಿ ಇಲ್ಲ. ಆ ಒಂದು ಆಡ್ತಕ್ಕಂಥ ಲೀಲೆಗೆ ಸರಿಸಾಟಿ ಇಲ್ಲ. ಈಗ ನೋಡಿ, ಎಲ್ಲಾ ಒಂದು ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಉಪನಿಷತ್ತುಗಳಿಗಿಂತ ರಹಸ್ಯ ಮತ್ತು ಮುಕ್ತಿಗಿಂತ ಹೆಚ್ಚು ಕೂಡ ಮಧುರ ಯಾವುದು? ನೀವು ಆಡ್ತಕ್ಕಂಥ ಲೀಲೆ ಇದೆಯಲ್ಲ ನೋಡಿ. ನೀವು ನನಗೆ ಒಂದು ಕ್ಷಣ ಮಾತ್ರದಲ್ಲಿ ವಿತಿನ್ ಒಂದು ಮೊಮೆಂಟ್ ಅಲ್ಲಿ ನಾವು ಒಂದು ಲೀಲೆಯನ್ನು ತೋರಿಸಿದ್ರಿ, ಇದು ಈ ರಹಸ್ಯ ಎಲ್ಲ ಮುಕ್ತಿಗಿಂತ ಹೆಚ್ಚು ಮಧುರ ಆಗಿದೆ ಅನ್ನೋದನ್ನ ಅವರು ಎಷ್ಟು ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ಅದಕ್ಕೆ ಹೇಳೋದು, ಶ್ರೀಕೃಷ್ಣನ ಲೀಲೆಗಳಿಗೆ ಎಲ್ಲೂ ಯಾವುದು ಕೂಡ ಸಮಾನ ಅಲ್ಲ. ಆ ಲೀಲೆಗಳಿಗೆ ಏನಕ್ಕೆ ಅಂದ್ರೆ ಆ ರಿಸಲ್ಟ್, ಎಂಡ್ ಆಫ್ ದಿ ರಿಸಲ್ಟ್ ಏನಕ್ಕೆ, ಅದಕ್ಕೊಂದು ಮಹತ್ ಕಾರ್ಯಕ್ಕೆ ಅದು ಅಡಿಗಲ್ಲಿರುತ್ತೆ. ಅದಕ್ಕೋಸ್ಕರನೇ ಆತನ ಲೀಲೆಗಳು ಯಾವುದೇ ಒಂದು ಉಪನಿಷತ್ತುಗಳಾಗಿರ್ಬೋದು, ಎಲ್ಲ ಒಂದು ರಹಸ್ಯ ಇದಕ್ಕೆ ಅದು ಮುಕ್ತಿಗಿಂತಲೂ ಕೂಡ ಹೆಚ್ಚು ಜಾಸ್ತಿ ಮಧುರವಾಗಿರುತ್ತೆ ಅಂತ ಅವರು ಎಷ್ಟು ಬ್ರಹ್ಮಸೂತ್ರದಲ್ಲಿ ಅವರು ಎಷ್ಟು ಚೆನ್ನಾಗಿ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಹೇಳ್ತಿದ್ದಾರೆ ಅಂದ್ರೆ, ಅವ್ರು ಇನ್ನೊಂದು ಹೇಳ್ತಾರೆ ಏನಂತ, ಬ್ರಹ್ಮದೇವರು, ನನ್ನಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಬುದ್ಧಿನ ನಿಮ್ಮ ಪಾದಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಆ ಬುದ್ಧಿಯನ್ನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇಲ್ವಲ್ಲ.
ಅಟ್ಲೀಸ್ಟ್ ನನ್ನ ಸ್ವಲ್ಪ ಬುದ್ಧಿನ ಇದೆ, ಅದನ್ನಾರು ನಾನು ಅರ್ಪಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ತಾ ಇಲ್ಲ, ದಯವಿಟ್ಟು ನನಗೆ ಅರ್ಥ ಮಾಡಿಸಿ ದೇವ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ಯಾಕೆಂದ್ರೆ ಆ ಬ್ರಹ್ಮ ದೇವರು ಎಷ್ಟು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದಾರೆ ಅಂದ್ರೆ ಆ ಆ ಒಂದು ಆ ಒಂದು ಆ ಒಂದು ಸ್ಥಳ ಮತ್ತು ಆ ಒಂದು ಟೈಮ್ ಇರ್ಬೋದು, ಆ ಒಂದು ಚಿತ್ರಣ ಅದು ನೋಡಿದಾಗ ಏನಾಗುತ್ತೆ ಅಂದ್ರೆ ಎಂಥ ಒಬ್ಬ ಭಕ್ತನಿಗೂ ಕೂಡ ಏನಪ್ಪಾ ಇದು ಬ್ರಹ್ಮದೇವರೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಯಾವ ಲೆಕ್ಕ, ನಾವೆಲ್ಲ ಯಾವ ಲೆಕ್ಕ ಅವ್ರ ಮುಂದೆ. ಅದಕ್ಕೋಸ್ಕರ ಇನ್ನೊಂದು ಹೇಳ್ತಾರೆ, ನಿಮ್ಮ ಬಾಲ್ಯ ಲೀಲೆಗಳು ಎಷ್ಟು ವಿಚಿತ್ರವಾಗಿದೆ, ನಿಮ್ಮ ಬಾಲ್ಯ ಲೀಲೆಗಳು ಎಷ್ಟು ಚೆನ್ನಾಗಿದೆ. ಆ ನಾನು ಯಾವಾಗಲೂ ಕೂಡ ಆ ಕಾಳಿಯ ಮೇಲೆ ನೃತ್ಯ ಮಾಡ್ತಕ್ಕಂಥದ್ದನ್ನ ಸದಾ ನಾನು ನೆನಪಿಸ್ತಾ ಇರ್ತೀನಿ, ಸದಾ ನಾನು ಜ್ಞಾಪಿಸ್ತಾ ಇರ್ತೀನಿ. ಆ ಕಾಳಿಯ ಮೇಲೆ ಇರ್ತಕ್ಕಂಥ ನೃತ್ಯ, ಆ ಲೀಲೆಗೆ ಸರಿಸಾಮಾನ ಯಾವುದೂ ಇಲ್ಲ, ಆ ನೃತ್ಯಕ್ಕೆ ಯಾರು ಕೂಡ ಹೆಜ್ಜೆ ಹಾಕ್ತಕ್ಕಂಥದ್ದಿಲ್ಲ ಅಂತ ಹೇಳಿ ಎಷ್ಟು ಅವರು ಬ್ರಹ್ಮದೇವರು ಸ್ಥಾಪನೆ ಅಂದ್ರೆ ಸ್ತುತಿಸ್ತಾ ಇದ್ದಾರೆ, ವರ್ಣನೆ ಮಾಡ್ತಾ ಇದ್ದಾರೆ, ಆ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಇದನ್ನ ನಾವು ನೋಡಬಹುದು. ಇನ್ನೊಂದು ಹೇಳ್ತಾರೆ ಅವರು ಏನಂತ ಅಂದ್ರೆ, ಮಹಾ ಋಷಿಗಳು ಕೂಡ ಎಂತಂತ ಸಪ್ತ ಋಷಿಗಳು ಇರ್ಬೋದು, ಇವರೆಲ್ಲರೂ ಕೂಡ ನಿಮ್ಮನ್ನು ಹೃದಯದಲ್ಲಿ ಧ್ಯಾನಿಸ್ತಾ ಇರ್ತಾರೆ, ನಿಮ್ಮನ್ನೇ ಧ್ಯಾನಿಸ್ತಾರೆ. ವ್ರಜವಾಸಿಗಳು ಕಣ್ಣಿನಿಂದ ನಿಮ್ಮನ್ನು ನೋಡಿ ಮತ್ತೆ ಕೈಯಿಂದ ಮುಟ್ಟೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಯಾಕೆಂದ್ರೆ ಅಷ್ಟು ನೀನು ಪವಿತ್ರ ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾಕೆಂದ್ರೆ ಆ ಕ್ಷಣ ಸಿಗದೆ ಆತ ಪುಣ್ಯ, ಎಲ್ಲರ ಪುಣ್ಯ. ಎಷ್ಟೋ ಜನ ಎಷ್ಟೋ ಜನ್ಮಗಳ ತಪಸ್ಸನ್ನ ಅವರು ಪಡ್ಕೊಂಡ್ ಬಂದಿರ್ತಾರೆ. ಯಾರು ಆ ವ್ರಜದ ಆ ಬೃಂದಾವನದ ಆ ಗೋಪಿಕೆಯರಾಗಿರ್ಬೋದು, ಆ ಒಂದು ಇರ್ತಕ್ಕಂಥವ್ರು ಕರುಗಳೇ ಆಗಿರ್ಬೋದು, ಆ ತಾಯಂದಿರೇ ಆಗಿರ್ಬೋದು, ಆ ಬಾಲಕರೇ ಆಗಿರ್ಬೋದು, ಅವರು ಎಷ್ಟೋ ಜನ್ಮದ ತಪಸ್ಸನ್ನ ಇಂದಲೇ ಆ ಒಂದು ಆ ಗೋಪಾಲಕ ಯಾರು ಶ್ರೀಕೃಷ್ಣ ಪರಬ್ರಹ್ಮನ ಸುತ್ತಮುತ್ತ ಅವರು ವಾಸ ಮಾಡ್ತಕ್ಕಂಥದ್ದು. ಅದಕ್ಕೇನೆ ಅವ್ರು ಹೇಳೋದು, ನಿಮ್ಮನ್ನು ಹೃದಯದಲ್ಲಿ ಅವರು ಮಹಾ ಋಷಿಗಳೇ ಅವರು ಧ್ಯಾನಿಸ್ತಾ ಇರ್ತಾರೆ, ನಿಮ್ಮನ್ನು ಅವರು ಮುಟ್ತಾ ಇರ್ತಾರೆ, ಅವರೆಲ್ಲ ಎಷ್ಟು ಪುಣ್ಯವಂತರು ಅಂತ ಹೇಳಿ ಅವರು ವರ್ಣನೆ ಮಾಡ್ತಿದ್ದಾರೆ. ಇನ್ನೊಂದು ಹೇಳ್ತಾರೆ, ಈ ವ್ರಜವಾಸಿಗಳು ಪಡೆದದ್ದನ್ನ ವೇದಗಳು ಕೂಡ ವರ್ಣಿಸಲಾರವು. ನೋಡಿ, ವೇದಗಳಿಗಿಂತಲೂ ಕೂಡ ಇವ್ರೇನು ತಗೊಂಡಿದಾರಲ್ಲ, ಸೇವೆಯನ್ನ ತಗೊಂಡಿದಾರಲ್ಲ, ಇವ್ರು ಪಡ್ಕೊಂಡ್ ಬಂದಿದಾರಲ್ಲ ಈ ಒಂದು ಪುಣ್ಯನ, ಆ ಪುಣ್ಯ ವೇದಗಳು ಕೂಡ ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ನಾವೆಷ್ಟೇ ಒಂದು ವೇದಗಳನ್ನ ಪಾರಾಯಣ ಮಾಡೋದು, ಎಷ್ಟೇ ಒಂದು ವೇದಗಳನ್ನ ನಾವು ನೋಡಿದ್ರು ಕೂಡ ಕೇಳಿದ್ರು ಕೂಡ ಆ ಒಂದು ಈ ಒಂದು ಬೃಂದಾವನದ ವಾಸಿಗಳು ಪಡೆದದ್ದನ್ನು ನಾವೆಂದೂ ಕೂಡ ಪಡೆದುಕೊಳ್ಳಕ್ಕಾಗಲ್ಲ, ಕೇಳೋದಕ್ಕಾಗಲ್ಲ ಅಂತ ಹೇಳಿ ಅವ್ರು ಎಷ್ಟು ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನೊಂದು, ಪರಮ ಪುರುಷನ ನೇರ ಪ್ರೀತಿಯ ಒಂದು ದೈಹಿಕ ಒಂದು ಸಾಹಚರ್ಯ ಸಿಗೋದು ಮನುಷ್ಯನಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾರೆ ಇಲ್ಲಿ, ಈ ನಂದ ಮಹಾರಾಜರಾಗಿರ್ಬೋದು ಮತ್ತೆ ಎಲ್ಲ ಒಂದು ರಜವಾಸಿಗಳ ಒಂದು ಭಾಗ್ಯ ಎಷ್ಟು ಅಪಾರ ಆಗಿದೆ ಅಂದ್ರೆ, ಎಷ್ಟು ಪರಮ ಸತ್ಯ ಇದೆ ಅಂದ್ರೆ, ಇವ್ರಿಗೆ ಈ ಶ್ರೀಕೃಷ್ಣ ಪರಬ್ರಹ್ಮ ಸಿಕ್ಕಿರೋದು ಎಷ್ಟು ಪುಣ್ಯ ಅಂತ ಹೇಳಿ ಇನ್ನೂ ಕೂಡ ಅವರು ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ಇದನ್ನ ದೃಢೀಕರಿಸ್ತಾ ಇದ್ದಾರೆ ಯಾರು? ಬ್ರಹ್ಮಸ್ತುತಿಯಲ್ಲಿ ಬ್ರಹ್ಮದೇವರು. ಇನ್ನೊಂದು ಇಲ್ಲಿ ನೋಡ್ಬೋದು, ನಮ್ಮ ದಿನನಿತ್ಯ ಜೀವನದಲ್ಲಿ ಎಷ್ಟು ಭಕ್ತಿ ಇಂಪಾರ್ಟೆಂಟ್ ಅಂದ್ರೆ, ಶ್ರೀಕೃಷ್ಣನೇ ಸರ್ವ ಕಾರಣಗಳ ಕಾರಣ ಅಂತ ಹೇಳಿ ನಾವು ಯಾವಾಗಲೂ ಕೂಡ ಅರ್ಥೈಸ್ಕೋಬೇಕು. ಮತ್ತು ನಾವು ಯಾವಾಗಲೂ ಕೂಡ ದಿನನಿತ್ಯ ಭಾಗವತನ್ನ ಆಲಿಸ್ತಾ ಇರಬೇಕು. ಯಾವಾಗಲೂ ಕೂಡ ಮಂಗಳಾಚರಣೆ ಇರ್ಬೋದು, ಸಂಕೀರ್ತನೆಗಳಾಗಿರ್ಬೋದು, ಕಥನಗಳಾಗಿರ್ಬೋದು ನಾವು ಕೇಳ್ತಾ ಇರಬೇಕು, ಆಲಿಸ್ತಾ ಇರಬೇಕು. ಇನ್ನೊಂದು ಹೇಳ್ತಾರೆ, ನಾನು ಕೃಷ್ಣನನ್ನು ಅರ್ಥ ಮಾಡಿಕೊಂಡಿದ್ದೀನಿ ಅಂತ ನಾನು ಇಂದು ಕೂಡ ಅಹಂಕಾರ ಬೇಡ. ಅದು ಆಲ್ರೆಡಿ ನಾನು ತುಂಬಾ ಸರಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಅಹಂಕಾರ ಅನ್ನೋದು ಬೇಡ, ಯಾವಾಗಲೂ ಕೂಡ ಸರೆಂಡರ್ ಆಗ್ತಲೇ ಇರಬೇಕು. ಭಕ್ತನಿಗೂ ವೈಷ್ಣವ ಭಕ್ತರಿಗೂ ಕೂಡ ನಾವು ಸರೆಂಡರ್ ಆಗಬೇಕು, ಪರಬ್ರಹ್ಮನಿಗೂ ಕೂಡ ನಾವು ಸರೆಂಡರ್ ಆಗ್ತಾ ಇರಬೇಕು. ನಾವು ಯಾವುದೇ ಕಾರಣಕ್ಕೂ ಕಷ್ಟಗಳನ್ನ ನಾವು ದೂಷಿಸ್ಕೋಬಾರ್ದು. ನನಗೆ ಆ ಕಷ್ಟ ಬಂತು, ಈ ಕಷ್ಟ ಬಂತು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ನಾವು ದೂಷಣೆ ಮಾಡಬಾರ್ದು, ಮತ್ತೆ ಇಂಜರಿಬಾರ್ದು. ಭಕ್ತಿಯಿಂದ ನಾವು ವಾಪಸ್ ಹೋಗ್ಬಾರ್ದು. ಅವುಗಳನ್ನ ಯಾವಾಗಲೂ ಕೂಡ ಶ್ರೀಕೃಷ್ಣಾರ್ಪಣ ಮಸ್ತು, ಶ್ರೀಕೃಷ್ಣನ ಕರುಣೆಯಿಂದಲೇ ಆಗಿರೋದು, ಮುಂದೆ ಒಂದೇ ಹೆಜ್ಜೆ, ಮುಂದೊಂದು ದಿನ ಎಂದಾದ್ರೂ ಒಂದಿನ ಒಳ್ಳೇದು ಆಗಬಹುದು ಅಂತ ಹೇಳ್ಬಿಟ್ಟು ನಾವು ಅದನ್ನ ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಸ್ವೀಕರಿಸಿ ನಾವು ಮುಂದುವರಿಬೇಕು ಅಂತ ಹೇಳಿರ್ತಾರೆ. ಇನ್ನೊಂದು, ನಾವು ಯಾವಾಗಲೂ ಕೂಡ ಕೇವಲ ಮುಕ್ತಿಗಾಗಿ ನಾವು ತಪಸ್ಸನ್ನು ಮಾಡೋದು, ಜಪವನ್ನು ಮಾಡೋದು, ಧ್ಯಾನವನ್ನು ಮಾಡೋದು ಎಂದು ಕೂಡ ನಾವು ಬಯಸಕ್ಕೆ ಹೋಗ್ಬಾರ್ದು. ಜಸ್ಟ್ ಒಂದು ಏನೋ ಆತನ ಒಂದು ಪ್ರಾರ್ಥನೆಗೋಸ್ಕರ, ಆತನ ಒಂದು ಕರುಣೆಗೋಸ್ಕರ,
ಅಷ್ಟಕ್ಕೆ ಮಾತ್ರ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿದ್ದಾರೆ, ಯಾರು ಬ್ರಹ್ಮದೇವರು. ಹೀಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಬ್ರಹ್ಮದೇವರು ಆ ಶ್ರೀಕೃಷ್ಣನನ್ನ 3 ಬಾರಿ ಪ್ರದಕ್ಷಿಣೆ ಮಾಡಿಬಿಟ್ಟು ಅವರ ಪಾದ ಕಮಲಗಳಿಗೆ ಅಂತಿಮ ಒಂದು ನಮಸ್ಕಾರವನ್ನ ಅರ್ಪಿಸ್ಬಿಟ್ಟು ಅವರು ಹೊರಡಕ್ಕೆ ರೆಡಿ ಆಗ್ತಾರೆ. ಇಷ್ಟು ಬ್ರಹ್ಮಸ್ತುತಿಗೆ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ವೈಷ್ಣವರೊಂದರಿಗೂ ವಂದನೆಗಳು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ತುಂಬಾ ಅದ್ಭುತವಾಗಿ ಸೊ ಭಗವಂತನ ಬಗ್ಗೆ ಮತ್ತೆ ಭಗವಂತನ ಭಕ್ತರು ಸೊ ಯಾವ ರೀತಿ ಬ್ರಹ್ಮ ಆಗಿರ್ಬೋದು ಈ ರೀತಿ ತುಂಬಾ ಅದ್ಭುತವಾಗಿ ವಿವರಣೆಯನ್ನ ಕೊಟ್ರಿ. ಸೊ ನಮ್ಮೆಲ್ಲರೂ ಕೂಡ ನಾವು ತುಂಬಾ ಒಂದು ಭಕ್ತಿಯಲ್ಲಾಗಿರ್ಬೋದು ಅಥವಾ ಈ ರೀತಿ ಸಮ್ಟೈಮ್ಸ್ ಯಾವುದೋ ಒಂದು ಸರ್ವಿಸ್ ಸಿಕ್ತು ಅಂತಂದ್ರೆ ಈ ರೀತಿ ಕೆಲವೊಂದು ಅಹಂಕಾರ ಅನ್ನೋದು ನಮ್ಮಲ್ಲಿ ಬರ್ತಾ ಇರುತ್ತೆ. ಸೊ ನಾನೇ ಗ್ರೇಟು, ಸೊ ನಾನು ಈ ಸರ್ವಿಸನ್ನು ಮಾಡ್ತಾ ಇದ್ದೀನಿ, ಈ ರೀತಿ ಎಲ್ಲ. ಸೊ ನೀವು ತುಂಬ ಅದ್ಭುತವಾಗಿ ಸೊ ಅದನ್ನ ಯಾವ ರೀತಿ ಇದು ಮಾಡಬೇಕು ಎಲ್ಲವನ್ನು ಕೂಡ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರ ಪ್ರಭು. ಸೊ ತುಂಬ ಧನ್ಯವಾದಗಳು. ಸೊ ಪ್ರಭುಗಳು ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಏನು ಇನ್ನು ಅದ್ಭುತವಾಗಿ ಸೊ ಪ್ರಭುಗಳು ಕ್ಲಾಸನ್ನ ಕೊಡ್ತಾ ಇರಲಿ, ನಮ್ಮೆಲ್ಲ ಕೂಡ ಮಾರ್ಗದರ್ಶನವನ್ನು ಕೊಡ್ತಾ ಇರಲಿ ಅಂತ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರಗಳ ಮೂಲಕ ಕೇಳ್ಕೊಳ್ಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಸೊ ಮೊದಲನೇದಾಗಿ ಏನು ಅನೌನ್ಸ್ಮೆಂಟ್ ಅನ್ನೋದನ್ನ ನೋಡೋಣ. ಸೊ ನಂತರ ಏನಾದರೂ ಪ್ರಶ್ನೆ ಇದ್ರೆ ಇವತ್ತಿನ ಒಂದು ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಭುಗಳಿರ್ತಾರೆ, ಸೊ ಕೇಳಿ ತಿಳ್ಕೊಬೋದು. ಓಕೆ. ಸೊ ಮೊದಲನೇದು ಏನಂತ ಹೇಳಿದ್ರೆ, ಒಂದು ನಿಮಿಷ. ಓಕೆ. ಸೊ ನಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಏನು ಈ ಒಂದು ಪಾಣಿಹಟ್ಟಿ ಫೆಸ್ಟಿವಲ್ಲು ಸೊ ಇದೇ 28ನೇ ತಾರೀಕು ಜರುಗಲಿದೆ. ಸೊ ಶ್ರೀರಂಗಪಟ್ಟಣ ಆಲ್ರೆಡಿ ಪ್ರಭುಗಳು ಗ್ರೂಪಲ್ಲೂ ಕೂಡ ಒಂದು ಪೋಲನ್ನು ಹಾಕ್ಸಿದ್ದಾರೆ. ಸೊ ಯಾವ ರೀತಿ ಏನು ಈ ಒಂದು ಪಾಣಿಹಟ್ಟಿ ಒಂದು ಫೆಸ್ಟಿವಲ್ ಒಂದು ಇದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಆ ಒಂದು ಪೋಲಲ್ಲಿ ಕ್ಲಿಕ್ ಮಾಡಿ. ಅಂದರೆ ಏನು ನಾವು ಓನಾಗಿ ಬರ್ತೀವ ಅಥವಾ ಒಂದು ಟೆಂಪಲ್ ಇದರಿಂದನೇ ಆರ್ಗನೈಸ್ ಆಗಿರೋಂಥ ಇದರಲ್ಲಿ ಬರ್ತೀವ ಅಂತ. ಇದು ಶ್ರೀರಂಗಪಟ್ಟಣ ಒಂದು ಇದರಲ್ಲಿ ಏನು ಪ್ಲಾನಿಂಗ್ ಅನ್ನೋದಾಗಿದೆ. ಸೊ ಹಾಗಾಗಿ ದಯವಿಟ್ಟು ಸೊ ಪ್ರತಿಯೊಬ್ಬರು ಕೂಡ ಅದನ್ನ ಇದು ಮಾಡಿ. ಇನ್ನು ಮಿಕ್ಕಿದ ಇನ್ನೂ ಹೆಚ್ಚಿಗೆ ವಿವರಣೆಯನ್ನು ಮುಂದೆ ಒಂದು ಇದರಲ್ಲಿ ಗ್ರೂಪ್ಗಳಲ್ಲಿ ಸೊ ಪ್ರಭುಗಳು ಪೋಸ್ಟ್ ಮಾಡ್ತಾರೆ. ಹಾಗೆ ಒನ್ ಡೇ ಟ್ರಿಪ್ಪು ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಒಂದು ಏನು ಮಧುಸೂದನ ಒಂದು ಸರ್ಕಲ್ನಿಂದ ಒನ್ ಡೇ ಟ್ರಿಪ್ ಅನ್ನೋದು ಪ್ಲಾನ್ ಆಗಿದೆ. ಸೊ ಇಲ್ಲಿ ಅಂತ ಹೇಳಿದ್ರೆ ಶ್ರೀ ಸುದರ್ಶನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಗುಮ್ಮಲಾಪುರ, ಹೊಸೂರ್ ಹತ್ರ. ಸೊ ಈ ಒಂದು ಸ್ಥಳದಲ್ಲಿ ಸೊ ಭಗವಂತನ ಒಂದು ಏನು ನೆಲೆಸಿದ್ದಾರೆ. ಅಲ್ಲಿ 5ನೇ ತಾರೀಕು ದಿನಾಂಕ 5 ಜುಲೈ ಅಂದರೆ ನೆಕ್ಸ್ಟ್ ತಿಂಗಳು ಈ ಒಂದು ಪ್ಲ್ಯಾನ್ ಅನ್ನೋದಾಗಿದೆ. ಸೊ ನಾವು ನೋಡ್ಬೋದು ಯಾವಾಗಲೂ ಕೂಡ ಪ್ರತಿ ಸರಿ ಕೊನೆಯ ಭಾನುವಾರ, ತಿಂಗಳ ಕೊನೆಯ ಭಾನುವಾರ ಒನ್ ಡೇ ಟ್ರಿಪ್ ಅನ್ನೋದು ಪ್ಲ್ಯಾನ್ ಆಗ್ತಿತ್ತು. ಆದರೆ ಈ ಸತಿ ಏನು ಈ ಒಂದು ಪಾಣಿಹಟ್ಟಿ ಫೆಸ್ಟಿವಲ್ ಇರೋದ್ರಿಂದ ಸೊ ಅದನ್ನು ಮುಂದಿನ ಒಂದು ವಾರಕ್ಕೆ ಮುಂದೂಡಲಾಗಿದೆ. ಹಾಗಾಗಿ ಆಲ್ರೆಡಿ ನಿಮ್ಮ ಒಂದು ಗ್ರೂಪ್ಗಳಲ್ಲಿ ಏನಿಲ್ಲ ಆಲ್ರೆಡಿ ಲಿಂಕ್ ಬಂದಿರ್ಬೋದು ಅಂದ್ಕೊತೀನಿ. ಸೊ ಬಂದಿದ್ರೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಆ ಒಂದು ಪ್ರವಾಸಕ್ಕೆ ಬರ್ತಾ ಇದ್ದೀರಾ ದಯವಿಟ್ಟು ಆ ಒಂದು ಗ್ರೂಪಿಗೆ ಜಾಯಿನ್ ಆದರೆ ನಿಮ್ಗೆ ಅಲ್ಲಿ ವಿವರಣೆ ಅನ್ನೋದು ಸಿಗುತ್ತೆ. ಸೊ ಯಾವ ರೀತಿ ಬರಬೇಕು, ಏನು ಸೊ ಏನು ಶೆಡ್ಯೂಲ್ ಏನಿರುತ್ತೆ, ಸೊ ಟೈಮಿಂಗ್ಸ್ ಏನಿದೆ, ಪ್ರತಿಯೊಂದು ಕೂಡ ವಿವರಣೆಯು ಕೂಡ ಆ ಒಂದು ಗ್ರೂಪಲ್ಲಿ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಸೊ ಅದೊಂದು ನೋಡ್ಕೊಳ್ಳಿ. ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಏನು 18 ದಿನಗಳ ಒಂದು ಅಧಿವೇಶನ ಆಲ್ರೆಡಿ ಪ್ರಾರಂಭ ಆಗಿದೆ. ಇದೇ ಒಂದು ಸೋಮವಾರದಿಂದ ಆಲ್ಮೋಸ್ಟ್ ಇವತ್ತಿಗೆ ಒಂದು 4 ದಿನ ಏನೋ ಆಗಿದೆ ಈ ಒಂದು ಅಧಿವೇಶನ ಸ್ಟಾರ್ಟ್ ಆಗಿ. ಹಾಗಾಗಿ ದಯವಿಟ್ಟು ಇನ್ನು ಯಾರೆಲ್ಲ ಡಿವೋಟೀಸು ಇನ್ನೂ ಜಾಯಿನ್ ಮಾಡಿಸ್ಬೋದು. ಸೊ ಇನ್ನೂ ಸ್ಟಾರ್ಟಿಂಗ್ ಒಂದು ಇದರಿಂದ ಆಗಿರೋದ್ರಿಂದ ಇನ್ನು ಯಾರೆಲ್ಲ ಡಿವೋಟೀಸ್ನ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಒಂದು ಈ ಒಂದು ಅಧಿವೇಶನಕ್ಕೆ ಸೇರಿಸೋದಕ್ಕೆ ಪ್ರಯತ್ನವನ್ನು ಪಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೊಂದು ಮುಖ್ಯವಾದಂಥ ಒಂದು ಅನೌನ್ಸ್ಮೆಂಟ್ ಏನು ಅಂತ ಹೇಳಿದ್ರೆ, ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಈಸ್ ಹೋಲಿನೆಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜು ಸೊ ಅವರ ಒಂದು ಒಂದು ಆರೋಗ್ಯ ತುಂಬ ಒಂದು ಕ್ಷೀಣಿಸ್ತಾ ಇದೆ.
ಸೊ ಅನಾರೋಗ್ಯ ಸಮಸ್ಯೆಯಿಂದ ಹೆಚ್ಚಿಗೆ ಈಗ ಒಂದು ಸಫರನ್ನ ಪಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸೊ ಏನು ಮಾಡ್ಬೇಕಂತೇಳಿದ್ರೆ ಪ್ರಭುಗಳು ನೆನೆ ಕೂಡ ಒಂದು ಗ್ರೂಪ್ಗಳಲ್ಲೂ ಒಂದು ರೆಪ್ರೆಸೆಂಟೇಟಿವ್ಸ್ ಗ್ರೂಪಲ್ಲಿ ವಾಯ್ಸ್ ನೋಟನ್ನು ಹಾಕಿದ್ದಾರೆ. ಸೊ ನಾವು ಪ್ರೀವಿಯಸ್ ಕೂಡ ಈ ಒಂದು ಧನ್ವಂತರಿ ಮಂತ್ರ ಹಾಗೆ ನರಸಿಂಹ ಒಂದು ಮಂತ್ರ ಉಗ್ರಂ ವೀರಂ, ಸೊ ಇವೆರಡೂ ಕೂಡ ಒಂದು ಅವರ ಒಂದು ಶೀಘ್ರವಾದಂತಹ ಒಂದು ಆರೋಗ್ಯ ಚೇತರಿಕೆಗೋಸ್ಕರ ಮಾಡ್ತಾ ಇದ್ವಿ. ಅದೇ ರೀತಿ ಪ್ರಭುಗಳು ಕೂಡ ಏನು ಸಜೆಸ್ಟ್ ಮಾಡ್ತಿದ್ದಾರೆ ಅಂದರೆ ಇವತ್ತಿನ ದಿನ ದಯವಿಟ್ಟು ಈ ಒಂದು ಏನು ಹೆಚ್ಚಿಗೆ ಒಂದು ಗುರು ಮಹಾರಾಜ್ಗೋಸ್ಕರ ಅವರ ಒಂದು ಆರೋಗ್ಯದಗೋಸ್ಕರ ದೃಷ್ಟಿಯಿಂದ ಆದಷ್ಟು ಬೇಗ ಚೇತರಿಕೆನೇ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ನರಸಿಂಹ ಮಂತ್ರ ಆಗಿರ್ಬೋದು, ಹಾಗೆ ಧನ್ವಂತರಿ ಮಂತ್ರ ಆಗಿರ್ಬೋದು, ಹಾಗೆ ಇನ್ನೂ ಹೆಚ್ಚಿಗೆ ಚಾಂಟಿಂಗ್ ಅನ್ನೋದನ್ನ ಅವ್ರಿಗೋಸ್ಕರ ಡೆಡಿಕೇಟ್ ಅನ್ನೋದನ್ನ ಮಾಡೋಣ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಅವ್ರಿಗೋಸ್ಕರ 1 ರೌಂಡು ಮಿನಿಮಮ್ ಎಲ್ರಿಗೂ ಕೂಡ ಪ್ರಯತ್ನ ಪಡೋಣ. ಸೊ ಅದಕ್ಕೆ ಮೇಲೂ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಿದ್ರೆ ಸೊ ಮಾಡ್ಬೋದು. ನಮ್ಮ ಒಂದು ಶಕ್ತಿ ಅನುಸಾರವಾಗಿ ಎಷ್ಟಾಗುತ್ತೋ ಅಷ್ಟು ನಾವು ಅವರಿಗೆ ಈ ಒಂದು ಜಪವನ್ನು ಒಂದು ಇದನ್ನು ಡೆಡಿಕೇಟ್ ಅನ್ನೋದನ್ನ ಮಾಡ್ಬೋದು. ಸೊ ಹಾಗಾಗಿ ಪ್ರಭುಗಳು ದಯವಿಟ್ಟು ಎಲ್ಲರನ್ನ ಕೇಳ್ಕೊಂಡಿದ್ದಾರೆ. ಸೊ ಜಯಪತಾಕ ಮಹಾರಾಜ್ ಗುರು ಮಹಾರಾಜು ಆದಷ್ಟು ಬೇಗ ಶೀಘ್ರವಾಗಿ ಗುಣಮುಖರಾಗಲಿ ಅನ್ನೋ ಒಂದು ಉದ್ದೇಶದಿಂದ ದಯವಿಟ್ಟು ಸಾಧ್ಯವಾದಷ್ಟು ಅವ್ರಿಗೋಸ್ಕರ ಎಷ್ಟು ಚಾಂಟಿಂಗ್ ಆಗಿರ್ಬೋದು ಅಥವಾ ಧನ್ವಂತರಿ ಮಂತ್ರ ಆಗಿರ್ಬೋದು, ಹಾಗೆ ನರಸಿಂಹ ಮಂತ್ರ ಆಗಿರ್ಬೋದು ಪಠಣೆಯನ್ನು ಮಾಡೋಣ ಅಂತ ಕೇಳ್ಕೊಂಡು. ಓಕೆ, ಸೊ ಆಲ್ಮೋಸ್ಟು ಸೊ ಕವರ್ ಆಗಿದೆ ಅಂದ್ಕೊತೀನಿ ಅನೌನ್ಸ್ಮೆಂಟು. ಸೊ ಇನ್ನೇನಿದ್ರೆ ಸೊ ಪ್ರಮೋದ್ ಪ್ರಭು ತಿಳಿಸ್ತಾರೆ. ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂತ ಹೇಳಿದ್ರೆ, ಸೊ ನಾವು ನೋಡ್ಬೋದು ಇವಾಗೇನು ನಮ್ಮ ಒಂದು ಪ್ರಹ್ಲಾದ್ ಸರ್ಕಲಿಂದ ಏನೇನೆಲ್ಲ ಪ್ರೋಗ್ರಾಮ್ಸ್ ಆಗಿರ್ಬೋದು, 1 ಡೇ ಟ್ರಿಪ್ ಆಗಿರ್ಬೋದು, ಅಥವಾ ನರಸಿಂಹ ಅಭಿಷೇಕ ಆಗಿರ್ಬೋದು, ಅಥವಾ ಟೆಂಪಲ್ ಫೆಸ್ಟಿವಲಲ್ಲಿ ಆಗಿರ್ಬೋದು, ಸೊ ಈ ರೀತಿ ನಮ್ಮ ಒಂದು ಸರ್ಕಲ್ಗೆ ಒಂದು ರಿಲೇಟೆಡ್ ಆಗಿ ಏನೇ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಅನೌನ್ಸ್ಮೆಂಟ್ ಏನಿದೆ, ಸೊ ಇವೆಲ್ಲವೂ ಕೂಡ ಸೊ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಸೊ ಒಂದು ಎಲ್ರಿಗೂ ಕೂಡ ರೀಚ್ ಆಗಬೇಕು ಅನ್ನೋ ಒಂದು ಕಾರಣದಿಂದ ಸೊ ನಾವು ಒಂದು ಸುನಾಥ್ ಪ್ರಭುಗಳ ಒಂದು ಮಾರ್ಗದರ್ಶನದಿಂದ ಪ್ರಹ್ಲಾದ್ ಮೀಡಿಯಾ ಹೌಸ್ ಅಂತ ಒಂದು ಪ್ರಾರಂಭ ಆಗಿದೆ. ಸೊ ಆಲ್ರೆಡಿ ಪ್ರೀವಿಯಸ್ಸು ಇತ್ತು. ಸೊ ಇವಾಗ ಇನ್ನೂ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ಸೊ ಈ ರೀತಿ ಸೊ ಎಲ್ರಿಗೂ ಒಂದು ರೀಚ್ ಆಗೋ ಒಂದು ಉದ್ದೇಶದಿಂದ ಸೊ ಮಾಡಿರೋಂಥ ಒಂದು ಇದಾಗಿದೆ. ಸೊ ಹಾಗಾಗಿ ಸೊ ಆ ಒಂದು ಲಿಂಕು ಇವತ್ತು ಪ್ರಭುಗಳ ಹತ್ರ ಡಿಸ್ಕಷನ್ ಮಾಡಿ ಸೊ ಎಲ್ಲ ಒಂದು ಗ್ರೂಪ್ಗಳಲ್ಲೂ ಕೂಡ ಪೋಸ್ಟ್ ಮಾಡೋದಕ್ಕೆ ಸೊ ಹೇಳ್ತೀವಿ. ದಯವಿಟ್ಟು ಸೊ ಆ ಒಂದು ಏನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ಲು ಆಲ್ರೆಡಿ ಗೊತ್ತಿರುತ್ತೆ ಯೂಟ್ಯೂಬ್ ಚಾನಲ್ಲು. ಸೊ ನಮ್ಮ ಒಂದು ಅಧಿವೇಶನಗಳಾಗಿರ್ಬೋದು ಇವೆಲ್ಲವೂ ಕೂಡ ಅದರಲ್ಲಿ ವಿಡಿಯೋಸ್ಗಳು ಸಿಗ್ತಾ ಇದ್ದಾವೆ. ಅದೇ ರೀತಿ ಇವಾಗ ಫೇಸ್ಬುಕ್ಕು ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಸೋಷಿಯಲ್ ಮೀಡಿಯಾ ಏನು ಪ್ಲಾಟ್ಫಾರ್ಮ್ ಇದೆ, ಸೊ ಅದನ್ನು ಸೊ ಈಗಿನ ಒಂದು ದಿನಗಳಲ್ಲಿ ತುಂಬ ವೇಗವಾಗಿ ಸೊ ಅದು ಇರೋದ್ರಿಂದ ಸೊ ಅದರಲ್ಲೂ ಕೂಡ ಈಸಿಯಾಗಿ ಎಲ್ರಿಗೂ ಕೂಡ ಆಕ್ಸಿಸ್ ಅನ್ನೋದು ಇರಲಿ ಅನ್ನೋ ಕಾರಣಕ್ಕೋಸ್ಕರ ಸೊ ಅದು ಮಾಡಲಾಗಿದೆ ಆ ಒಂದು ಉದ್ದೇಶದಿಂದ. ಸೊ ಅದರಲ್ಲಿ ಟೆಂಪಲ್ ಫೋಟೋಸ್ ಆಗಿರ್ಬೋದು, ಲೈಕ್ ಅಂದರೆ ಏನು ನಾವು ಪ್ರೋಗ್ರಾಮ್ಸ್ಗಳು ಮಾಡ್ತೀವಿ ಅಥವಾ ಸತ್ಸಂಗ ಮಾಡ್ತೀವಿ, ಸೊ ಈ ರೀತಿ ಎಲ್ಲ ಕಾರ್ಯಕ್ರಮಗಳ ಒಂದು ಫೋಟೋಸು ವೀಡಿಯೋಸ್ಗಳ ಅದರಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಈ ರೀತಿ ಅದು ಬಿಟ್ಟು ಹೆಚ್ಚಿಗೆ ಇನ್ನು ಬೇರೆ ಬೇರೆ ಎಲ್ಲ ಇನ್ನೂ ಪ್ಲ್ಯಾನಿಂಗ್ಸ್ ಎಲ್ಲ ಇದೆ. ಸೊ ಬೇರೆ ಬೇರೆ ಡೀಟೇಲ್ಸ್ಗಳು ಕೂಡ ಆ ಒಂದು ಇದರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಸೊ ಈ ರೀತಿ ಏನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಆ ಒಂದು ಅಕೌಂಟ್ನ ಫಾಲೋ ಮಾಡೋದಾಗಿರ್ಬೋದು ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಕೇಳ್ಕೊತೀನಿ. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಅಧಿವೇಶನಕ್ಕೆ ಸಂಬಂಧಪಟ್ಟಂತ ಒಂದು ಸೂಚನೆಗಳು. ಸೊ ಹಾಗೆ ವಿಶೇಷನ ತಗೊಳ್ಳೋಣ. ಇವತ್ತಿನ ಒಂದು ನಮ್ಮ ಒಂದು ಕಂಪ್ಲೀಟ್ ಒಂದು ಪ್ರಹ್ಲಾದ ಒಂದು ಏನು ಕುಟುಂಬದಲ್ಲಿ ಸೊ ಯಾರೆಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತಿದ್ರೆ, ಶುಭ ಸಮಾರಂಭ ಕೈಗೊಂಡಿದ್ರೆ, ಹಾಗೆ ಮದುವೆ ವಾರ್ಷಿಕೋತ್ಸವ ಇದ್ರೆ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ಳೋಣ. ಹಾಗೆ ಕೆಲವೊಂದು ರಿಕ್ವೆಸ್ಟ್ ಅನ್ನೋದು ಇತ್ತು. ಸೊ ಗೀತಾ ಮಾತಾಜಿ ಸೊ ಅವರು ಅವರ ಹುಟ್ಟುಹಬ್ಬ ಇದೆ. ಸೊ ನಿಖಿಲ್ ಪ್ರಭು ಅವರ ತಾಯಿಯಾದಂಥ ಗೀತಾ ಮಾತಾಜಿ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಇದೆ. ಸೊ ಅವರು ಕೂಡ ಸೊ ವಿಶ್ವ ಹ್ಯಾಪಿ ಕೃಷ್ಣ ಕಾನ್ಶಿಯಸ್ ಬರ್ಡೇ ಅಂತ ಹೇಳ್ತಾ ಸೊ ಕೇಳ್ಕೊಡೋಣ. ಹಾಗೆ ಚಂದ್ರಿಕಾ ಮಾತಾಜಿ ಅವರ ಒಂದು ಹುಟ್ಟುಹಬ್ಬ ಕೂಡ ಇದೆ. ಅಚ್ಯುತ ಸರ್ಕಲಿಂದ ಚಂದ್ರಿಕಾ ಮಾತಾಜಿ ಸೊ ಅವ್ರದ್ದು ಹುಟ್ಟುಹಬ್ಬ ಇದೆ. ಹಾಗೆ ಲಕ್ಷ್ಮಿ ದೀಕ್ಷಿತ್ ಅನ್ನೋರ್ದು ಕೂಡ ಸೊ ಉಷಾ ಮಾತಾಜಿ ರಿಕ್ವೆಸ್ಟ್ ಅನ್ನೋದನ್ನ ಕೇಳಿದ್ರು ಅನಂತ ಸರ್ಕಲಿಂದ.
ಸೊ ಅವ್ರದ್ದು ಕೂಡ ಹುಟ್ಟುಹಬ್ಬ ಅನ್ನೋದಿದೆ. ಸೊ ಯಾರೆಲ್ಲ ಈ ರೀತಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತಿದ್ರೆ ಎಲ್ಲರೂ ಕೂಡ ಶುಭವಾಗ್ಲಿ, ಭಗವಂತನ ಕೃಪಾ ಕಟಾಕ್ಷ ಸದಾ ಇದ್ದು, ಗುರುಗಳ ಆಶೀರ್ವಾದ ಇದ್ದು, ಸೊ ಅವರ ಒಂದು ಭಕ್ತಿ ಜೀವನ ಹಾಗೆ ಆಧ್ಯಾತ್ಮಿಕ ಭೌತಿಕ ಎರಡೂ ಜೀವನವು ಕೂಡ ಸೊ ಸುಗಮವಾಗಿ ಸಾಗ್ತಾ ಇರಲಿ. ಸೊ ಇನ್ನೂ ಹೆಚ್ಚಿಗೆ ಭಕ್ತಿಯನ್ನ ಮಾಡೋ ರೀತಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹಾಗೆ ಇನ್ನು ಯಾರೆಲ್ಲ ಒಂದು ಭೌತಿಕವಾಗಿ ಭಾರವಾದಲ್ಲಿ ಬಳಲ್ತಿದ್ರೆ ಅಥವಾ ಅನಾರೋಗ್ಯ ಸಮಸ್ಯೆಯಿಂದ ಎದುರಿಸ್ತಾ ಇದ್ರೆ ಅವರು ಕೂಡ ಆದಷ್ಟು ಬೇಗ ಅದರಿಂದ ಚೇತರಿಕೆ ಅನ್ನೋದಾಗ್ಲಿ. ಸೊ ನಮ್ಮ ಶಿಕ್ಷಾಗುಗಳಾದಂಥ ಹಿಸ್ ಗ್ರೇಸ್ ಸುನ್ನತ ಗಿರಿಧರ ದಾಸ್ ಪ್ರಭುಗಳು, ಸೊ ಅವರೇನೋ ಒಂದು ಬ್ಯಾಕ್ ಪೇನ್ ಇಂದ ಸಫರ್ ಪಡ್ತಾ ಇದ್ರು, ಇನ್ನು ಹೆಚ್ಚಿಗೆ ಚೇತರಿಕೆ ಅನ್ನೋದಾಗ್ಲಿ, ನಮ್ಮೆಲ್ಲರಿಗೂ ಕೂಡ ಇನ್ನೂ ಮಾರ್ಗದರ್ಶನವನ್ನ ಕೊಡೋ ರೀತಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಮತ್ತೆ ಸೊ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜು ಅವರು ಕೂಡ ಸೊ ಇನ್ನೂ ಹೆಚ್ಚಿಗೆ ಚೇತರಿಕೆಯಾಗಿ ನಮ್ಮಂತ ಒಂದು ಬದ್ಧಾತ್ಮರಿಗೆ, ಸಾವಿರಾರು ಲಕ್ಷಾಂತರ ಒಂದು ಬದ್ಧಾತ್ಮರಿಗೆ ಒಂದು ಮಾರ್ಗದರ್ಶನವನ್ನ ಕೊಟ್ಟು ಸೊ ಆಧ್ಯಾತ್ಮಿಕದ ಒಂದು ಪಥದಲ್ಲಿ ಸೊ ಸುಗಮವಾಗಿ ಸಾಗೋ ರೀತಿ ಅನುಗ್ರಹವನ್ನ ಮಾಡ್ಕೊಡ್ಲಿ ಅಂತ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಕೂಡ ಕೇಳ್ಕೊಳ್ಳೋಣ. ಮತ್ತೆ ಇನ್ಯಾರೆಲ್ಲ ನಮ್ಮ ಒಂದು ಪ್ರಹ್ಲಾದ್ ಕುಟುಂಬದಲ್ಲಿ ಈ ರೀತಿ ಸಮಸ್ಯೆ ಎದುರಿಸಿದ್ರೆ ಅವರೆಲ್ಲರೂ ಕೂಡ ಅವರಿಂದ ಹೊರಗಡೆ ಬಂದು ಇನ್ನೂ ಭಕ್ತಿಯನ್ನ ಮಾಡೋ ರೀತಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹಾಗೆ ಇನ್ನೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿದ್ರೆ ಅಥವಾ ರಿಸಲ್ಟ್ ಅನೌನ್ಸ್ಮೆಂಟ್ ಇದ್ರೆ ಅವರು ಕೂಡ ಒಂದು ರೈಟ್ ಟೈಮ್ಗೆ ರೈಟ್ ನಾಲೆಜ್ ಅನ್ನೋದು ಸೊ ಭಗವಂತ ಪ್ರಕಟ ಮಾಡಲಿ. ಹಾಗೆ ಇನ್ಯಾರೆಲ್ಲ ಇನ್ನು ಈ ರೀತಿ ಒಂದು ಟೆಂಪಲ್ ಪ್ರೋಗ್ರಾಮ್ಸ್ಗಳಾಗಿರ್ಬೋದು ಅಥವಾ ಒನ್ ಡೇ ಟ್ರಿಪ್ ಆಗಿರ್ಬೋದು, ಈ ರೀತಿ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಒಂದು ಕುಟುಂಬದಿಂದ ಅಡಚಣೆ ಇರ್ಬೋದಾಗಿರ್ಬೋದು ಅಥವಾ ಒಂದು ಆರ್ಥಿಕ ಸಮಸ್ಯೆಯಿಂದ ಏನೆಲ್ಲ ಬಳಲ್ತಿದ್ರೆ ಅದರಿಂದ ಎಲ್ಲ ಕೂಡ ಅದರಿಂದ ಹೊರಗಡೆ ಬಂದು ಸೊ ಪ್ರತಿಯೊಂದು ಪರಿಕ್ರಮ ಆಗಿರ್ಬೋದು, ಒಂದು ಸ್ಯಾಟರ್ಡೇ ನರಸಿಂಹ ಅಭಿಷೇಕ ಆಗಿರ್ಬೋದು, ಸೊ ಇನ್ನೆಲ್ಲ ಒಂದು ಕಾರ್ಯಕ್ರಮ ಕೂಡ ಸೊ ಬರೋ ರೀತಿ ಸೊ ಭಗವಂತ ಹಾಗೆ ಗುರುಗಳ ಒಂದು ಕೃಪೆ ಸದಾ ಇರಲಿ ಅಂತ ಕೇಳ್ಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಚಂದ್ರಿಕಾ ಮತ್ತೆ ಹರೇ ಕೃಷ್ಣ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಐ ಥಿಂಕ್ ವಿಶಸ್ ಅಂದ್ಕೊಂತೀನಿ ನಾನು. ಓಕೆ, ಓಕೆ. ಇವತ್ತಿನ ಒಂದು ಅಧಿವೇಶನಕ್ಕೆ ಹರೇ ಸಂಬಂಧಪಟ್ಟಂತೆ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು ಇನ್ನೊಂದು ವಿಶಸ್ ಬೇಕಾಗಿತ್ತು. ಕವಲಮ್ಮ ಮಾತಾಜಿ ಅವ್ರ ಮಗ ಮತ್ತೆ ಸೊಸೆ ಹೊಸ ಮನೆಗೆ ಹೋಗ್ತಾ ಇದಾರೆ, ಅವ್ರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಎಲ್ಲಾರ ಹತ್ರನು ವಿಶಸ್ ಬೇಕಾಗಿತ್ತು ಅಂತ ಕೇಳಿದ್ದಾರೆ ಪ್ರಭು. ಎಸ್ ಮಾತಾಜಿ. ಓಕೆ, ಸೊ ಥ್ಯಾಂಕ್ ಯು ಆಲ್ರೆಡಿ ಪ್ರಭು. ಹರೇ ಅನೌನ್ಸ್ಮೆಂಟ್ ಅನ್ನೋದನ್ನ ಮಾಡಿದ್ದೀನಿ, ಯಾರೆಲ್ಲ ಶುಭ ಸಮಾರಂಭ ಕೈಗೊಂಡಿದ್ರು ಕೂಡ ಶುಭವಾಗ್ಲಿ ಅಂತ. ಓಕೆ, ತೊಂದರೆ ಇಲ್ಲ. ಸೊ ಕಾವಲಮ್ಮ ಮಾತಾಜಿ ಅವರ ಸೊ ಮಗ ಮತ್ತೆ ಸೊಸೆ ಸೊ ಅವರು ಒಂದು ಹೊಸ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ರೆ, ಸೊ ಆ ಒಂದು ಮನೆಯಲ್ಲಿ ಭಗವಂತ ಸೊ ಸದಾ ನಿಲ್ಲಿಸಿರೋ ರೀತಿ ಆಗ್ಲಿ, ಸೊ ಅವರ ಒಂದು ಕುಟುಂಬ ಆಗಿರ್ಬೋದು, ಅವರ ಮನೆ ಗೃಹ ಒಂದು ಕೃಷ್ಣ ಪ್ರಜ್ಞೆಯಿಂದ ಒಂದು ನಂದಗೋಕುಲವಾಗಿ ಇರೋ ರೀತಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ಹರೇ ಕೃಷ್ಣ ಮಾತಾಜಿ. ದಯವಿಟ್ಟು ಇವತ್ತಿನ ಒಂದು ಅಧಿವೇಶನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದ್ರೆ ಮಾತ್ರ ದಯವಿಟ್ಟು ಆನ್ರೈಸ್ ಮಾಡಿ. ಸೊ ವಿಷಯಸ್ ಆಲ್ರೆಡಿ ಸೊ ಎಲ್ರಿಗೂ ಹೋಲ್ಸೇಲ್ ಆಗಿ ತಗೊಂಡಿದ್ದೀನಿ. ಸೊ ಹಾಗಾಗಿ ಆಲ್ರೆಡಿ ಸಮಯ ಕೂಡ ಆಗಿದೆ. ದಯವಿಟ್ಟು ಸಂಬಂಧಪಟ್ಟ ಪ್ರಶ್ನೆ ಇದ್ರೆ ಮಾತ್ರ ಕೇಳಿ. ಹರೇ ಕೃಷ್ಣ. ಓಕೆ, ಶಾಂತಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಏನಿಲ್ಲ, ಇವತ್ತಿನ ತುಂಬಾ ಚೆನ್ನಾಗಿ ಹೇಳಿದ್ರು. ನನ್ಗೊಂದು ಏನಂದ್ರೆ ಅವ್ರು ಹೇಳ್ಬೇಕಾದ್ರೆ ಶಿವ ಅತ್ಯಂತ ಪರಮ ವೈಷ್ಣವ ಅಂತ ಹೇಳಿದ್ರು, ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು ಪ್ರಭುಜಿ. ಎಸ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಆಕ್ಚುಲಿ ನಮ್ಮ ವೇದಶಾಸ್ತ್ರಗಳ ಪ್ರಕಾರ ಶಿವನೇ ಮೊದಲ ವೈಷ್ಣವ ಆಗಿರ್ತಾರೆ. ಅವರು ಆಕ್ಚುಲಿ ವಿಷ್ಣುವನ್ನೇ ಕುರಿತು ಅವರು ಧ್ಯಾನ ಮಾಡ್ತಿರ್ತಾರೆ, ತಪಸ್ಸನ್ನು ಆಚರಿಸ್ತಾ ಇರ್ತಾರೆ. ಅದಕ್ಕೇನೆ ಅವರು ಶ್ರೀಕೃಷ್ಣನ ಪರಮ ಭಕ್ತ, ವಿಷ್ಣುವಿನ ಪರಮ ಭಕ್ತ ಅಂತಲೂ ಕೂಡ ಒಂದು ಉಲ್ಲೇಖ ಆಗಿದೆ ಅದು. ಯಾಕೆಂದ್ರೆ ಶಿವನು ಕೂಡ ಶ್ರೀಕೃಷ್ಣನ ಆದಿಪುರುಷನ ಒಂದು ಮೂಲ ಅಂಶ ಆಗಿರ್ತಾರೆ, ವಿಸ್ತಾರ ಅಂಶ ಆಗಿರ್ತಾರೆ ಅವರು. ಅಂದ್ರೆ ಗರ್ಭೋದಯಕ ವಿಷ್ಣುವಿಂದ ಅವರು ಜನನ ಆಗಿರ್ತಾರೆ ಅಲ್ಲಿ. ಅದು ಭಾಗವತದಲ್ಲೂ ಕೂಡ ನಾವು ನೋಡಬಹುದು. ಭಾಗವತದಲ್ಲಿ ನಾವು ಪಾರಾಯಣ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಅದು ಹೇಗೆ ಶಿವ ರುದ್ರದೇವರು ಮತ್ತೆ ಬ್ರಹ್ಮದೇವರು ಹೇಗೆ ಸೃಷ್ಟಿ ಆಗುತ್ತೆ ಅಂತ ಹೇಳಿ. ಸೊ ಅವರು ಅಲ್ಲ ಧ್ಯಾನ ಮಾಡ್ತಿರ್ತಾರಲ್ಲ, ಆ ಧ್ಯಾನ ಮಾಡ್ಬೇಕಾದ್ರೆ ಕೃಷ್ಣನ್ನೇ ಧ್ಯಾನ ಮಾಡ್ತಿರ್ತಾರ ಪ್ರಭು? ಅದನ್ನ ಕೇಳಕ್ಕೆ ಮಾಡಿದೆ. ಅಂದ್ರೆ ಪರಮ ವೈಷ್ಣವ ಅಂದ್ರಲ್ಲ, ಅದಕ್ಕೆ ಕೇಳಿದೆ.
ಅಂದ್ರೆ ಅವರು ವೈಷ್ಣವ ಅಂದ್ರೆ ಅವರು ಆ ತಪಸ್ಸನ್ನು ಆಚರಿಸಬೇಕಾದ್ರೆ ಅವರು ಅವ್ರನ್ನೇ ಆರಾಧನೆ ಮಾಡ್ತಿರ್ತಾರೆ, ವಿಷ್ಣುವನ್ನೇ ಆರಾಧನೆ ಮಾಡ್ತಿರ್ತಾರೆ ಅವರು. ಅದು ಕೂಡ ವೇದಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಅದು. ಅದಕ್ಕೆ ಹೇಳೋದು ನಾವು ಭಾಗವತನ ನಾವು ಪಾರಾಯಣ ಮಾಡಬೇಕು ಅಂತಲೇ ನಾವು ಅದಕ್ಕೆ ಹೇಳೋದು. ಸರಿ ಪ್ರಭುಜಿ, ಧನ್ಯವಾದಗಳು. ಹರೇ ಯಾಕೆಂದ್ರೆ ಕೃಷ್ಣ. ಹರಿಹರ ಎರಡೂ ಇಬ್ರು ಒಂದೇನೆ. ಹರಿ ಬೇರೆ ಇಲ್ಲ, ಹರ ಬೇರೆ ಇಲ್ಲ. ಇಬ್ರು ಕೂಡ ಸಮಾನವಾಗಿ ಕಾಣಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಸೊ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಂತೀನಿ ಮಾತಾಜಿ. ಹಾ. ಪ್ರಭುಗಳು ಹೇಳ್ದಂಗೆ ಹೌದು ಮಾತಾಜಿ, ಶಾಸ್ತ್ರಗಳು ಕೂಡ ಇದನ್ನ ಹೇಳ್ತವೆ. ಎಕ್ಸಾಂಪಲ್ ನಾವು ಭಾಗವತವನ್ನು ಕೂಡ ತುಂಬಾ ಕಡೆ ಒಂದು ಉಲ್ಲೇಖನ ಅನ್ನೋದು ಆಗಿದೆ. ಎಕ್ಸಾಂಪಲ್ ನಾವು 12ನೇ ಕ್ಯಾಂಟದಲ್ಲಿ ನೋಡಿದ್ರೆ 13ನೇ ಒಂದು ಅಧ್ಯಾಯ 16ನೇ ಶ್ಲೋಕದಲ್ಲೂ ಇದ್ರ ಬಗ್ಗೆ ಉಲ್ಲೇಖನದಾಗಿದೆ. ಸೊ ಏನಂತ ಹೇಳ್ತಾರೆ ಅಂದ್ರೆ, ನಿಮ್ನಗಾನ ಮೆತಾ ಗಂಗಾ ದೇವನ ಮಚ್ಯುತ ಮೆತ ವೈಷ್ಣವನ ಮೆತಾ ಶಂಭು ಪುರಾಣ ಮಿದಂ ತತ. ಅಂದ್ರೆ ಈ ಒಂದು ನದಿಗಳಲ್ಲೇ ಶ್ರೇಷ್ಠವಾದವಳು ಗಂಗೆ ನದಿ. ಅದೇ ರೀತಿ ಈ ಒಂದು ಏನು ಸೊ ಭಗವಂತರಲ್ಲೇ ಏನು ದೇವತೆಗಳಲ್ಲೇ ಭಗವಂತ ಅಚ್ಯುತ ಶ್ರೇಷ್ಠ, ಹಾಗೆ ವೈಷ್ಣವರಲ್ಲೇ ಶಿವಶ್ರೇಷ್ಠ ಅಂತ ಇದನ್ನ ಹೇಳ್ತಾರೆ ಶ್ರೀಮದ್ ಭಾಗವತಮಲ್ಲಿ. ಅಂದ್ರೆ ಎಲ್ಲ ಒಂದು ವೈಷ್ಣವರು ಯಾರೆಲ್ಲ ಭಗವಂತನ ಒಂದು ಭಕ್ತಿ ಇದ್ದಾರೆ ಅವರೆಲ್ಲರಲ್ಲೂ ಕೂಡ ಪರಮ ವೈಷ್ಣವ ಮಹಾಭಕ್ತ ಯಾರು ಅಂತ ಹೇಳಿದ್ರೆ ಶಿವ ಅಂತ. ಸೊ ನಾವು ನೋಡ್ಬೋದು ಶಿವ ಯಾವಾಗಲೂ ಕೂಡ ಒಂದು ತಪಸ್ಸನ್ನ ಮಾಡ್ತಾ ಇರ್ತಾರೆ ಕಣ್ಣು ಮುಚ್ಕೊಂಡು. ಅದು ಯಾರ ಬಗ್ಗೆ ಅಂದ್ರೆ ಭಗವಂತನ ಬಗ್ಗೆನೇ ಆಗಿರುತ್ತೆ. ಸೊ ಈ ರೀತಿ ಒಂದು ಉಲ್ಲೇಖನ ಅದು ಕೂಡ ತುಂಬಾ ಕಡೆ ಕೊಟ್ಟಿದ್ದಾರೆ. ಈವನ್ ಏನು ಶಿವಪುರಾಣದಲ್ಲೂ ಕೂಡ ಕೆಲವೊಂದು ಉಲ್ಲೇಖಗಳನ್ನ ಕೊಟ್ಟಿದ್ದಾರೆ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಇನ್ನೊಂದು ಹೇಳ್ಬೇಕು ಅಂದ್ರೆ ಶ್ರೀಮದ್ ಭಾಗವತ ಏನಂತ ಹೇಳಿದ್ರೆ ಉಲ್ಲೇಖ ಆಗಿದೆ. ಶ್ರೀಮದ್ ಭಾಗವತ ಇಸ್ ದ ಗ್ರೇಟೆಸ್ಟ್ ಅಮಾಂಗ್ ಆಫ್ ಆಲ್ ದಿ ಪುರಾಣಸ್. ಎಲ್ಲಾ ಪುರಾಣಗಳಿಗಿಂತ ಶ್ರೀಮದ್ ಭಾಗವತನೇ ಶ್ರೇಷ್ಠ. ನಾವ್ ಎಷ್ಟೋ ಪುರಾಣಗಳನ್ನ ಅಧ್ಯಯನ ಮಾಡ್ಬೋದು, ಅದರಿಂದ ನಾವ್ ಯಾವುದೇ ಕಾರಣ ಮುಕ್ತಿ ಮಾರ್ಗಕ್ಕೆ ಹೋಗಕ್ ಆಗಲ್ಲ, ಸಾಧ್ಯ ಆಗಲ್ಲ. ಶ್ರೀಮದ್ ಭಾಗವತನೇ ನಾವು ಪಾರಾಯಣ ಮಾಡ್ತಾ ಇರ್ಬೇಕು ಯಾವಾಗಲೂ. ಅದೇ ಮೇನ್ ಇಂಪಾರ್ಟೆಂಟ್ ನಮಗೆ ಗ್ರಂಥ ಸನಾತನ ಧರ್ಮದಲ್ಲಿ. ಈ ಪ್ರಭುಗಳು ಹೇಳ್ದಂಗೆ ಅದು ಓಕೆ, ಆ ರಿವರ್ಸ್ ಅಲ್ಲಿ ಗಂಗಾ ನದಿನೇ ಶ್ರೇಷ್ಠ ಆಗಿರುತ್ತೆ. ಈ ಎಲ್ಲಾ ದೇವತೆಗಳಲ್ಲೂ ಕೂಡ ವಿಷ್ಣುವಿನೇ ಶ್ರೇಷ್ಠ ಆಗಿರುತ್ತೆ. ಬಟ್ ಎಲ್ಲಾ ವೈಷ್ಣವರಲ್ಲೂ ಕೂಡ ಶಂಭು ಅಂದ್ರೆ ಶಿವನೇ ಶ್ರೇಷ್ಠ ಆಗಿರ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ಸುಪ್ರೀಂ ಲಾರ್ಡ್ ಯಾರು ಅಂದ್ರೆ ಅವರು ಶ್ರೀಕೃಷ್ಣನೇ ಆಗಿರ್ತಾನೆ. ಸುಪ್ರೀಂ ಪೊಸಿಷನ್ ಆಫ್ ದಿ ಗ್ರಂಥ ಯಾವುದು ಅಂದ್ರೆ ಅದು ಭಾಗವತನೇ ಆಗಿರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ನಡೆಯಬೇಕಷ್ಟೇ. ಎಸ್ ಪ್ರಭು, ಧನ್ಯವಾದ ಪ್ರಭು, ತುಂಬಾ ಅದ್ಭುತ ವಿವರಣೆ ಕೊಟ್ರಿ. ಓಕೆ, ಬೇರೆ ಇನ್ಯಾರ್ದು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಅಧಿವೇಶನವನ್ನ ಮುಕ್ತಾಯ ಮಾಡೋಣ. ಓಕೆ, ಸೊ ಪ್ರಶ್ನೆ ಯಾರ್ದು ಇಲ್ಲ. ಸೊ ಏನ್ ಮಾಡೋಣ ಪ್ರಭು? ಏನು ಎಸ್ ಪ್ರಭು. ಸೊ ಧನ್ಯವಾದ ಪ್ರಭು. ಸೊ ಇಷ್ಟೊತ್ತು ನಮಗೆ ತುಂಬ ಅದ್ಭುತವಾಗಿ ಸೊ ಭಗವಂತನ ಒಂದು ಲೀಲೆಗಳ ಬಗ್ಗೆ ತುಂಬ ವಿಸ್ತಾರವಾಗಿ ನಮ್ಮೆಲ್ಲರೂ ಕೂಡ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಧನ್ಯವಾದಗಳು. ಸೊ ಪ್ರಭುಗಳು ಇದೇ ರೀತಿ ತುಂಬ ಅದ್ಭುತವಾಗಿ ಇನ್ನೂ ಹೆಚ್ಚಿಗೆ ಒಂದು ಕ್ಲಾಸ್ಗಳನ್ನ ಕೊಡ್ತಾ ಇರಲಿ. ಸೊ ನಮ್ಮ ಒಂದು ಚಕ್ರಗೆ ಬಂದು ಸೊ ಅವರ ಒಂದು ಆಧ್ಯಾತ್ಮಿಕ ಜೀವನ ಇನ್ನೂ ಸುಗಮವಾಗಿ ಗುರುಕೃಷ್ಣನ ಕೃಪಾಶವನ್ನು ಸಾಕ್ತಾ ಇರಲಿ ಅಂತ ಸೊ ಕೇಳ್ಕೊಂತ, ಹಾಗೆ ಇವತ್ತಿನ ಒಂದು ಅಧಿವೇಶನದಲ್ಲಿ ಯಾರೆಲ್ಲ ಒಂದು ಸರ್ವಿಸನ್ನು ತಗೊಂಡಿದ್ದೀರಾ, ಸೊ ಜಪ ಆಗಿರ್ಬೋದು, ಹಾಗೆ ಕೀರ್ತನೆ ಆಗಿರ್ಬೋದು, ಸೊ ಮತ್ತೆ ಸ್ಕ್ರೀನ್ ಶೇರಿಂಗ್ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಅಧಿವೇಶನಕ್ಕೆ ಭಾಗಿಯಾಗಿರೋ ಎಲ್ಲ ವೈಷ್ಣವರು ಕೂಡ ಧನ್ಯವಾದಗಳನ್ನ ಹೇಳ್ತಾ ಒಮ್ಮೆ ಹರೇ ಕೃಷ್ಣ ಮಹಾಮಂತ್ರ ಹಾಗೆ ವೈಷ್ಣವ ಪ್ರಣಾಮ ಅಂತ ಹೇಳೋ ಮೂಲಕ ಇವತ್ತಿನ ಅಧಿವೇಶನವನ್ನ ಮುಕ್ತಾಯ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಭಗವದ್ಗೀತಾ ಮಹಾಗ್ರಂಥ ಕಿ ಜೈ. श्रीमद् भागवत महाग्रंथ की जय. पैता पावन श्रीला प्रभुपाद की जय. पैता पावन गुरु महाराज की जय. जय गौर प्रेमानंदी. हरि हरि ಕೃಷ್ಣಾರ್ಪಣ. ಹರೇ ಕೃಷ್ಣ ಎಲ್ಲರಿಗೂ. ಈಗ ಒಂದು ಅನ್ಮ್ಯೂಟ್ ಅನ್ನೋ ಆಪ್ಷನ್ ಅನ್ನು ಕೊಡಲಾಗುತ್ತೆ. ಪ್ರತಿಯೊಬ್ಬರು ಕೂಡ ಹರೇ ಕೃಷ್ಣ ಅಂತ ಹೇಳೋ ಮೂಲಕ ಇವತ್ತಿನ ಒಂದು ಅಧಿವೇಶನವನ್ನ ಹರೇ ಕೃಷ್ಣ ಪ್ರಭು. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭು. ಧನ್ಯವಾದ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ. ಎಲ್ಲ ವೈಷ್ಣವರಿಗೆ ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಎಲ್ಲರಿಗೂ ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಕೃಷ್ಣ ಪ್ರಭು.
ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ. ಚಿರು ಪ್ರಭು ಹರೇ ಕೃಷ್ಣ. ಅರುಣ್ ಪ್ರಭು ಹರೇ ಕೃಷ್ಣ. ಎಲ್ರಿಗೂ ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ.